ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಸೇತುವೆ ಸರ್ಕಾರಿ ಇಲಾಖೆಗಳು ಮತ್ತು ಸಮುದಾಯದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 11:30ರಿಂದ 12:30ರವರೆಗೆ. ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಸಂಚಾರ ನಿಯಮ ಪಾಲನೆ ಮತ್ತು ನಿಬಂಧನೆಗಳ ಕುರಿತ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಮೈಸೂರು ನಗರದ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಎಂ ಶಿವಶಂಕರ್ ಅವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಸಂಚಾರ ನಿಯಮ ಪಾಲನೆ ಮತ್ತು ನಿಬಂಧನೆಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಭಾಳ ಸಂತೋಷ ಸರ್. ಬಿಡುವು ಮಾಡಿಕೊಂಡು ಭಾಳ ಯಾವಾಗಲೂ ತಾವು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀರಿ, ಬ್ಯುಸಿ ಇರ್ತೀರಿ. ಆದರೂ ಈ ದಿನ ಬಿಡುವು ಮಾಡಿಕೊಂಡು ನಮ್ಮ ಕೇಳುಗರಿಗೋಸ್ಕರ ಹಾಗೂ ಸಾರ್ವಜನಿಕರಿಗೋಸ್ಕರ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು. ಥ್ಯಾಂಕ್ ಯು ವೆರಿ ಮಚ್. ಸರ್, ಈ ದಿನ ನಾವು ಸಂಚಾರ ನಿಯಮ ಮತ್ತು ನಿಬಂಧನೆಗಳ ಕುರಿತು ಮಾತನಾಡ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದ ವಿಷಯ. ಇವತ್ತು ನಾವು ನೋಡ್ತಾ ಇರುವಂಥ ಅಪಘಾತಗಳು, ಸಾವು ನೋವುಗಳು ಈ ಸಂಚಾರ ನಿಯಮದ ಅರಿವಿನ ಕೊರತೆಯಿಂದನೇ ಬಹುತೇಕ ಆಗ್ತಾ ಇರುವಂಥದ್ದು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಪಾಲಿಸಿಬಿಟ್ರೆ ಬಹುಶಃ ಬಹುತೇಕ ಅನಾಹುತಗಳನ್ನು, ನಷ್ಟಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಉತ್ತಮವಾದ ಮಹತ್ವವಾದ ವಿಚಾರ ಕುರಿತು ಈ ದಿನ ನಾವು ಮಾತಾಡಲಿಕ್ಕೆ ತಾವು ಬಂದಿದ್ದೀರಿ ಸರ್. ಮೊದಲನೇದಾಗಿ ಏನಿದು ಸಂಚಾರ ನಿಯಮ ಅಂದರೆ ಏನು, ಅದರ ಪಾಲನೆ ಬಗ್ಗೆ ತಿಳಿಸ್ಕೊಡ್ತೇವೆ. ಸಂಚಾರ ನಿಯಮ ಅಂತ ಹೇಳಿದ್ರೆ ರಸ್ತೆ ಮತ್ತು ಅದರಲ್ಲಿ ಚಲಿಸತಕ್ಕಂಥ ವಾಹನಗಳು ಒಂದು ನಿಯಮವನ್ನು ಪಾಲನೆ ಮಾಡಿಕೊಂಡು, ರಸ್ತೆ ಅಂತಂದರೆ ಸಾರ್ವಜನಿಕರು ಎಲ್ಲರೂ ಅದರಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ರೋಡ್ ಯೂಸರ್ಸ್ ಅಂತ ಕರಿತೀವಿ ಅವ್ರನ್ನ. ಎಲ್ಲರೂ ರಸ್ತೆಯನ್ನು ಉಪಯೋಗಿಸ್ತಿರ್ತಾರೆ. ಆ ರಸ್ತೆಯಲ್ಲಿ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ರೀಚ್ ಆಗಬೇಕಾದ್ರೆ ಜನ ವಾಹನಗಳನ್ನ ಬಳಸ್ತಾರೆ. ದ್ವಿಚಕ್ರ ವಾಹನಗಳನ್ನ ಬಳಸ್ತಾರೆ, 4 ಚಕ್ರದ ವಾಹನಗಳನ್ನ ಬಳಸ್ತಾರೆ, ಬಸ್ಸುಗಳು, ಲಾರಿಗಳು, ಗೂಡ್ಸ್ ವೆಹಿಕಲ್ಸ್ಗಳು, ಎಲ್ಲ ವೆಹಿಕಲ್ಸ್ಗಳು ಹೋಗ್ತವೆ. ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಆ ರಸ್ತೆಗಳಲ್ಲಿ ಚಲಿಸೋದಕ್ಕೆ ಹಕ್ಕಿರುತ್ತೆ. ಎಲ್ಲರಿಗೂ ಹಕ್ಕಿರುತ್ತೆ. ಎಲ್ಲರಿಗೂ ಹಕ್ಕಿದೆ ಅಂತ ಹೇಳಿದ್ರೆ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ನಂದೇ ಅಂತ ಹೇಳಲಿಕ್ಕೆ ಬರಲ್ಲ. ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು. ಹಂಗಾಗಿ ಅಲ್ಲಿ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಅವರು ಎಲ್ಲರೂ ನಂದೇ ರಸ್ತೆ, ನಂದೇ ಜಾಗ ಅಂತ ವರ್ತನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಆ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬಂದಾಗ ಮಾತ್ರ ಎಲ್ಲರೂ ಅನುಕೂಲವಾಗಿ ಅವರ ಒಂದು ಡೆಸ್ಟಿನೇಷನನ್ನು ರೀಚ್ ಆಗಲಿಕ್ಕೆ, ಸೇಫಾಗಿ ರೀಚ್ ಆಗಲಿಕ್ಕೆ ಆಗ್ತದೆ. ಅಂಥ ಸಂದರ್ಭಕ್ಕೆ ಆ ಒಂದು ಕಾರಣಕ್ಕೋಸ್ಕರ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಕೆಲವು ನಿಯಮಗಳನ್ನ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ನಲ್ಲಿ ಹೇಳ್ತಾರೆ. ಅಂದರೆ ರಸ್ತೆ ಬಳಸಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಆದರೆ ಅಲ್ಲಿ ಬಳಸಬೇಕಾದ್ರೆ ಒಂದಷ್ಟು ನಿಯಮ ಪಾಲನೆ ಮಾಡುವಂತಹ ಕರ್ತವ್ಯ ಕೂಡ ನಮ್ದಿದೆ. ಆ ಚೌಕಟ್ಟನ್ನ ಒಳಗಡೆ ಇರುವಂತಹ ನಿಯಮಗಳ ಬಗ್ಗೆ ತಾವು ಸೊಸೈಟಿನಲ್ಲಿ ಬದುಕತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ಜವಾಬ್ದಾರಿಗಳಿದ್ದಾವೆ. ಅದನ್ನ ಏನು ಕಾನೂನಲ್ಲಿ ಉಲ್ಲೇಖ ಮಾಡೇ ಬರೆದಿರಬೇಕು ಅಂತ ಏನಿಲ್ಲ. ಒಂದು ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿಗಳನ್ನು ಅರ್ಥಕೊಂಡು ಬದುಕಿದ್ರೆ ಮಾತ್ರ ರೋಡ್ನಲ್ಲಿ ಸೇಫ್ಟಿ ಇರುತ್ತೆ ಎಲ್ಲರಿಗೂ. ಉಲ್ಲಂಘನೆ ಮಾಡಿದ್ರೆ ನೆಗ್ಲಿಜೆನ್ಸ್. ಅದು ಪ್ರತಿಯೊಬ್ಬ ನಾಗರಿಕನಿಗೂ ಅದೊಂದು ಹಕ್ಕಿರುತ್ತೆ. ಅವನದೇ ಆದ ಜವಾಬ್ದಾರಿಗಳು ಇರ್ತವೆ. ಆ ನಾಗರಿಕ ಜವಾಬ್ದಾರಿಗಳನ್ನ ಅರ್ಥಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಕೆಲವು ಸಾಮಾನ್ಯ ನಿಯಮಗಳನ್ನು ಪಾಲಿಸಲೇಬೇಕಾದಂಥ ಕೆಲವು ನಿಯಮಗಳ ಕುರಿತು ಹೇಳೋದಾದರೆ, ಅಂದರೆ ಪ್ರತಿಯೊಬ್ಬ ವಾಹನ ಸವಾರನಿಗೂ ಅಥವಾ ಚಾಲಕನಿಗೂ ಗೊತ್ತಿರಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ರೋಡ್ ಮಾರ್ಕಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು. ರೋಡ್ ಮಾರ್ಕಿಂಗ್ ಅಂತ ಹೇಳಿದ್ರೆ ಈಗ ಕೆಲವು ನಾವು ರೋಡ್ ಮಾರ್ಕಿಂಗ್ ಮಾಡಿರ್ತೀವಿ. ವೈಟ್ ಲೈನ್ಸ್ ಇರುತ್ತೆ, ಬ್ರೋಕನ್ ಲೈನ್ಸ್ ಇರುತ್ತೆ, ಆಮೇಲೆ ಯೆಲ್ಲೋ ಲೈನ್ಸ್ ಇರುತ್ತೆ, ಬ್ಲೂ ಲೈನ್ಸ್ ಇರುತ್ತೆ. ಈ ಲೈನ್ಸ್ಗಳು ಏನು ಹೇಳುತ್ತೆ, ಈಗ ಯಾಕೆ ಪ್ರಪಂಚದಾದ್ಯಂತ ವರ್ಲ್ಡ್ ವೈಡ್ ನಾವು ರೋಡ್ ಮಾರ್ಕಿಂಗ್ಗೆ ಅಥವಾ ಸೈನೇಜ್ ಬೋರ್ಡ್ಸ್ಗಳಿಗೆ ನಾವು ನೋ ಪಾರ್ಕಿಂಗ್ ಅಂತ ಆಗಲಿ
ಅಥವಾ ಇಂಥದ್ದೊಂದು ಪಾಲನೆ ಮಾಡಿ ಅಂತೇಳಿ ಯಾಕೆ ಬರೆದಿರಲ್ಲ ಅಂತಂದರೆ ಅದಕ್ಕೆ ಲ್ಯಾಂಗ್ವೇಜ್ ಇಲ್ಲ. ಸೈನೇಜ್ ಬೋರ್ಡ್ಸ್ಗಳಿಗೆ ಮತ್ತು ರೋಡ್ ಮಾರ್ಕಿಂಗಿಗೆ ಲ್ಯಾಂಗ್ವೇಜ್ ಇಲ್ಲ. ಯಾವುದೇ ದೇಶದ ನಾಗರಿಕ, ಯಾವುದೇ ರಾಜ್ಯದ ನಾಗರಿಕ ನೋಡಿದ್ರೆ ಟ್ರಾಫಿಕ್ ಸೈನ್ ಬೋರ್ಡ್ಸ್ ನೋಡಿದ್ರೆ ಅವ್ನಿಗೆ ಅರ್ಥ ಆಗಬೇಕು, ಇದು ಇಂಥದ್ದೇ ಒಂದು ಕಾರಣ ಅಂತ. ಯಾಕಂದರೆ ಈಗ ಕನ್ನಡದಲ್ಲಿ ಬರೀತೀವಿ ನಾವು, ಕನ್ನಡ ಓದ್ಲಿಕ್ಕೆ ಬರಲಾದಂಥ ಜನ ಬರ್ಬೋದು, ರೋಡ್ ಯೂಸರ್ಸ್ ಆಗಿರ್ಬೋದು. ಅವನ್ಗೋಸ್ಕರ ಸೈನೇಜ್ ಬೋರ್ಡ್ಸ್ಗಳಿಗೆ ಮತ್ತು ರೋಡ್ ಮಾರ್ಕಿಂಗ್ಗಳಿಗೆ, ಟ್ರಾಫಿಕ್ ಬೋರ್ಡ್ಸ್ಗಳಿಗೆ ಲ್ಯಾಂಗ್ವೇಜ್ ಇರೋದಿಲ್ಲ. ಬಹುಶಃ ಅದೇ ಒಂದು ಲ್ಯಾಂಗ್ವೇಜ್ ಆಗಬೇಕಷ್ಟೇ ಅವ್ರಿಗೆ, ಅದೇ ಒಂದು ಲ್ಯಾಂಗ್ವೇಜ್ ಆಗಬೇಕು, ಅದೇ ಒಂದು ಲ್ಯಾಂಗ್ವೇಜ್ ಕೂಡ. ಹೌದು ಹೌದು. ಹಾಗಾಗಿ ರೋಡ್ ಮಾರ್ಕಿಂಗ್ಗಳಿಗೆ ಅದರದ್ದೇ ಆದಂಥ ಅರ್ಥ ಇರುತ್ತೆ, ಅದೇನು ತಿಳ್ಕೊಂಡಿರ್ಬೇಕು. ಎಸ್ ಸರ್, ಎಸ್. ಈ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಟೆಸ್ಟ್ ಮಾಡ್ತಾರೆ RTO ದವರು. ಅವಾಗ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ದರ್ ಇಸ್ ಎ 3 ಟೈಪ್ ಆಫ್ ಸೈನೇಜ್ ಬೋರ್ಡ್ಸ್ ಇರ್ತವೆ. ಒಂದು ಮ್ಯಾಂಡೇಟ್ರಿ ಸೈನ್ ಬೋರ್ಡ್ಸ್ ಅಂತ ಇರುತ್ತೆ, ಅದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಇನ್ನೊಂದು ಕಾಷನರಿ ಬೋರ್ಡ್ಸ್ ಅಂತ ಇರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಇನ್ಫಾರ್ಮೇಟಿವ್ ಬೋರ್ಡ್ಸ್ ಅಂತ ಇರುತ್ತೆ, ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ಈ ಥರದ್ದು ಯಾವ ಒಂದು ಕಾರಣಕ್ಕೋಸ್ಕರ ಆ ಸೈನೇಜ್ ಬೋರ್ಡ್ನ ನೋಡ್ತಿದ್ದಂಗೆ ಗೊತ್ತಾಗ, ಕಾಷನರಿ ಬೋರ್ಡ್ ಅಂದ್ರೆ ಏನು ಎಚ್ಚರಿಕೆ ಕೊಡ್ತದೆ, ಮುಂದೆ ಏನೋ ಇದೆ, ಒಂದು ಸ್ಕೂಲ್ ಝೋನ್ ಬರುತ್ತೆ, ಅದರೊಂದು ಎಚ್ಚರಿಕೆಯನ್ನು ಜಾಗೃತವಾಗುವಂತ ಒಂದು ಸೈನ್ ಬೋರ್ಡ್ ಆಗಿರುತ್ತೆ. ಮ್ಯಾಂಡೇಟ್ರಿ ಅಂತ ಹೇಳಿದ್ರೆ ಕಂಪಲ್ಸರಿ ನೀನು ಅದನ್ನ ಫಾಲೋ ಮಾಡಲೇಬೇಕು. ನೋ ಪಾರ್ಕಿಂಗ್, ನೋ ಎಂಟ್ರಿ, ಈ ಥರ ಮ್ಯಾಂಡೇಟ್ರಿ ನೀವು ಪಾಲನೆ ಮಾಡಲೇಬೇಕು. ಯಾವಾಗ ನಾವು ಮ್ಯಾಂಡೇಟ್ರಿ ಸೈನೇಜ್ ಬೋರ್ಡ್ಸ್ಗಳನ್ನ ಉಲ್ಲಂಘನೆ ಮಾಡ್ತೀವಿ ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಕಾಷನರಿ ಬೋರ್ಡ್ಸ್ಗಳನ್ನ ಉಲ್ಲಂಘನೆ ಮಾಡಿದ್ರೆ ನಿಮಗೆ ಅಪಾಯ ಕಾದಿರುತ್ತೆ. ಅಂದರೆ ತಾವು ಹೇಳೋದು ಒಂದು, ನನ್ನ ವೈಯಕ್ತಿಕವಾಗೋದು ಅನಾಹುತ ಬೇರೆ, ನನ್ನಿಂದ ಇತರರಿಗೆ ಆಗ್ತಾ ಇರುವಂಥ ಅನಾಹುತಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಲೇಬೇಕಾಗುತ್ತೆ. ಸೊ ನಿನ್ನ ಬಗ್ಗೆನೂ ಅನಾಹುತ ಮಾಡ್ಕೋಬಾರ್ದು, ಆದರೆ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಲೇಬಾರ್ದು ಅನ್ನೋದು ಮತ್ತೆ ಹೇಳ್ತೇವೆ ಸರ್. ಮತ್ತಷ್ಟು ವಿಚಾರ, ಈ ವಿಚಾರವಾಗಿ ಖಂಡಿತ ನಾವು ಹೆಚ್ಚು ಮಾತಾಡಲೇಬೇಕು. ಅದಕ್ಕೆ ಮುಂಚೆ ಒಂದು ಕರೆ ತೊಗೊಂಡ್ಬಿಡ್ತೀನಿ ಸರ್. ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್ ನಮಸ್ತೆ, ನನ್ನ ಹೆಸರು ರವಿ ಅಂತ, ಊಟಗಳ್ಳಿ ಗ್ರಾಮದಿಂದ. ರವಿ ಅವರೇ ಮಾತನಾಡಿ, ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಹತ್ರ ACP ಸರ್ ಇದ್ದಾರೆ. ACP ಸರ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮ್ಮ ಊಟಗಳ್ಳಿ ಗ್ರಾಮದಿಂದ, ಅಂದ್ರೆ ಇನ್ಕಲ್ ಗ್ರಾಮದಿಂದ ಲಿಂಗದೇವರ ಕೊಪ್ಪಲವರೆಗೂ 34,50,00,000 ಪ್ರಾಜೆಕ್ಟ್ ಮಾಡ್ತಾರೆ MS. ಇಲ್ಲಿ ಸಂಪೂರ್ಣವಾದ ಕಾಮಗಾರಿ ಆಗಲ್ಲ. ಊಟಗಳ್ಳಿ ಸಿಗ್ನಲ್ ಅಲ್ಲಿ ಸಿಗ್ನಲ್ ಸರಿ ಇಲ್ಲ, ಜೀಬ್ರಾ ಕ್ರಾಸ್ ಇಲ್ಲ, ಮತ್ತೆ ಪಾದಚಾರಿಗಳು ನಡ್ಕೊಂಡು ಹೋಗೋದಕ್ಕೆ ದಾರಿ ಅದರ ಇಲ್ಲೇ ತೋರಿಸಿಲ್ಲ. ಓಕೆ, ಎಷ್ಟು ದಿನ ಆಯ್ತು ಇದು ಇದಕ್ಕೆ ಜವಾಬ್ದಾರಿ ಯಾರು ಸರ್? ಕಾಮಗಾರಿಯಾಗಿ ಎಷ್ಟು ದಿನ ಆಯ್ತು ರವಿ? ಇದು ಬಂದು 3 ವರ್ಷ ಆಗಿದೆ ಸರ್. ಪ್ರತಿಕ್ರಿಯಿಸ್ತಾರೆ ಸರ್. ಈಗ ಕೋಟ್ಯಾಂತರ ರೂಪಾಯಿ, ನನ್ನ ಪ್ರಶ್ನೆ ಬಂದು, ಕೋಟ್ಯಾಂತರ ರೂಪಾಯಿ ಹಣನ, ಸಾರ್ವಜನಿಕರ ಹಣನ, ತೆರಿಗೆನ ತಗೊಬಂದು ತೆರಿಗೆ ದುಡ್ಡಲ್ಲಿ ಈ ತರ ಕೆಲಸ ಮಾಡ್ತಾರೆ. ಸಾರ್ವಜನಿಕರು ಓಡಾಡೋದಕ್ಕೆ ಬಿಡಲ್ಲ. ಮೊದಲನೇದಾಗಿ ರವಿ ಅವರೇ, ತಾವು ಸಾರ್ವಜನಿಕರ ಕಾಳಜಿಯಿಂದ ಮತ್ತೆ ಈ ತರ ಚಿಹ್ನೆಗಳು ಇರಬೇಕು ಅನ್ನೋ ಒಂದು ಅರಿವಿನಿಂದ ಮಾತನಾಡ್ತಿರೋದಕ್ಕೆ ತಮಗೆ ಅಭಿನಂದನೆಗಳು. ಆದರೆ ಅದರ ಬಗ್ಗೆ ಸರ್ ಪ್ರತಿಕ್ರಿಯಿಸ್ತಾರೆ. ಥ್ಯಾಂಕ್ ಯು ರವಿ ಅವರೇ. ನಿಮ್ಮ ಸಾಮಾಜಿಕ ಕಳಕಳಿ, ನಿಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕನ್ಸರ್ನ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇದು ಯೂಶುವಲ್ ಆಗಿ ಏನಾಗುತ್ತೆ, ನ್ಯಾಷನಲ್ ಹೈವೇ ಅಥಾರಿಟಿ ಅಥವಾ PWD ಅವರು, ಕಾರ್ಪೊರೇಷನ್ ಅಥಾರಿಟಿ ಅವರು ಈ ಥರ ಕೆಲಸಗಳನ್ನ ಕೈಗೆ ತೊಗೊಂಡಿರ್ತಾರೆ. ಈ ಥರ ಕೆಲಸಗಳು ಆಗಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ ಅಂತ ಅವ್ರು ಕೆಲಸ ತೊಗೊಂಡಿರ್ತಾರೆ. ಆ ಟೈಮ್ನಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಸ್ವಲ್ಪ ಅಡಚಣೆಗಳು ಅಥವಾ ಅನಾನುಕೂಲಗಳು ಆಗ್ತವೆ, ಅದನ್ನು ಸಹಿಸ್ಕೋಬೇಕಾಗುತ್ತೆ. ಯಾವಾಗಲೂ ನಾವು ಯಾವುದಾದ್ರು ಒಂದು ಡೆವಲಪ್ಮೆಂಟ್ ವರ್ಕ್ ಆಗಬೇಕಾದ್ರೆ ಒಂದಷ್ಟು ಸಹನೆಯಿಂದ ಅಥವಾ ಒಂದಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದು ಯಾಕೆಂದರೆ ಫ್ಯೂಚರ್ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಮಾಡ್ತಾ ಇರ್ತಾರೆ. ಅದು ನೇರವಾಗಿ ನಮ್ಮ ಸಂಚಾರಿ ಪೊಲೀಸರಿಗೆ ಸಂಬಂಧಪಟ್ಟಿದ್ದಲ್ಲದೇ ಇದ್ರೂ ಕೂಡ ಅದರ ಜವಾಬ್ದಾರಿಯನ್ನು ನಾವು ತೊಗೊಳಕ್ಕೆ ಸಿದ್ಧ ಇದ್ದೀವಿ. ಏನು ಸಾಧ್ಯ ಆಗುತ್ತೆ ಅಲ್ಲಿ ಈ ಕೆಲಸ ನಡೀತಿರೋ ಕೆಲಸದ ಮಧ್ಯದಲ್ಲಿ ಏನು ಅನಾನುಕೂಲ ಆಗ್ತಿದೆ, ಏನು ಅನುಕೂಲ ಮಾಡಿಕೊಡ್ಬೋದು ಅಂತೇಳಿ ನಾನು ಸ್ಥಳೀಯವಾಗಿ ಒಂದು ಸರಿ ಪರಿಶೀಲನೆ ಮಾಡಿ ಅದನ್ನು ಅನುಕೂಲ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಎಸ್ ಸರ್. ಅಲ್ಲ ರವಿ ಅವರೇ, ಒಂದು ನಿಮಿಷ ರವಿ. ಅದೇ ಬಹುಶಃ ಅದು ಕಾಮಗಾರಿಗೆ ಸಂಬಂಧಪಟ್ಟಿದ್ದು ಬೇರೆ, ಹೈವೇಗೆ ಸಂಬಂಧಪಟ್ಟಿದ್ದು. ಆದರೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಅದು ಕಂಪ್ಲೀಟ್ ಆಗಿದೆಯಾ, ಕಂಪ್ಲೀಟ್ ಆಗಲಿಲ್ವಾ, ಬಹುಶಃ ಅದರದ್ದು ಕಂಪ್ಲೀಟ್ ಆಗಿದ್ರೆ ಯಾಕೆ ಇನ್ನೂ ಆ ಒಂದು ಚಿಹ್ನೆಗಳನ್ನು ಮಾಡಲಿಲ್ಲ ಅನ್ನುವಂಥದ್ದನ್ನು ಪರಿಶೀಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಹೇಳಕೊಟ್ರಿ, ಹೇಳಿ ಸರ್. ಇಲ್ಲಿ ಸಾರ್ವಜನಿಕರು ಓಡಾಡೋದು ಒಂದಾದ್ರೆ, ಇವರು ಟ್ರಾಫಿಕ್ ವೈಲೇಷನ್ ಮತ್ತೊಂದು ಅಂತ ಇದ್ ಮಾಡಿದಾರಲ್ಲ,
ಇಲ್ಲಿ ಸಿಗ್ನಲ್ ಗಳಲ್ಲಿ ಟ್ರಾಫಿಕ್ ವೈಲೇಷನ್ ಆಗ್ಬಾರ್ದು ಅಂತ ಕ್ಯಾಮ್ರಾಗಳು ಹಾಕಿದ್ದಾರೆ ಸರ್. ಓಕೆ. ಹತ್ತತ್ರ ಇಲ್ಲಿಂದ ಎಲ್ಲಿ ಇಂಕಲ್ಲಿಂದ ಹಿಡಿದು ನಿಂಗದೇವ್ರ ಕೊಪ್ಪಳವರೆಗೂ 4 ರಿಂದ 6 ಕ್ಯಾಮ್ರಾ ಇದೆ ಸರ್. ಸಾರ್ವಜನಿಕರು ಮಾಡೋ ತಪ್ಪನ್ನ ಇವರು ದಂಡ ಹಾಕೋದಕ್ಕೆ ಇವ್ರಲ್ಲಿ ಅವಕಾಶ ಇದೆ. ಆದರೆ ಸಾರ್ವಜನಿಕರಿಗೆ ಇವರು ಸವಲತ್ತು ಕೊಟ್ಟು ದಂಡ ಹಾಕೋದು ಕಾನೂನು ಇವ್ರ ಕಾನೂನಲ್ಲಿ ಇದೆಯಾ ಇಲ್ವಾ ಅನ್ನೋದು ನನಗೆ ಬೇಕು ಸರ್. ಕಾನೂನಲ್ಲಿ ಈಗ ಸೀಟ್ ಬೆಲ್ಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪು, ರಾಂಗ್ ಸೈಡ್ ಬಂದ್ರು, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರು, ಇವ್ರಿಗೆಲ್ಲ ಕ್ಯಾಮ್ರಾದಲ್ಲಿ ಇವ್ರು ಬೀದಿಗೆ ಇಳಿಯೋ ಅಂತ ಅವಶ್ಯಕತೆ ಇಲ್ಲ. ಈಗ ಆಫೀಸಲ್ಲೇ ಕೂತ್ಕೊಂಡು ಎಲ್ಲ ಅಲ್ಲೇ ಮಾಡ್ಬೋದು. ಸರ್ ಇಲ್ಲ ಇಲ್ಲ, ತಾವು ಹೇಳಿದ್ದು ಓಕೆ. ಒಂದು ನಾವು ಮಾತಾಡೋದನ್ನ ಒಂದು ಬೇರೆ ಭಾವನೆಯಿಂದ ಮಾತಾಡೋದಾದ್ರೆ, ಒಂದು ಸೀಟ್ ಬೆಲ್ಟ್ ಹೇಳಿದ್ರಿ, ಒಂದು ಹೆಲ್ಮೆಟ್ ಹೇಳಿದ್ರಿ, ಅದು ನಮಗೋಸ್ಕರ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಅದು ನಮ್ಮ ಜವಾಬ್ದಾರಿಗೋಸ್ಕರ. ಒಂದು ನಿಮಿಷ. ಈಗ ರವಿ ಅವರೇ, ಈಗ ಸೀಟ್ ಬೆಲ್ಟು ಅಥವಾ ಹೆಲ್ಮೆಟ್ಟು ಕೇಸಸ್ಗಳನ್ನ ಪ್ರಕರಣಗಳನ್ನ ನಾವು ದಾಖಲು ಮಾಡೋದು ದಂಡ ಕಲೆಕ್ಟ್ ಮಾಡೋ ಸಲುವಾಗಿ ಮಾಡೋದಿಲ್ಲ, ಅಥವಾ ಅದಕ್ಕೆ ಗೌರ್ಮೆಂಟ್ಗೆ ರೆವಿನ್ಯೂ ಸಿಗಲಿ ಅಂತೇಳಿ ಖಂಡಿತವಾಗ್ಲೂ ಮಾಡೋದಿಲ್ಲ. ಈಗ ಯಾವುದಾದ್ರೂ ಒಂದು ಅಪರಾಧ ಆದರೆ, ಈ ದೊಡ್ಡ ಮಟ್ಟದಲ್ಲಿ IPS ಅಥವಾ ಭಾರತೀಯ ದಂಡ ನ್ಯಾಯ ಸಂಹಿತೆ ಪ್ರಕಾರ ಒಂದು ಅಪರಾಧ ಆದರೆ ಹೆಂಗೆ ಅದು ಜೈಲು, ಅರೆಸ್ಟು ಅಂತ ಮಾಡ್ತೀವೋ, ಅದೇ ಥರ ಈ ಪೆಟ್ಟಿ ಅಫೆನ್ಸ್ಗಳಿಗೆ ದಂಡ ಅಂತ ಹಾಕ್ತೀವಿ. ಯಾಕಂದರೆ ಯಾವುದೇ ಒಂದು ತಪ್ಪುಗಳನ್ನು ದಂಡಿಸದೆ, ಈವನ್ ಮಕ್ಕಳು ತಪ್ಪು ಮಾಡಿದ್ರು ಕೂಡ ನಾವು ಪೇರೆಂಟ್ಸ್ಗಳು 1-2 ಏಟು ಹೊಡಿತೀವಿ, ಬೈತೀವಿ, ಸರಿಪಡಿಸ್ಕೊಳ್ಳಿ ಅಂತೇಳಿ. ಆ ಒಂದು ಕಾರಣಕ್ಕೋಸ್ಕರ ದಂಡವನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಹೊರತು ಯಾವುದೇ ಒಂದು ರೆವಿನ್ಯೂ ಕಲೆಕ್ಷನ್ ಪರ್ಪಸ್ ಆಗಲ್ಲ. ಈ ಎಕ್ಸಾಂಪಲ್ ನಮ್ಮಲ್ಲಿ ನೋಡಿ, ಹೆಲ್ಮೆಟ್ ಕೇಸ್ಗಳಲ್ಲಿ ನಿಮಗೆ ಆಶ್ಚರ್ಯ ಆಗ್ತದೆ. 1 ವರ್ಷದಲ್ಲಿ 4 ಲಕ್ಷ ಜನ ಸತ್ತರೆ ಇಡೀ ದೇಶದಲ್ಲಿ 1.5 ಲಕ್ಷ ಜನ ವಿತೌಟ್ ಹೆಲ್ಮೆಟ್ ಕೇಸಸ್ನಲ್ಲಿ ಸಾಯ್ತಾರೆ. ಸೊ 1.5 ಲಕ್ಷ ಜನ ಯಾರು ಸತ್ತರು ಅದರಲ್ಲಿ 70% ದ್ವಿಚಕ್ರ ವಾಹನ ಸವಾರರೇ ಸಾಯ್ತಾರೆ. ಅದರಲ್ಲಿ ಪಿಲಿಯನ್ ರೈಡರ್ಸು ಹಿಂದೆ ಹಾಕ್ದಿದ್ದವರು ಸತ್ತಿದ್ದದ್ದು ಉದಾಹರಣೆಗಳಿದ್ದಾವೆ, ಮುಂದೆ ಹಾಕದೆ ಸತ್ತಿದ್ದು ಉದಾಹರಣೆಗಳಿದ್ದಾವೆ. ಇದನ್ನು ತಪ್ಪಿಸೋದಕ್ಕೆ ನಾಗರಿಕನ ಜೀವ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿಯಾಗಿರೋದ್ರಿಂದ ನಾವು ದಂಡನೆಗಳನ್ನ ಹಾಕೋ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಹೊರತು ಯಾವುದೇ ರೆವಿನ್ಯೂ ಕಲೆಕ್ಷನ್ ನಾವು ಮಾಡ್ತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು, ಈಗ ನೀವು ಹೆಲ್ಮೆಟ್ಟು, ಈಗ ಇಡೀ ಮೈಸೂರು ಸಿಟಿನಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇಲ್ಲ. ನಮಗೆ ಯಾವ ದಂಡ ಬೇಕಾಗಿಲ್ಲ, ಮತ್ತು ಆ ದಂಡವನ್ನು ಕಲೆಕ್ಟ್ ಮಾಡಿ ನಾವೇನು ಅದನ್ನು ಸರ್ಕಾರಕ್ಕೆ ರೆವಿನ್ಯೂ ಅನ್ನು ಜನ್ರೇಟ್ ಮಾಡಿ ಕೊಡ್ತಾ ಇಲ್ಲ. ಅದು ನಮ್ಮ ಉದ್ದೇಶ ಅಲ್ಲ. ಅದನ್ನು ದಯವಿಟ್ಟು ಎಲ್ಲ ನಾಗರಿಕರು ಅರ್ಥ ಮಾಡ್ಕೋಬೇಕು. ಹೆಲ್ಮೆಟ್ನ ಧರಿಸ್ಕೊಳ್ಳೋದ್ರಿಂದ, ಈಗ ನಿಮ್ಮ ಕುಟುಂಬದಕ್ಕೆ ನಿಮ್ಮ ಕುಟುಂಬದಲ್ಲಿ ನೀವು ಬ್ರೆಡ್ ಹರ್ನರ್ ಇದ್ದರೆ, ಯಾವುದೋ ಒಂದು ಕುಟುಂಬದಲ್ಲಿ ಒಂದು ಅಂಗವಿಕಲತೆ ಆದರೆ, ಯಾವುದೋ ಒಂದು ಕುಟುಂಬದಲ್ಲಿ ಒಂದು ಸಾವಾದರೆ ಅದರ ನೋವೇನು ಅಂತೇಳಿ ನಾವು ಸ್ವತಃ ಅನುಭವಿಸಿರ್ತೀವಿ. ಸಾಮಾನ್ಯ ಜನರಿಗೆ ಅದು ಅನುಭವಿಸಿರಲ್ಲ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಆ್ಯಕ್ಸಿಡೆಂಟ್ ಆಗಿರಲ್ಲ. ನನಗೆ ಆ್ಯಕ್ಸಿಡೆಂಟ್ ಆದವ್ರ ಮನೆ ದುಃಖ ಗೊತ್ತು. ನನಗೆ ಪ್ರತಿಯೊಂದು ಮನೆಯಲ್ಲಿ ಸಾವಾದಾಗ ಸಾವಿಗೆ ನಾನೇ ಹೋಗೋದ್ರಿಂದ ಆ ನೋವೇನು ಅಂತ ನನಗೆ ಗೊತ್ತಿರೋದ್ರಿಂದ ಹೆಲ್ಮೆಟ್ ಹಾಕದೇ ಸತ್ತವ್ರ ನೋವು ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಮ್ಮ ಉದ್ದೇಶ ಹೆಲ್ಮೆಟ್ಟು ಸಾವು ನೋವುಗಳಾಗಬಾರ್ದು ಅನ್ನೋ ಉದ್ದೇಶನೇ ಹೊರತು ಬೇರೆ ಇನ್ನೇನೂ ಇರೋದಿಲ್ಲ. ದಂಡ ಜಾಸ್ತಿ ಆಗಿದೆ ಅಂತ ಅನ್ಸಲ್ವಾ ಸರ್? ಖಂಡಿತವಾಗ್ಲೂ ಜಾಸ್ತಿ ಆಗಿದೆ. ಅದರಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಮೈಸೂರಿಗೆ ಅದರದೇ ಆದ ಒಂದು ಬಿಹೇವಿಯರಲ್ ಚೇಂಜಸ್ ಕಾಣುತ್ತೆ. ಬೇರೆ ಬೆಂಗಳೂರು ಸಿಟಿ ಅಂತ ಸಿಟಿಗಳು ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಅಂಥ ಒಂದು ಚೇಂಜಸ್ ಇದೆ. ಯಾಕಂದರೆ ಇಲ್ಲಿ 7 ಕಿಲೋಮೀಟರ್ಸ್ ರೇಡಿಯಸ್ನಲ್ಲಿ ಜನ ಓಡಾಡ್ತಾರೆ. ಇಲ್ಲೇ ಒಂದು ಸಣ್ಣದಾಗಿ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬಂದುಬಿಡ್ತೀನಿ, ಅಥವಾ ಇಲ್ಲೇ ಒಂದು ತರಕಾರಿ ತಂದುಬಿಡ್ತೀನಿ, ಇಲ್ಲಿಗೇನು ಹೆಲ್ಮೆಟ್ ಹಾಕ್ಬೇಕು ನಾನು ಅನ್ನೋ ಕಾರಣಕ್ಕೋಸ್ಕರ ಹತ್ತತ್ರದಲ್ಲಿ ಹೋಗಿ ಬಂದುಬಿಡ್ತೀನಿ. ಯಾರು ಕೇಳ್ತಾರೆ ನಮ್ಮನ್ನು ಅನ್ನೋ ಕಾರಣಕ್ಕೋಸ್ಕರ ಹೆಲ್ಮೆಟ್ನ ಧರಿಸೋದಿಲ್ಲ. ಬಟ್ 2 ಕಿಲೋಮೀಟ್ರ್ ಹೋಗಿ ತರಕಾರಿ ಆದರೂ ತರಕ್ಕೆ ಹೋಗಿ, ಮೆಡಿಕಲ್ ಶಾಪ್ಗಾದರೂ ಹೋಗಿ, ಆಸ್ಪತ್ರೆಗಾದರೂ ಹೋಗಿ, ಎಲ್ಲಿ ಹೋಗುವಾಗ ಬಿದ್ದರೂ ಕೂಡ ತಲೆ ಗಾಯ ಆಗುತ್ತಲ್ವಾ, ಎಲ್ಲಿ ಹೋಗುವಾಗ ಬಿದ್ದರೂ ಕೂಡ ಸಾವಾಗುತ್ತೆ ಅಲ್ವಾ. ನಮಗೆ ಸಾವಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಯಾವುದೋ ಮಗು ಅನಾಥ ಆಗುತ್ತೆ, ಯಾವುದೋ ತಂದೆ ತಾಯಿಗಳಿಗೆ ಕಷ್ಟ ಕಾರ್ಪಣೆಗೆ ಸಿಗಾಕೋತಾರೆ, ಇದು ಆಗಬಾರ್ದು ಅನ್ನೋ ಉದ್ದೇಶ ಹೊರತು ಎಷ್ಟು ಕಿಲೋಮೀಟ್ರ್ ನೀವು ಟ್ರಾವೆಲ್ ಮಾಡಿದ್ರಿ, ಯಾವ ಪರ್ಪಸ್ಸಿಗೆ ನೀವು ಆಚೆ ಬಂದ್ರಿ ಅನ್ನೋದು ಮುಖ್ಯ ಆಗಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ನನ್ನ ಕಾಳಜಿ ಅಂತ ಅನ್ಕೋತೀನಿ. ರವಿ ಅವರೇ ಬಹುಶಃ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಮೊದಲನೇದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ಒಂದು ಹೆಲ್ಮೆಟ್ಟು, ಸೀಟ್ ಬೆಲ್ಟ್ಗೆ ಕ್ಯಾಮ್ರಾ ಹಾಕಿರೋ ಉದ್ದೇಶ ಅಂತೂ ಕರೆಕ್ಟಾಗಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳಿದ್ದಾರೆ. ಎರಡನೇದು ಬಹುಶಃ ನೀವು ಕೇಳ್ತಿರೋದು ಕೂಡ ಮುಖ್ಯನೇ, ಎರಡು ಮುಖ್ಯನೇ. ಅದನ್ನು ನೋಟ್ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಡಿಲೇ ಆಗಿದೆ, ಯಾವಾಗ ಮುಕ್ತಾಯ ಆಗ್ಬೋದು, ಯಾವಾಗ ಅದನ್ನು ಕಂಪ್ಲೀಟ್ ಆಗ್ಬೋದು ಅನ್ನೋದನ್ನು ಖಂಡಿತ ಫಾಲೋ ಅಪ್ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
ಹಲೋ ಹಲೋ, ನಮಸ್ತೆ. ಸರ್ ನಮಸ್ತೆ ಸರ್. ಹಾಂ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್ ರಜಾಕ್ ಅಂತ ಸರ್, ಬನ್ನಿ ಮಂಟಪದಿಂದ ಮೆಕ್ಯಾನಿಕ್ ಕೆಲಸ ಮಾಡೋದು. ರಜಾಕ್ ಅವರಾ? ಹೌದು ಎಸ್, ಮಾತನಾಡಿ, ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಜೊತೆ ACP ಅವರಿದ್ದಾರೆ. ಸರಿ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಇಷ್ಟು ವೆಹಿಕಲ್ ಜಾಸ್ತಿ ಆದರೂ ಇದು ಆದರೂ ನಮ್ಮ NR ಟ್ರಾಫಿಕ್ ಅವರು, ಆ ಮೇಡಮು ಎಲ್ಲ ಸಾಹೇಬರು, ನೀವು ಇದು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರಿ. ಇಷ್ಟು ಬಿಸಿಲು, ಇಷ್ಟು ಹೆವಿ ಟ್ರಾಫಿಕ್, ಡಸ್ಟ್ ಇದು ಇದ್ರು. ಆದ್ರೆ ಒಂದಿದು ಏನಂದ್ರೆ ಸರ್, ಇವಾಗ ಕುಡಿದ್ಬಿಟ್ಟು ಜಾಸ್ತಿ ಗಾಡಿ ಓಡಿಸ್ತಾ ಇದ್ದಾರೆ. ಇಲ್ಲಿ ಮೆಕ್ಯಾನಿಕ್ ಇದು ಅಲ್ವಾ ಸರ್, ನಾವು ನೋಡ್ತಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಇದು ಕೈಗೊಂಡ್ರೆ ತುಂಬಾ ಜನಗಳಿಗೂ ಇದಾಗುತ್ತೆ ಸರ್. ಅದರಿಂದ ಏನೋ ಅನಾಹುತ ಆದರೂ ಅವ್ರ ಮನೆಯವ್ರಿಗೆ ಒಂದು ಒಳ್ಳೆ ಇದು ಆಗುತ್ತೆ ಸರ್, ಪ್ರಿಕಾಷನ್ ಟೈಪ್. ಒಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಒಂದು ಮೊದಲನೇದು, ಖಂಡಿತವಾಗ್ಲೂ ಅವರು ಶ್ರಮ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿನೂ ಕುಡಿದು ಓಡಿಸುವಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳ್ತಾರೆ. ತಮಗೇನಾದರೂ ಸಲಹೆ ಇದೆಯಾ, ಹೇಗೆ ಮಾಡಿದ್ರೆ? ಇಲ್ಲ ಇವರನ್ನ ಚರ್ಚ್ ಹತ್ರ ಇರೋ ಸ್ಟೇಷನ್ ಮೇಡಮ್ ಆಯ್ತು, ಸಾಹೇಬ್ರ ಆಯ್ತು, PSI ಸಾಹೇಬ್ರ ಆಯ್ತು, ನಮ್ಮ ಸ್ಟಾಫು ಎಲ್ಲ ತುಂಬಾ ಕೆಲಸ ಮಾಡ್ತಾರೆ ಸರ್. ಒಳ್ಳೇದು. ಅಲ್ಲಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ತಾವು ಕಂಡುಕೊಂಡಂಥ ಅನುಭವ, ಸಲಹೆಗಳಿದ್ರೆ ಅದು ಕಡಿಮೆ ಅಂತಲ್ಲ, ನೀವು ಸಲಹೆಗಳು ಕೊಡ್ಬೋದು. ಯಾಕಂದ್ರೆ ಅವರು ಅದನ್ನು ಹುಡುಕ್ತಾ ಇದ್ದಾರೆ, ಇಂಥವ್ರನ್ನ ಹೆಂಗೆ ಕಡಿಮೆ ಮಾಡೋದು ಅಂತ. ಸೊ ಹಾಗಾಗಿ ತಾವು ಸಲಹೆಗಳು ಕೊಡೋದು ಬಹಳ ಮುಖ್ಯನೇ. ಇದ್ರೆ ಹೇಳಿ, ಇಲ್ಲಾಂದ್ರೆ ಸರ್ ಅದನ್ನು ಪ್ರತಿಕ್ರಿಯಿಸ್ತಾರೆ. ಓಕೆ, ನಮಗೆ ಗೊತ್ತಾಗಿಲ್ಲ. ಎಸ್ ಸರ್. ಓಕೆ, ಥ್ಯಾಂಕ್ ಯು ರಜಾಕ್ ಅವರೇ. ಮೊದಲಿಗೆ ನಮ್ಮ ಕರ್ತವ್ಯವನ್ನು ಗುರುತಿಸಿ ತಾವು ಅಭಿನಂದನೆ ಸಲ್ಲಿಸೋದಕ್ಕೆ ತಮಗೂ ಧನ್ಯವಾದಗಳು. ಈಗ ಎಕ್ಸಾಂಪಲ್ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ಗಳಲ್ಲಿ ಬಹುತೇಕ ನಾನು ಆವಾಗಲೇ ಹೇಳಿದೆ, ಒಂದು ಮಿನಿಸ್ಟ್ರಿ ಆಫ್ ಹೈವೇ ಅಥಾರಿಟಿ ಅವ್ರದ್ದು ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 17,000 ಜನ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ನಿಂದ ಮೃತ ಹೊಂದಿದವರು ಇದ್ದಾರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ. ಇದು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ನಲ್ಲಿ ಸಾಮಾನ್ಯವಾಗಿ ಯುವಕರು ಮತ್ತು 18 ವಯಸ್ಸಿನಿಂದ 45 ವರ್ಷದ ಯುವಕರು ಹೆಚ್ಚು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ 2 ವೀಲರು ಅಥವಾ ಕಾರು ಇರ್ಬೋದು, ಎಲ್ಲ ಒಂದು ಕಾಣಿಸ್ತಾ ಒಂದು ಪರ್ಮಿಷಬಲ್ ಲಿಮಿಟ್ಸ್ ಅಂತ ಇರುತ್ತೆ. ಒಂದು 100 ml ಬ್ಲಡ್ನಲ್ಲಿ 30 mg ಒಂದು ನಾವು ಮೆಷರ್ ಮಾಡೋದಕ್ಕೆ ಇಟ್ಕೊಳ್ತೀವಿ. ಬ್ರೆತ್ ಅನಲೈಸರ್ ಮುಖಾಂತರ ಮೆಷರ್ ಮಾಡ್ತೀವಿ. ಅದನ್ನು ದಾಟಿದಾಗ ನಾವು ದಂಡನ ಅಥವಾ ಕೇಸಸ್ನ ಬುಕ್ ಮಾಡ್ತೀವಿ. ನಾವು ದಂಡ ಹಾಕಲ್ಲ, ಕೋರ್ಟ್ನಲ್ಲಿ ದಂಡ ಹಾಕ್ತಾರೆ, ಅದಕ್ಕೆ ಕೇಸಸ್ಗಳನ್ನ ಬುಕ್ ಮಾಡ್ತೀವಿ. ಎಕ್ಸಾಂಪಲ್, ಈಗ ಕೆಲವು ಸ್ಟೇಟ್ಗಳಲ್ಲಿ ಕೆಲವು ಪಾಲಿಸಿಗಳನ್ನ ಇಟ್ಕೊಂಡಿದ್ದಾರೆ. ಈ ಗೋವಾ, ಹಿಮಾಚಲ್ ಪ್ರದೇಶ್, ಕರ್ನಾಟಕ ಅಂತ ಸ್ಟೇಟ್ಗಳಲ್ಲಿ 18 ವರ್ಷದ ನಂತರ ಲಿಕ್ಕರ್ ತೊಗೊಳ್ಳೋದಕ್ಕೆ ಪರ್ಮಿಷನಬಲ್ ಇದೆ. ಕೆಲವು ಕಡೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಯಾವಾಗಲೂ ಪರ್ಮಿಷನ್ನೇ ಇಲ್ಲ, ಕುಡಿಲಿಕ್ಕೆ ಅವಕಾಶ ಇಲ್ಲ. ಡೆಲ್ಲಿ ಅಂತ ರಾಜ್ಯಗಳಲ್ಲಿ 25 ವರ್ಷಗಳ ನಂತರ ಕುಡಿಬೋದು ಅಂತ ಇದೆ. ಅಂದರೆ ಕುಡಿಯೋದಕ್ಕಷ್ಟೇ ಪರ್ಮಿಷನಬಲ್. ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಲಿಕ್ಕೆ ಯಾವುದೇ ಸ್ಟೇಟ್ನಲ್ಲಿ, ಯಾವುದೇ ದೇಶದಲ್ಲಿ ಪರ್ಮಿಷನ್ ಇಲ್ಲ. ಯಾಕಂದರೆ ನಿಮ್ಮ ಅಸೆಸ್ಮೆಂಟು ಅಥವಾ ನಿಮ್ಮ ವಿಷನ್ ಅಥವಾ ನಿಮ್ಮ ಬ್ರೈನ್ ವರ್ಕ್ ಮಾಡುವಂಥ ಕೆಪಾಸಿಟಿನ ಅದು ರೆಡ್ಯೂಸ್ ಮಾಡೋದ್ರಿಂದ ನೀವು ಅದನ್ನು ಅಪಘಾತಗಳಾಗೋ ಚಾನ್ಸ್ ಇರುತ್ತೆ. ಮತ್ತು ಅಂಥ ಅಪಘಾತಗಳಾದಾಗ ಬೇರೆಯವರು ಸಾಯ್ಬೋದು ಅಥವಾ ಸ್ವತಃ ಅವರೂ ಸಾಯ್ಬೋದು. ಹಾಗಾಗಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ತುಂಬ ಡೇಂಜರಸ್ ಥಿಂಗ್ ಇತ್ತೀಚಿನ ದಿನಗಳಲ್ಲಿ. ಎಕ್ಸಾಂಪಲ್ ನೀವು ನೋಡ್ಬೋದು, ಪಾರ್ಚೆ ಕೇಸ್ ಅಂತೇಳಿ ಒಂದು ಪೂನಾದಲ್ಲಿ ಒಂದು ಕೇಸ್ ರಿಪೋರ್ಟ್ ಆಯಿತು. ಅಲ್ಲಿ ವೇದಾಂತ್ ಅಗರ್ವಾಲ್ ಅಂತೇಳಿ ಒಂದು ಮೈನರ್ ಹುಡುಗ ಒಂದು ಅಪಘಾತನ ಮಾಡ್ತಾರೆ. ಭಾಳ ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಂಥ ಒಂದು ಹುಡುಗ. ಈಸ್ ಬಿಲೋ 18 years. 160 km ಸ್ಪೀಡ್ನಲ್ಲಿ ಅವರು ಒಂದು ಸ್ಮಾಲ್ ರೋಡ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಆಫ್ಟರ್ ದಿ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್. ಆವಾಗ ಆ ಸ್ಮಾಲ್ ರೋಡ್ನಲ್ಲಿ ಇಬ್ಬರು ಅಶ್ವಿನಿ ಮತ್ತು ಅನೀಶ್ ಅಂತ ಇಬ್ಬರು ಯುವಕರು 2 ವೀಲರ್ನಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಹೋಗಿ ಡ್ಯಾಶ್ ಮಾಡಿ ಇಬ್ಬರೂ ಸ್ಪಾಟ್ನಲ್ಲಿ ಸಾಯ್ತಾರೆ. ಅದ್ರ ಜೊತೆಗೆ ಅದಾದ ನಂತರ ಆತನ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದಾದ ಮೈನರ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಡ್ರೈವಿಂಗಿಗೆ ಅಲೋ ಮಾಡಿದ್ರಿ ಅಂತೇಳಿ ತಂದೆ ತಾಯಿಗಳ ಮೇಲೆ ಕೇಸ್ ಆಗುತ್ತೆ. ಕಳೆದ 2 ವರ್ಷಗಳಿಂದ ತಂದೆ ತಾಯಿ ತಾತ ಕಾರ್ ಕೊಡ್ಸಿರ್ತಾರೆ ಅವನಿಗೆ ಬರ್ಡೇಗೆ ಅಂತೇಳಿ. ಮೈನರ್ ಬಾಯಿಗೆ ಕಾರ್ನ ಗಿಫ್ಟ್ ಮಾಡೋಂಗಿಲ್ಲ, ಕೊಡಿಸ್ಬಾರ್ದಿತ್ತು. ಆ ಮೂರು ಜನನೂ ಈಗ ಜೈಲಿನಲ್ಲಿದ್ದಾರೆ. 2 ವರ್ಷ ಆದರೂ ಕೂಡ ಅವ್ರಿಗೆ ಬೇಲ್ ಆಗಿಲ್ಲ. ನಮ್ಮ ಸರ್ಕಾರ
ಕೇಂದ್ರ ಸರ್ಕಾರ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸನ್ನ ಭಾಳ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿದೆ. ಆ ಥರ ಏನಾದರೂ ಅಪಘಾತ ಪಡಿಸಿ ಯಾರಾದರೂ ಮೃತಪಟ್ಟರೆ 10 ವರ್ಷಗಳ ಕಾಲ ಜೈಲು ವಾಸ ಆಗುತ್ತೆ. ಈ ಒಂದು ಅವೇರ್ನೆಸ್ ಜನಗಳಿಗೆ ಬರಬೇಕಾಗಿದೆ. ಕುಡಿದು ಒಂದು ತಾತ್ಕಾಲಿಕವಾದ ಒಂದು ಕಿಕ್ಗೋಸ್ಕರ, ತಾತ್ಕಾಲಿಕ ಒಂದು ಜಾಯ್ಫುಲ್ಗೋಸ್ಕರ ಅದನ್ನು ಮಾಡಿದ್ರೆ ಆ ಪರಿಣಾಮ ಏನಾಗುತ್ತೆ ಅಪಘಾತ ಆದರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಅಪಘಾತ ಆಗಿ ಅದ್ರ ಪರಿಣಾಮ ಥಿಂಕ್ ಮಾಡಿದ್ರೆ ಅವ್ರಿಗೆ ಅದರದ್ದು ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಏನಾದರೂ ಅಪಘಾತ ಪಡಿಸಿ ಯಾರು ಬೇರೆಯವ್ರು ಮೃತಪಟ್ಟರೆ 10 ವರ್ಷಗಳ ಕಾಲ ಜೈಲಾಗುತ್ತೆ. ಇದು ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಯರವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆಯುತ್ತೆ ಪೂನಾದಲ್ಲಿ. ಇನ್ನೂ 2 ವರ್ಷ ಆದರೂ ಕೂಡ ಅವ್ರಿಗೆ ಜೈಲ್. ಇವ್ರು ಅಂದ್ಕೊಂಡಿದ್ದಾರೆ ಎಲ್ಲ ಕೇಸಸ್ಗಳು ಏನಾದರೂ ಆದರೆ ನಾನು ಈಸಿಯಾಗಿ ಬೇಲಿಂದ ಆಚೆ ಬಂದುಬಿಡ್ಬೋದು ಅಂತ. ಬಟ್ ಅದನ್ನು ಅಪಘಾತಗಳು ಎಷ್ಟು ಹೆಚ್ಚಾಗ್ತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು 2019 ಅಮೆಂಡ್ ಮಾಡ್ತು, ಫೈನ್ಸ್ಗಳನ್ನ ಎನ್ಹಾನ್ಸ್ ಮಾಡಿದೆ, ಮತ್ತು ಇಂಪ್ರಿಸನ್ಮೆಂಟ್ಸ್ ಪೀರಿಯಡ್ನ ಎನ್ಹಾನ್ಸ್ ಮಾಡಿದೆ. ಮೊದಲು 6 ತಿಂಗಳಿದ್ದನ್ನು 2 ವರ್ಷ ಮಾಡಿದೆ. ಹಾಗಾಗಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ಗಳು ತುಂಬ ಅಪಾಯಕಾರಿ. ಅದ್ರ ಬಗ್ಗೆ ಜನ ಜಾಗೃತರಾಗಬೇಕು. ಇಲ್ಲಾಂದರೆ ಅದರಿಂದ ಕೂಡ ಮಠಗಳು ಕಳ್ಕೊಳ್ಳೋ ಚಾನ್ಸಸ್ಸು, ಭಾಳ ದುಃಖ ಪಡುವಂಥ ಚಾನ್ಸಸ್ ಇರುತ್ತೆ. ಖಂಡಿತ ಸರ್. ಜನರಿಗೆ ಈ ದಂಡದ ಬಗ್ಗೆ, ನಿಯಮದ ಬಗ್ಗೆ ಬಹುಶಃ ಅರಿವಿದೆ, ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಸರಿಸಬೇಕಲ್ಲ, ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು. ಯಾಕೆ ತಮಗೆ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಫೈನ್ ಆಗುತ್ತೆ ತಪ್ಪು ಅಂತ ಗೊತ್ತಿದ್ರು, ಅಥವಾ ಅಡಲ್ಟ್ ಏನು ಏಜಿಗೆ ಬರ್ದೇ, ವಯಸ್ಸಿಗೆ ಬರ್ದೇ ಅವ್ರಿಗೆ ವೆಹಿಕಲ್ ಕೊಡಿಸ್ಬಾರ್ದು ಅಂತ ಗೊತ್ತಿದ್ದು ಕೊಡ್ತೀವಿ. ಇವೆಲ್ಲ ಯಾಕೆ ಮಾಡ್ತೀವಿ, ಯಾಕೆ ಆಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ಸರ್. ಅದಕ್ಕೆ ಮುಂಚೆ ಮತ್ತೊಂದು ಕರೆ ತೊಗೊಂಡ್ಬಿಡ್ತೀನಿ ಸರ್. ಓಕೆ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ನನ್ನ ಹೆಸರು ಜಯಮಣಿ ಅಂತ, ಮೈಸೂರಿಂದ ಸರ್ ನಾನು ಮಾತಾಡ್ತಾ ಇರೋದು. ಮೇಡಮ್ ಮಾತನಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ. ನೀವು ಇವತ್ತು ತುಂಬಾ ಉತ್ತಮವಾದ ವಿಚಾರಗಳ ವಿನಿಮಯ ಆಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ನಿಮ್ಮಂತ ಅಧಿಕಾರಿಗಳನ್ನ ಕಚೇರಿನಲ್ಲಿ ಭೇಟಿ ಮಾಡಕ್ಕೆ ನಮ್ಗೆ ಆಗದೆ ಇರೋದ್ರಿಂದ ಈ ತರ ಒಂದು ಪ್ರೋಗ್ರಾಮು ತುಂಬಾ ಒಳ್ಳೆ ಪ್ರೋಗ್ರಾಮು. ಈಗ ನಾನು ವಿಷಯಕ್ಕೆ ನೀವು ಕೊಟ್ಟಿದ್ದೀರಿ 5 ವಿಷಯಗಳು: ಸಂಚಾರ ನಿಯಮ ಪಾಲನೆ, ನಿಬಂಧನೆಗಳು, ನಿಯಮ ಉಲ್ಲಂಘನೆಗಳು, ಸಂಚಾರ ಸಮಸ್ಯೆಗಳು ಹಾಗೂ ಪರಿಹಾರಗಳು. ಸಂಚಾರ ಸಮಸ್ಯೆಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ನಾನು ವಿಜಯನಗರ ರಸ್ತೆ ಡಿ ಬ್ಲಾಕ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನ್ನ ಮನೆ ಮುಂದೆ ಡಬಲ್ ರೋಡ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ 4 ಕಡೆಯಿಂದ ವೆಹಿಕಲ್ಗಳು ಡಬಲ್ ರೋಡ್ ಅಲ್ಲಿ ಸಂಚಾರ ನಡೆಸ್ತವೆ. ಸರ್ ನಾನು ವಿಜಯನಗರ 3ನೇ ಅಂತ ಡಿ ಬ್ಲಾಕ್ ಇಂದ ಮಾತಾಡ್ತಾ ಇದ್ದೀನಿ. ರಸ್ತೆ ನೇಮ್ ಹೇಳಿ ಮತ್ತೊಮ್ಮೆ. ರಸ್ತೆ ಯಾವುದು ಅಂತ ಸರ್? ಇಲ್ಲಿ ಬಸವರಾಜ ಸರ್ಕಲ್ ಅಂತ ಇದೆ. ಆ ರೋಡ್ಗೆ 4 ಕಡೆಯಿಂದ ಕನೆಕ್ಟ್ ಆಗುತ್ತೆ. ಈಗ ಹೊಸದಾಗಿ ಡಬಲ್ ರೋಡ್ ಮಾಡ್ಬಿಟ್ಟಿದ್ದಾರೆ. ಅದೇನಾಗ್ತಾ ಇದೆ ಅಂತಂದ್ರೆ ಅಲ್ಲಿರೋ ಅಂತ ದೊಡ್ಡ ದೊಡ್ಡ ಅಧಿಕಾರ ವರ್ಗದವ್ರ ಮನೆಗಳನ್ನು ಸಹ ಇದೆ ಅಲ್ಲಿ ಪ್ರತಿ ನಿತ್ಯ ಆಕ್ಸಿಡೆಂಟ್ ಗಳಾಗ್ತಾನೆ ಇದೆ. ನಾನು ಆ ಮೇನ್ ರೋಡ್ ಹಿಂಭಾಗದಲ್ಲಿ ನನ್ನ ಮನೆ ಇರೋದು. ಆದ್ರೆ ಅಲ್ಲಿ ಯಾರೂನು ನಮಗೂ ಇದಕ್ಕೂ ಸಂಬಂಧ ಪಟ್ಟಿಲ್ಲ ಅನ್ನೋ ವರ್ತನೆ ನನ್ನ ಮನಸ್ಸಿಕೆನೋ ಇಲ್ಲ ಅವರ ಮನಸ್ಸಿಕೆನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾಯಿಗಳಂತೂ ಪ್ರತಿನಿತ್ಯ 100 ನಾಯಿಗಳು ಸಾಯ್ತಾ ಇದಾವೆ. ಅದನ್ನ ಸೈಡ್ ಸರ್ಸ ಅಂತದೇ ಆಗ್ಲಿ, ಅದಕ್ಕೇನಾದ್ರು ಒಂದು MNC ಇದಕ್ಕೆಲ್ಲ ಕಾಲ್ ಮಾಡಿ ಆ ಮನಸ್ಥಿತಿನೂ ನಾವೆಲ್ಲ ಕಳ್ಕೊಂಬಿಟ್ಟಿದೇವೋ ಏನೋ ಅದನ್ನೂ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸರ್, ಎತ್ತರದಲ್ಲಿದೆ ರೋಡು, ಡೌನ್ಗೆ ಇಳಿಯುವಾಗ ಸರ್ರ ಅಂತ ಗಾಡಿಗಳು ನುಗ್ತಾ ಇದಾವೆ. ಅದು 2 ವೀಲರು ಬೀಳ್ತಾ ಇದಾರೆ, ಪಾದಚಾರಿಗಳಿಗೂ ಹೇಟಾಗ್ತಾ ಇದೆ. ಆದ್ರೆ ಯಾವ್ದೂನು ಅದಕ್ಕೆ ಯಾವ ರೀತಿಯ ಒಂದು ಪರಿಹಾರ ನಿಮ್ಮಿಂದ ಸಿಗ್ಬೋದು ಅನ್ನೋ ಒಂದು ಕಳಕಳಿಯಿಂದ ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ನಾನು. ಮತ್ತೆ ಅದನ್ನ ಬಿಟ್ಟು ಬಸವರಾಜ ಸರ್ಕಲ್ ಇಂದ ಡೌನ್ಗೆ ಇಳಿತು ಸಪ್ತಮಾತೃಕದಿಂದ ಒಂದ್ ರೋಡ್ ಬರುತ್ತೆ, ಇನ್ಕಲ್ ರೋಡ್ ಕಡೆಯಿಂದ ಒಂದ್ ರೋಡ್ ಬರುತ್ತೆ. ಆಗ ಡಬಲ್ ರೋಡ್ ಇಲ್ಲಿನೂ ಹೀಗೆ ಜಲಕ್ಷ್ಮೀಪುರಂ ಸ್ಟೇಷನ್ ಮೇಲ್ಗಡೆ ಸಿಗುತ್ತೆ. ಅಲ್ಲಿ ತನಕನೂ ಸರ್ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಮೂಲ ಕಾರಣ ಲೋನ್ ಅಲ್ಲಿ ವೆಹಿಕಲ್ ಕೊಡ್ತೀವಿ ಅಂತ ಸಾವಿರಾರು ಇವುಗಳನ್ನ ಇಟ್ಕೊಂಡ್ಬಿಟ್ಟು ಲೋನ್ ಅಲ್ಲಿ ತಗೊಂಡ್ಬಿಟ್ಟು ಚಿಕ್ಕ ಮಕ್ಳು ದೊಡ್ಡವ್ರು ಎಲ್ರು ಯದವಾ ಬಿಟ್ಕೊಂಡು ಒಂದು ಪ್ರಾಣದ ಬೆಲೆ ಏನು ಅಂತ ಗೊತ್ತಿಲ್ಲದೇನೆ ಆಕ್ಸಿಡೆಂಟ್ಗಳು ದಿನ 100 ನಿಮ್ಗೆ ಹೇಳ್ಕೊಡೋ ಅಂತ ವಿಷಯ. ನಾನು ಅಷ್ಟು ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ದೇ ಇರೋಳು. ಈ ತರ ನಡೆಯೋದಕ್ಕೆ ನೀವು ಅಧಿಕಾರ ವರ್ಗದವರು ಎಷ್ಟು ಅಂತ ಕಷ್ಟ ಪಡ್ತೀರಾ ನಮ್ಮ ಪ್ರಾಣನ ಉಳ್ಸೋದಕ್ಕೆ? ನಿಮ್ಮ ಮಿತಿ ಮೀರಿ ನಿಮ್ ಸೇವೆ ನಮ್ಗೆ ಸಿಗ್ತಾ ಇದೆ. ಅದನ್ನ ಸಾರ್ವಜನಿಕರು ನಾವು ಅರ್ಥ ಮಾಡ್ಕೊಂಡು ನಿಯಮಿತವಾಗಿ ಹೇಗಿರ್ಬೇಕು ಏನು ಅನ್ನೋದು ಕಲಿಯಕ್ ಆಗಲ್ವಾ ಸರ್ ನಾವುಗಳು?
ಯಾಕೆ ಈ ತರ ಒಂದು ಮನುಷ್ಯನ್ಗೆ ದುರ್ಬುದ್ಧಿನೋ ಅಥವಾ ಇನ್ನೊಂದೋ ಏನೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆಲ್ಲ ಒಂದು ರೀತಿಯ ಈ ಡಬಲ್ ರೋಡ್ ಅಲ್ಲಿ ಆಗ್ತಾರ ಅನಾಹುತಕ್ಕೆ ನಿಮ್ ಕಡೆಯಿಂದ ಒಂದು ಸಹಕಾರ ಸಿಕ್ಕಿ ತೊಂದರೆಗಳಿಗೆ ಒಂದು ಕಡಿವಾಣ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಸರ್. ನಿಮ್ಮಂತ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇದೆ ಆಗಂತದ್ದು. ಮಾತಾಡ್ತಾರೆ. ಖಂಡಿತಮ್ಮ, ತಮ್ಮ ಸಲಹೆಗೆ ಮತ್ತು ತಾವು ಸಮಾಜದ ಬಗ್ಗೆ ಹೊಂದಿರತಕ್ಕಂಥ ಕಾಳಜಿಗೆ ಭಾಳ ಖುಷಿ ಆಯಿತು, ನನಗೆ ಸಂತೋಷ ಆಯಿತು. ನಿಮ್ಮ ಒಂದು ಏನು ಮಾತಾಡಿದ್ರಿ ಇವಾಗ, ಬಹುಶಃ ಅದನ್ನು ನಾನು ಮಾತಾಡಬೇಕಿತ್ತು, ನೀವೇ ಮಾತಾಡಿದ್ರಿ. ಸಮಾಜದಿಂದ ನಾವು ಕೂಡ ಅದನ್ನು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು 380 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಆಫೀಸರ್ಸ್, 15 ಲಕ್ಷ ಜನ ಇರತಕ್ಕಂಥ ಮೈಸೂರು ಸಿಟಿಯನ್ನು ನಾವು ಮ್ಯಾನೇಜ್ ಮಾಡಬೇಕಾದ್ರೆ ನಾವು ಬರೀ 380 ಜನರ ಕೈಲಿ ಆಗಲ್ಲ. ನಮಗೇನು ನಾನಾ ಥರದ ಕರ್ತವ್ಯಗಳಿರ್ತವೆ. ಅದ್ರ ಮಧ್ಯೆ ಕೂಡ ಜನ ನಮ್ಮನ್ನು ಸಾಕಷ್ಟು ನಮ್ಮಿಂದನೇ ಆಗಬೇಕು ಎಲ್ಲವೂ ಅಂತ ನಿರೀಕ್ಷಣೆ ಮಾಡ್ತಾರೆ. ಅದಕ್ಕೆ ನಾನು ವಾಪಸ್ ಅವ್ರಿಗೆ ಜನಸಂಪರ್ಕ ಸಭೆಗಳ ಮುಖಾಂತರ ಆಗಲಿ ಅಥವಾ ಇಂಥ ಕಾರ್ಯಕ್ರಮಗಳ ಮುಖಾಂತರ ನಾನು ಹೇಳೋದು ಬಯಸ್ತೀನಿ ಅಂದರೆ, ಪ್ರತಿಯೊಬ್ಬ ನಾಗರಿಕನಿಗೂ ಅವನದೇ ಆದ ಒಂದು ಜವಾಬ್ದಾರಿ ಇದೆ. ಒನ್ಸ್ ಮನೆಯಿಂದ ಆಚೆ ರಸ್ತೆಗೆ ಇಳಿದ ತಕ್ಷಣ ಅವ್ರದ್ದೇ ಆದ ಒಂದು ಸಾಮುದಾಯಿಕ ಸಾಮಾಜಿಕ ಜವಾಬ್ದಾರಿಗಳಿರ್ತವೆ. ಆ ಸಾಮಾಜಿಕ ಜವಾಬ್ದಾರಿಗಳನ್ನ ಅರ್ಥಕೊಂಡಾಗ ಮಾತ್ರ ಎಲ್ಲರೂ ಸೇಫಾಗಿರೋಕ್ಕೆ ಸಾಧ್ಯ. ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅವರು ವೈಲೇಷನ್ ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾರೆ. ನಾವು ನಮ್ಮ ಕಾಳಜಿಗೋಸ್ಕರ, ನಮ್ಮ ಜೀವ ರಕ್ಷಣೆಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಸೇಫಾಗಿರಬೇಕು. ಮತ್ತು ರಸ್ತೆ ಯಾರದ್ದೂ ಅಲ್ಲ, ರಸ್ತೆ ಸಾರ್ವಜನಿಕರದ್ದು. ಪ್ರತಿಯೊಬ್ಬ ಸಾರ್ವಜನಿಕರು ಅದನ್ನು ಬಳಸೋದ್ರಿಂದ ಎಲ್ಲರೂ ಸೇಫಾಗಿ ರೈಡ್ ಮಾಡೋದನ್ನು ಕಲ್ತ್ಕೊಂಡ್ರೆ ಎಲ್ಲರೂ ಸೇಫಾಗಿರ್ಬೋದು. ಅದು ಯಾರದ್ದು ನಾ ಈಗಾಗಲೇ ಮೊದಲೇ ಕೂಡ ಹೇಳಿದೆ, ಸಾರ್ವಜನಿಕ ರಸ್ತೆಯಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜವಾಬ್ದಾರಿಗಳನ್ನ, ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಸಂಚರಿಸಿದ್ರೆ ಅಪಘಾತಗಳು ಆಗೋದಿಲ್ಲ. ಕೆಲವು ಟೈಮು ತಾವೀಗ ಹೇಳ್ತಾ ಇದ್ರಿ, ಎಸ್ಪೆಷಲಿ ಬಸವರಾಜ ಸರ್ಕಲ್ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ರೋಡ್ ಇಂಜಿನಿಯರಿಂಗ್ ತಪ್ಪಿರ್ಬೋದು ಅಥವಾ ಯಾವುದೋ ಒಂದು ಲೇಔಟ್ನ ಡೆವಲಪ್ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಪ್ಲ್ಯಾನ್ ಅಪ್ರೂವಲ್ ಆಗಿರ್ತಕ್ಕಂಥ ತಪ್ಪಿಂದ ಆಗಿರ್ಬೋದು. ಕೆಲವು ಸಮಸ್ಯೆಗಳಿಂದ ಅಲ್ಲಿ ಕೆಲವು ಸಮಸ್ಯೆಗಳು ಇರ್ತವೆ, ಅದನ್ನು ನಾವು ಖುದ್ದು ಪರಿಶೀಲನೆ ಮಾಡಬೇಕಾಗುತ್ತೆ. ತಾವು ಇವತ್ತು ದಿನ ಅದನ್ನು ಗಮನ ಸೆಳೆದಿದ್ದೀರಿ. ನಾನು ಖಂಡಿತವಾಗ್ಲಿ ನಾಳೆನೇ ಅದನ್ನು ವಿಸಿಟ್ ಮಾಡಿ ತಮಗೂ ಕರೆ ಮಾಡ್ತೀನಿ. ಬೇಕಾದ್ರೆ ತಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ತಮಗೆ ಕರೆ ಮಾಡ್ತೀನಿ. ಕರೆ ಮಾಡಿ ಆ ಸ್ಥಳದಲ್ಲೇ ನಿಮಗೆ ಅಲ್ಲಿ ಏನು ಪರಿಹಾರನ ಹೇಳ್ಬೋದು ಅಥವಾ ನಮ್ಮಿಂದ ಏನಾಗುತ್ತೆ ಸಂಚಾರಿ ಪೊಲೀಸರಿಂದ ಅದನ್ನು ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಮ್ಮ. ಥ್ಯಾಂಕ್ ಯು. ನಿಮ್ಮಂತ ಅಧಿಕಾರಿಗಳು ಇರೋದು ಸಾರ್ವಜನಿಕರಿಗೆ ದೇವರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮಂತವರೇ ನಮ್ಮ ಪಾಲಿಗೆ ದೇವರುಗಳಾಗಿರ್ತೀರ ಸರ್ ಸಾಮಾನ್ಯ. ಹಾಗಾಗಿ ಕಾಳಜಿಯಿಂದ ನಿಮ್ಮಲ್ಲಿ ನನ್ನ ಬೇಡಿಕೆ, ಎಲ್ಲಾ ಪ್ರಾಣನೂ ಒಂದೇ ಆಗಿರುತ್ತೆ ಸರ್. ನಮ್ಮನೆ ಲೈನ್ ಅಲ್ಲಿ ಒಂದೊಂದ್ ಮನೆಯಲ್ಲಿ 5 ಕಾರುಗಳು, BMW ಕಾರ್ಗಳು 5 ಗ್ಯಾರೇಜ್ ಇದು ಅಂತ ಹೇಳೋ ಮಟ್ಟಕ್ಕೆ ಗಾಡಿಗಳು ನಿಲ್ಸ್ಕೊಂಡಿದ್ದಾರೆ. ಅದ್ ಏನಕ್ಕೆ ಅಷ್ಟು ದುಡ್ಡು ಎಲ್ಲಿಂದ ಬರ್ತಾ ಇದೆ, ಅದು ಎಲ್ಲಿ ಏನ್ ಕಥೆ ಅನ್ನೋದು ನನಗೆ ಗೊತ್ತಾ. ದಯವಿಟ್ಟು ಹೇಳಿ ಜಯ ಮೇಡಮ್, ಧನ್ಯವಾದಗಳು ತಮ್ಮ ಭಾವನೆಗೆ, ಸಾಮಾಜಿಕ ಕಳಕಳಿಗೆ. ಖಂಡಿತವಾಗ್ಲೂ ತಮ್ಮ ಹವಾಲನ್ನು ತುಂಬಾ ಒಳ್ಳೆ ಸ್ವೀಕರಿಸಿದರೆ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಿ. ನನ್ನಂತ ಹುಚ್ಚರ ಮಾತಾಡೋರು ಪ್ರೋಗ್ರಾಮ್ ಏನಾಗತ್ತೋ ಗೊತ್ತಿಲ್ಲ. ಸಾರಿ ತಮ್ಮಂತವರಿಂದನೇ ಇನ್ನೂ ಮಾನವೀಯತೆ ಉಳ್ಕೊಂಡಿರೋದು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ. ಎಸ್ ಮೇಡಮ್. ಸರ್ ಮತ್ತೊಂದು ಕರೆ ತಗೋತೀನಿ. ನಮಸ್ತೆ ಸರ್. ಹೇಳಿ ಸರ್. ಹೇಳಿ ಸರ್, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್ ಮೈಸೂರಿಂದ, ದೇವರಾಜ್ ಮಲ್ಲ ಮೈಸೂರಿಂದ ಮಾತಾಡ್ತಾರ ನಾವು. ತಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಹೇಳಿ ಸರ್ ವೆಂಕಟೇಶ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ACP ಅವರು ನಮ್ಮ ಜೊತೆಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಏನಿಲ್ಲ ಸರ್, ಶಿವರಾಂಪೇಟೆ, ಅರಸೂರು ರೋಡು, ಸಯಾಜಿರ್ ಅವರು ಕ್ಯಾರ್ ಸರ್ಕಲ್ ಇಂದ ಅಂತೂ KRS ಸರ್ಕಲ್ ವರ್ಗು ಫುಲ್ ಪಾರ್ಕಿಂಗ್ ಅವ್ರ ಅವಳಿ, ಎಲ್ಲಾ ಡಬಲ್ ಪಾರ್ಕಿಂಗ್ ಆ ಕಡೆ ಈ ಕಡೆ. ಆಮೇಲೆ ವ್ಯಾಪಾರ ಮಾಡೋರೆಲ್ಲ ಫುಟ್ಪಾತ್ ನೆಲ್ಲ ಅಕ್ವೈರ್ ಮಾಡ್ಕೊಬಿಟ್ಟಿದ್ದಾರೆ. ಓಡಾಡಕ್ಕೆ ಜನಗಳು ತೊಂದ್ರೆ. ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಅಂತೂ ಇನ್ನು ಹೇಳೋರೇ ಇಲ್ಲ, ಅಲ್ಲಿ ಕೇಳೋರೇ ಇಲ್ಲ ಅವ್ರಿಗೆ. ಹೆಂಗ್ ಬೇಕಂಗೆ ಪಾರ್ಕಿಂಗ್ಗಳು. ಆ KT ಇರ್ವಿನ್ ರೋಡ್ ಇಂದ ಒಲಿಂಪಿಯಾ ಟಾಕೀಸ್ವರೆಗೂ KT ಸ್ಟೇಟ್ ಅಲ್ಲಿ ಒಂದೇ ಇದೆ. 2 ವೀಲರ್ ಫುಲ್ ಅವಳಿಯಲ್ಲಿ ಹೆಂಗ್ ಬೇಕಂಗ್ ನುಗ್ಗಾಡ್ತಾರೆ. ಆ ಕಡೆ ಆಪೋಸಿಟ್ ಬರೋರ್ಗೆ ಆವಾಜ್ ಆಗ್ತಾರೆ. ಮೀನಾ ಬಜಾರು, ಲಿಸಿನ್ ಹಾಸ್ಪಿಟಲ್ ರೋಡ್ ಅಂತೂ ಇನ್ನೂ ಅವಳಿ ಸರ್. ಓಕೆ, ತಮ್ಮ ಹೆಸರೇನು ಹೇಳಿದ್ರು? ವೆಂಕಟೇಶ್ ಅವರೇ. ಹೇಳಿ ಸರ್. ಹೇಳಿ ಸರ್. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ನಾವು ಈಗಾಗಲೇ ನಾವು ಮೊದಲಿಂದ ಕೇಳಿದ್ರಿ, ನಾವು ಅದೇ ವಿಷಯ ಚರ್ಚೆ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಮನುಷ್ಯರು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಈಗ ಒನ್ ವೇ ಎಗೇನೆಸ್ಟ್ ಏನು ಚಲನೆ ಮಾಡ್ತಾರಲ್ಲ, ಒನ್ ವೇ ಎಗೇನೆಸ್ಟು ಹೋಗೋದು ಸಲೀಸ್. ಅವ್ರಿಗೆ ಒಂದು ಕಂಫರ್ಟ್, ಭಾಳ ಬೇಗ ರೀಚ್ ಆಗಿಬಿಡ್ತೀನಿ ಅಂತನೋ
ಅಥವಾ ಒಂದಷ್ಟು ಸಮಯ ಉಳಿಸ್ತೀನಿ ಅಂತಲೋ ಹೋಗ್ತಾರೆ. ಬಟ್ ಆ ಜಾಗದಲ್ಲಿ ನನ್ನ ರೈಟ್, ನನ್ನ ಹಕ್ಕು ಅಂತೇಳಿ ಅಲ್ಲಿ ಬರ್ತಕ್ಕಂಥವನು ಭಾಳ ರಭಸವಾಗಿ ಬಂದು ಅಪಘಾತಗಳಾದರೆ ಸಾವು ನೋವುಗಳಾಗ್ತವೆ. ಪ್ರತಿಯೊಂದು ಜಾಗದಲ್ಲೂ ನಿಂತ್ಕೊಂಡು ಪ್ರತಿಯೊಂದು ಜಾಗದಲ್ಲೂ ಪೊಲೀಸ್ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಪಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾಗರಿಕ ಜವಾಬ್ದಾರಿ ಇರಬೇಕು ಅಂತ ಹೇಳಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ನಾಗರಿಕ ಜವಾಬ್ದಾರಿ ಇರಬೇಕು. ಎಲ್ಲವನ್ನ ಯೂನಿಫಾರ್ಮ್ ಪೊಲೀಸರು ಬಂದು ನಿಮಗೆ ಬುದ್ಧಿ ಹೇಳಿ ನಿಮಗೆ ದಂಡ ಹಾಕಿ ಮಾಡಬೇಕು ಅಂತಂದರೆ ಅದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ಅದು ನಾವು ನಮ್ಮ ಜವಾಬ್ದಾರಿ. ಇದು ಟೈಗರ್ ಇತ್ತಲ್ಲ, ಇನ್ನೂ ಬರ್ಲಿಲ್ಲ ಸರ್ ಆರ್ಡರ್ ಪಾಸ್ ಆಗಿ ಹೈಕೋರ್ಟಿಂದ. ಯಾವುದು ಟೈಗರ್ ವೆಹಿಕಲ್? ಇಲ್ಲ ಈಗ ಸದ್ಯಕ್ಕೆ ಅದು ಚಾಲ್ತಿಲಿಲ್ಲ. ಈ ಸಬರ್ಬನ್ ರಸ್ತೆನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲಿ KSRTC ಬಸ್ಸಸ್ಗಳು ಮತ್ತು ಆಟೋ ರಿಕ್ಷಾಗಳು ಅತಿ ಹೆಚ್ಚು ಸಂಚಾರ ಮಾಡೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಕಂಜೆಷನ್ ಆಗ್ತಾ ಇದೆ. ಇಲ್ಲ ಈಗ ಬದಲಾವಣೆ ಮಾಡಿದೀವಿ. ಹೋಗಿ ಸ್ವಲ್ಪ ನೋಡಿ ಅಲ್ಲಿ. ಅದೇ ಕಾರಣಕ್ಕೋಸ್ಕರ ಬಸ್ಸಸ್ಗಳನ್ನ ರೂಟ್ ಚೇಂಜ್ ಮಾಡಿ KSRTC ಬಸ್ಗಳು ನಿಮ್ಮ ಫೈಲೈಟ್ ಸರ್ಕಲಿಂದ ಬಂದ್ಬಿಟ್ಟು ಮತ್ತು ಸಿದ್ಧಾರ್ಥ ಹೋಟೆಲ್ ಕಡೆಯಿಂದ ಆರ್ಡಿಂಗ್ ಸರ್ಕಲ್ ಕಡೆಯಿಂದ ಬಳಸ್ಕೊಂಡು ಗೇಟ್ ಎಂಟ್ರಿ ಮಾಡಬೇಕು. ಇಂಟರ್ಸೆಕ್ಷನ್ ಆಗ್ತಾ ಇತ್ತು ಮೊದಲು. ಸ್ಟ್ರೈಟ್ ಅವೇ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗ್ತಾ ಇರೋದ್ರಿಂದ ಸಾಮಾನ್ಯ ಸಂಚಾರಕ್ಕೆ ಅಡಚಣೆ ಆಗ್ತಾ ಇತ್ತು. ಹಾಗಾಗಿ ಅದನ್ನು ರೂಟ್ನ ಚೇಂಜ್ ಮಾಡಿ ಡೈರೆಕ್ಟಾಗಿ ಎಂಟ್ರಿ ಆಗಬೇಕು ಬಸ್ ಸ್ಟ್ಯಾಂಡ್ಗೆ ಹತ್ರ ಮಾಡಿದ್ದೀವಿ ಒಂದು. ಮತ್ತು ಇನ್ನೊಂದು ಯೋಜನೆ ಇದೆ, ಅಲ್ಲಿ ಆಟೋ ರಿಕ್ಷಾಗಳಿಗೆ ನಾವು ಆ ಒಂದು 50 ಮೀಟರ್ ಸ್ಟ್ರೆಚ್ನಲ್ಲಿ ಆಟೋ ರಿಕ್ಷಾಗಳಿಗೆ ಡ್ರಾಪ್ ಪಾಯಿಂಟ್ ಅಂತ ಫಿಕ್ಸ್ ಮಾಡಿ ಪ್ಯಾಸೆಂಜರ್ಗಳನ್ನ ಏನು ತರ್ತಾರೆ ಅವರು 50 ಮೀಟರ್ ದೂರದಲ್ಲೇ ಪ್ಯಾಸೆಂಜರ್ಗಳನ್ನ ಬಿಟ್ಟು ಅವ್ರು ಹೋಗಬೇಕು. ಪ್ಯಾಸೆಂಜರ್ಸ್ಗಳು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಬರ್ತಾರೆ. ಸೀನಿಯರ್ ಸಿಟಿಸನ್ಸು ಅಥವಾ ಅಂಗವಿಕಲರಿದ್ದರೆ ಅವ್ರಿಗೆ ಎಕ್ಸ್ಕ್ಯೂಸ್ ಇರುತ್ತೆ. ಅಂಥ ಒಂದು ಯೋಜನೆಯನ್ನು ಚಾಲನೆ ಮಾಡಬೇಕು ಅಂತ ಇದ್ದೀವಿ. ಅದು ಬಹುಶಃ ಆ ಥರದ್ದು ಏನಾದ್ರು ಆದರೆ KSRTC ಬಸ್ಗಳು ದಾರಿ ಬದಲಾವಣೆ, ಮಾರ್ಗ ಬದಲಾವಣೆಯಿಂದ ಅಥವಾ ಆಟೋ ರಿಕ್ಷಾಗಳಿಗೆ ಡ್ರಾಪ್ ಪಾಯಿಂಟ್ನ ಫಿಕ್ಸ್ ಮಾಡೋದ್ರಿಂದ ಬಸ್ ಸ್ಟ್ಯಾಂಡ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಈಗ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮೈಸೂರು ಸಿಟಿಲಿ ಮಾಡ್ತಾ ಇದ್ದೀವಿ. ಅದು ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಪರ್ಮನೆಂಟಾಗಿ ಮಾಡಿಬಿಟ್ರು ಅಂತ ತಿಳ್ಕೊಂಡು. ಪ್ರಾಯೋಗಿಕವಾಗಿ ಮಾಡಿ ಅದರಿಂದ ಆಗ್ತಕ್ಕಂಥ ಅನುಕೂಲ ಅನಾನುಕೂಲಗಳನ್ನ ಪರಿಶೀಲನೆ ಮಾಡಿ ನಂತರ ನೋಟಿಫಿಕೇಶನ್ಗೆ ಅಂತ ಹೋಗ್ತೀವಿ ನಾವು. ಹಂಗಾಗಿ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಬೇಕಾದ್ರೆ ಜನಗಳು ಅದಕ್ಕೆ ಸ್ವಲ್ಪ ಸಹಕಾರ ನೋಡಬೇಕು. ಏನೋ ಒಂದು ಪ್ರಯೋಗ ಮಾಡ್ತೀವಿ, ಹಿಂಗೆ ಮಾಡಿದ್ರೆ ಇಲ್ಲಿ ಮೀಡಿಯನ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಈ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಆನ್ ಮಾಡಿದ್ರೆ ಏನಾಗುತ್ತೆ, ಆಫ್ ಮಾಡಿದ್ರೆ ಏನಾಗುತ್ತೆ, ಯಾವ ಮಾರ್ಗ ಬದಲ ಒನ್ ವೇ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೆಲ್ಲ ಪ್ರಾಯೋಗಿಕವಾಗಿ ಮಾಡಿ ನೋಡ್ತೀವಿ. ಪ್ರಾಯೋಗಿಕವಾಗಿ ಮಾಡಿ ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ ಸಮಸ್ಯೆ ಏನು ಅಂತೇಳಿ. ಏಕಾಏಕಿ ಒನ್ ವೇ ಮಾಡೋದು, ಮಾರ್ಗ ಬದಲಾವಣೆ ಮಾಡೋದಿಲ್ಲ. ನಿಮ್ಮನ್ನ ಇನ್ನೊಂದು ರಿಕ್ವೆಸ್ಟ್ ಸರ್, ಬೆಂಗಳೂರು ಗೇಟ್ ಹತ್ರ ಯೂ ಟರ್ನ್ ಮಾಡಿದಿರಲ್ಲ ಸರ್, ಬ್ಯಾರಿಕೇಡ್ ಹಾಕ್ಬಿಟ್ಟು. ಯಾವುದು ಯಾವ ಕಡೆ? ಅದೇ ಬೆಂಗಳೂರು ಗೇಟ್ ಇದೆಯಲ್ಲ ಸರ್, ಬ್ಯಾರಿಕೇಡ್ ಹಾಕಿದ್ರ ಸರ್, ಲೆಫ್ಟ್ ಕಟ್ ಆಗಂಗೆ FKSಗೆ ಪೈಲಟ್ಗೆಲ್ಲ. ಅಲ್ಲ, ನೀವು ಎಲ್ಲಿಗೆ ಹೇಳ್ತಾ ಇದ್ದೀರಾ? ಏನು ಸಬರಿಂದ ಮುಂದೆ ಹೋಗುವಾಗ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಇರ್ವಿಲ್ ರೋಡ್ ಡೆಡ್ ಎಂಡ್ ಕಾರ್ನರ್ ಹಾಕಿದ್ರೆ ಅಲ್ಲೊಂದು ಆಟೋ ಒಂಚೂರು ಯೂ ಟರ್ನ್ ತಗೊಳಕ್ಕೆ ಬೆಂಗಳೂರು ಗೇಟ್ ಒಂದು ಆಟೋ. ಇಲ್ಲ, ಅಲ್ಲಿ ಯೂ ಟರ್ನ್ ತಗೋತಾ ಇದ್ರು ಅಂತೇಳಿ ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಅದನ್ನ ಮಾಡಿದ್ವಿ ನಾವು. ಅದ್ ಗೊತ್ತು ಸರ್, ಮಾಡಿದಿಲ್ಲ ಅಂತ ಹೇಳ್ತಲ್ಲ ನಾನು. ಯಾಕಂದ್ರೆ ಇಲ್ಲಿ ಪೇಷಂಟ್ಗಳು ಬರ್ತಾರೆ ಕಲ್ ಬಿಲ್ಡಿಂಗ್ ಇಂದ, KRS ಇಂದ ಬೆಂಗಳೂರು ಗೇಟ್ ಕೇಳ್ತಾರೆ. ಇವಾಗ ನಾವು ಆ ಕಡೆಯಿಂದ ಬರ್ಸ್ಕೊಂಡ್ ಬರ್ತೀವಿ ಅಂದ್ರೆ ಅವರು ಬಾಡಿಗೆನೂ ಕೊಡಕ್ಕಿಲ್ಲ ಸರಿಯಾಗಿ. ನೋಡಿ, ಇಲ್ಲ ಅದೊಂದು ಸಣ್ಣ ಅನಾನುಕೂಲಗಳಾಗ್ತವೆ. ಏನಾಗುತ್ತೆ, ನಾವು ಯಾವುದೇ ಒಂದು ಕಾರಣನ ಇಟ್ಕೊಂಡು ಎಕ್ಸ್ಕ್ಯೂಸ್ ಕೊಡೋಕೆ ಶುರು ಮಾಡಿದಾಗ ಪ್ರತಿಯೊಬ್ಬರು ಅದೇ ಎಕ್ಸ್ಕ್ಯೂಸ್ನಲ್ಲಿ ಎಕ್ಸ್ಕ್ಯೂಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ನಿಯಮ ಅಂತ ಆದಾಗ ಆ ನಿಯಮ ಪಾಲನೆಯಲ್ಲಿ ಸಣ್ಣ ಪುಟ್ಟ ಅನಾನುಕೂಲಗಳು ಮತ್ತೆ ಅದು ಹೊಂದ್ಕೊಳ್ಳುತ್ತೆ ನಂತರ. ಈಗ ಏನಾಗುತ್ತೆ, ನೀವೆಲ್ಲ ಕಂಫರ್ಟ್ ಝೋನಲ್ಲಿ ಇರ್ತೀರಾ, ಈಸಿ, ಅದನ್ನ ಹೇಳುತ್ತಲ್ಲ ಒನ್ ವೇ ಅಗೇನ್ಸ್ಟ್ ಯೂ ಟರ್ನ್, ಇವೆಲ್ಲ ಈಸಿ. ಬಟ್ ನಮ್ಮಲ್ಲಿ ಅದರಿಂದ ಆಗ್ತಕ್ಕಂಥ ಅನಾನುಕೂಲ ಏನು ಅಂತ ನೋಡ್ಬೇಕು. ಯಾಕಂದ್ರೆ ರೋಡ್ನಲ್ಲಿ ನಮ್ಮ ಥರನೇ ಬೇರೆಯವರು ಇರ್ತಾರೆ. ಆ ಯೂ ಟರ್ನ್ ತಗೊಳ್ಳೋದ್ರಿಂದ ಅಥವಾ ಒನ್ ವೇ ಅಗೇನ್ಸ್ಟ್ ಬರೋದ್ರಿಂದ ಬೇರೆಯವ್ರಿಗೆ ಮಾನಸಿಕವಾಗಿ ಯಾವ ಥರ ಎಫೆಕ್ಟ್ ಆಗ್ತದೆ, ಅದರಿಂದ ಯಾವ ಥರ ಅಪಘಾತಗಳಾಗ್ತವೆ, ಅದನ್ನು ಯೋಚನೆ ಮಾಡಬೇಕು. ನಾವು ಮಾತ್ರ ರಸ್ತೆನಲ್ಲಿ ಇಲ್ಲ, ರಸ್ತೆನಲ್ಲಿ ಬೇರೆ ಜನನೂ ಇರ್ತಾರೆ, ಬೇರೆ ಥರ ಮನಸ್ಥಿತಿಯವರು ಇರ್ತಾರೆ, ನಾನಾ ಕಾರಣಗಳಿರ್ತವೆ. ಹಂಗಾಗಿ ಯಾವುದೇ ಒಂದು ಸಣ್ಣ ಅನಾನುಕೂಲಗಳು ಯಾವುದೋ ಒಂದು ಬದಲಾವಣೆ ಮಾಡಿದಾಗ ಅದನ್ನು ಹೊಂದ್ಕೋಬೇಕಾಗತ್ತೆ. ಸರ್, ಅಂದರೆ ಒಂದು ಅನುಕೂಲಗಳು ಅನಾನುಕೂಲಗಳನ್ನು ಒಟ್ಟಿ ನೋಡಿದಾಗ ಕಡಿಮೆ
ಅನಾನುಕೂಲಗಳು ಹೆಚ್ಚು, ಅನುಕೂಲಗಳಿದ್ದಾಗ ಅದ್ರ ಬಗ್ಗೆ ನಾವು ಹೆಚ್ಚು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಕೆಲವರಿಗಂತೂ ಬೇಸರ ಆಗುತ್ತೆ, ಕೆಲವ್ರಿಗೆ ತೊಂದರೆ ಆಗುತ್ತೆ. ಬಟ್ ಹೆಚ್ಚಿನ ಜನರಿಗೆ ಅನುಕೂಲ ಆಗೋದ್ ಕಡೆ ನಾವು ಖಂಡಿತ ನಿರ್ಧಾರವನ್ನ ತಗೊಳ್ಬೇಕಾಗುತ್ತೆ. ನಮ್ದು ಮೇನು ಸುಗಮ ಸಂಚಾರ ಆಗ್ಬೇಕು, ಅಪಘಾತಗಳಾಗಬಾರ್ದು. ಇದು ನಮ್ಮ ಇಂಟೆನ್ಷನ್ ಇರುತ್ತೆ. ಕೆಲವರು ಮಾತಾಡ್ತಾರೆ, ಸರ್ ಹಿಂಗ್ ಮಾಡಿದ ತಕ್ಷಣ ನಮಗೆ ಪೆಟ್ರೋಲ್ ಖರ್ಚಾಯಿತು ಸರ್ ಅಂತ ಹೇಳ್ತಾರೆ. ಒಂದು 50 ಮೀಟರ್ 100 ಮೀಟರ್ ದೂರ ಇರೋದಿಲ್ಲ, ಅಷ್ಟೇ ಬದಲಾವಣೆ ಮಾಡಿದ್. ಮೈಸೂರು ಸಿಟಿ ಅಂತ ದೊಡ್ಡ ಸಿಟಿ ಏನಲ್ಲ, ಕಿಲೋಮೀಟರ್ ಗಟ್ಟಲೆ ಏನು ಬಳಸ್ಕೊಂಡ್ ಬರುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ ಈ ನಗರದಲ್ಲಿ. 50 ಮೀಟರ್ 100 ಮೀಟರ್ ಅಷ್ಟು ಬಳಸ್ಕೊಂಬಂದ್ರೆ ಸಾಕು ಸರ್, ನಂಗೆ ಪೆಟ್ರೋಲ್ ಖರ್ಚಾಯ್ತು ಸರ್ ಅಂತ ಹೇಳ್ತಾರೆ. ಅಂತ ಮನಸ್ಥಿತಿಯವ್ರಿಗೆ ನಾವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾವಣೆ ಆಗ್ಬೇಕು. ಅವು ಬದಲಾವಣೆ ಟರ್ನ್ ಮಾಡುವಾಗಲಿ ಅಥವಾ ಒನ್ ವೇಲ್ ಅಲ್ಲಿ ಆ ಸ್ಪೀಡ್ ಕಂಟ್ರೋಲೇ ಇರಲ್ಲ, ಸುಂಗ್ ಅಂತ ಅದು ನಾನು ರಾಂಗ್ ರೂಟ್ ಅಲ್ಲಿ ಹೋಗ್ತೀನಿ ಅನ್ನೋ ಪರಿಜ್ಞಾನವೂ ಇರುವುದಿಲ್ಲ. ಹೌದು, ಹೆಂಗಾಗಿದೆ ಅಂದ್ರೆ ಡಿಫೆನ್ಸಿವ್ ಡ್ರೈವಿಂಗ್. ಬೇರೆಯವ್ರು ಏನ್ ತಪ್ಪು ಮಾಡೋದ್ರಿಂದ ನಮ್ಗೇನು ಆಗ್ಬಾರ್ದು ಅಂತೇಳಿ ನಾವು ಡಿಫೆನ್ಸಿವ್ ನೋಡ್ಕೊಂಡು ಅವ್ನು ಏನ್ ಮಾಡ್ತಾನೋ ನೋಡ್ಕೊಂಡು ಡ್ರೈವ್ ಮಾಡೋ ಪರಿಸ್ಥಿತಿ ಬಂದಿದೆ. ಹೌದೌದು, ಆಕ್ಚುಲಿ ಎಲ್ಲರಿಗೂ ಆ ಜವಾಬ್ದಾರಿ ಇರಬೇಕು. ಎಸ್ ಸರ್, ಖಂಡಿತ ಸರ್. ಮತ್ತಷ್ಟು ಜವಾಬ್ದಾರಿಗಳ ಕುರಿತು ನಾನು ಮಾತನಾಡ್ತೀನಿ. ಮತ್ತೊಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಮಾತನಾಡಿ. ನಮಸ್ತೆ ಸರ್, ಕೆಂಪೇಗೌಡ ಅಂತೇಳಿ ಗಾಯತ್ರಿಪುರಂನಿಂದ. ಕೆಂಪೇಗೌಡರೆ ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ಏನಿಲ್ಲ, ಆಟೋದವ್ರದ್ದು ಬಹಳ ತೊಂದ್ರೆ ಸರ್. ಎಲ್ಲೂ ಮೀಟರ್ ಹಾಕೋಲ್ಲ, ಕೇಳಿದ ಕಡೆ ಬರೋದಿಲ್ಲ. ಈ ಪ್ರೀಪೇಡ್ ಅಂತ ಬಿಟ್ರೆ ಇನ್ನೆಲ್ಲಾ ಕಡೆ ಬಹಳ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೇನಾರ ನೀವು ಮಫ್ಟಿ ಪೊಲೀಸ್ ಬಿಟ್ಟು ಸ್ಕ್ವಾಡ್ ಮಾಡಿ ಏನಾರ ಅವ್ರಿಗೆ ಪಬ್ಲಿಕ್ ರೀತಿಯ ರಿಫ್ಯೂಸ್ ಮಾಡಿದವ್ರಿಗೆ ಏನಾರ ಹಾಕೊಂಡು ತಗೊಳಕ್ ಆಯ್ತದ ಅಂತ ಒಂದು ರಿಕ್ವೆಸ್ಟ್ ಸರ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ಈಗ ಡಿಮ್ಯಾಂಡಿಂಗ್ ಎಕ್ಸಸ್ ಫೇರ್ ಇರ್ಬೋದು ಅಥವಾ ರೆಫ್ಯೂಸ್ ಬಾಡಿಗೆಗೆ ಬರದೇ ಇರ್ಬೋದು. ಇಂಥ ನಿರಾಕರಣೆ ಮಾಡಿದವ್ರಿಗೆ ಈಗ ನಾವು FIR ಕೂಡ ಮಾಡ್ತಾ ಇದ್ದೀವಿ. FIR ಮಾಡಿ ಅವರಿಗೆ ಸಸ್ಪೆನ್ಷನ್, DL ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ. 6 months 1 year DL ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಕಠಿಣವಾದ ಕ್ರಮಗಳನ್ನ ತಗೋತಾ ಇದ್ದೀವಿ. ಬಟ್ ಅದರಲ್ಲಿ ಏನಾಗ್ತಾ ಇದೆ, ಆ ಥರದ್ದೊಂದು ಕಂಪ್ಲೇಂಟ್ ನಮಗೆ ಬರಬೇಕು. ನೀವು ಹೇಳ್ದಂಗೆ ಮಫ್ತಿನಲ್ಲಿ ಹೋಗಿ ಇದು ಮಾಡೋ ಒಂದು ಡಿಕಾಯ್ ಮಾಡಿ ಅವ್ರನ್ನ ಯಾರು ರಿಫ್ಯೂಸ್ ಮಾಡ್ತಾರೆ ಬಾಡಿಗೆ ಬರಲಿಕ್ಕೆ, ಯಾರು ಡಿಮ್ಯಾಂಡ್ ಮಾಡ್ತಾರೆ, ಅಂಥದ್ದು ಕೇಸಸ್ಸನ್ನು ದಾಖಲು ಮಾಡ್ತಾ ಇದ್ದೀವಿ. ಬಟ್ ಸಾರ್ವಜನಿಕರು ಹೆಚ್ಚಾಗಿ ಇಂಥದ್ರ ಬಗ್ಗೆ ದೂರನ್ನ ಕೊಡಬೇಕು. ಯಾರು ರೆಫ್ಯೂಸ್ ಮಾಡ್ತಾರೆ, ಯಾರು ಬಾಡಿಗೆಗಳನ್ನ ಹೆಚ್ಚಿಗೆ ಕೇಳ್ತಾರೆ, ಇಂಥದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವರೇನು ಒಂದು ಆಟೋ ರಿಕ್ಷಾ ವೆಹಿಕಲ್ ನಂಬರು ಮತ್ತು ಇಂಥ ಸ್ಥಳದಲ್ಲಿ ಇಂಥ ಘಟನೆ ಆಯಿತು ಅಂತೇಳಿ ಒಂದು ಮೆಸೇಜ್ ಮಾಡಿದ್ರು ಕೂಡ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋತೀವಿ. ಅದು ನನ್ನ ರಿಕ್ವೆಸ್ಟ್, ಯಾರೋ ರೆಫ್ಯೂಸ್ ಮಾಡಿರ್ತಾರೆ, ನಾವು ಮಾತಾಡಿರ್ತೀವಿ, ಅದೇ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಯ್ತಿವಿ. ಪಕ್ಕದಲ್ಲಿರೋ ಹೆಂಗಸರು ಅದಕ್ಕೆ ಯಾಕ್ರೆ ಅಷ್ಟು ತಲೆ ಕೆಡ್ಸ್ಕೊತೀರಿ, ಅವೆಲ್ಲ ಯಾಕೆ ರಂಪ ಬನ್ನಿ ಅಂತ ಈ ತರ ಎಲ್ಲ ಅದು ನಮ್ಮ ನಾಗರಿಕ ಜವಾಬ್ದಾರಿ ಸರ್. ಯಾಕಂದ್ರೆ ನಾವು ಒಂದು ನಾಗರಿಕ ಸಮಾಜದಲ್ಲಿ ಬದುಕ್ತಿರೋದ್ರಿಂದ ಅಂಥವೆಲ್ಲವನ್ನು ನಾವು ನಮ್ಗೆ ಯಾಕೆ ಬೇಕು ಅಂತ ಮಾಡಿದ್ರೆ ಸಮಾಜದಲ್ಲಿ ಒಟ್ಟಾಗಿ ಬಾಳ್ತಿರತಕ್ಕಂಥ ನಮ್ಮ ಎಲ್ರಿಗೂ ಆ ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿದು ಬಿಡ್ತವೆ. ಅಲ್ಲ, ಇವತ್ತಿನ ಪರಿಸ್ಥಿತಿಗೆ ಅದೇ ಕಾರಣ ಅಂತ. ಅದೇ ಕಾರಣ. ಇವತ್ತಿನ ಬೆಳೆದಿರೋದಕ್ಕೆ ನನಗೆ ಯಾಕೆ ಬೇಕು ಅನ್ನೋದು ನಾಗರಿಕರು ಪ್ರಶ್ನೆಯನ್ನ ಮಾಡಬೇಕು. ನಾಗರಿಕ ಸಮಾಜದ ಜವಾಬ್ದಾರಿಯನ್ನು ಅರ್ಥಕೊಂಡಿದ್ರೆ ಇಂಥ ಅಫೆನ್ಸ್ಗಳು, ಈಗ ಎಕ್ಸಾಂಪಲ್ ಒನ್ ವೇ ಅಗೇನೆಸ್ಟ್ ಒಬ್ಬ ಹೋಗ್ತಾ ಇದ್ರೆ ಅದನ್ನು ಪೊಲೀಸರೇ ಕೇಳಬೇಕು ಅಂತ ಏನಿಲ್ಲ, ನೀವು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಬಟ್ ಪ್ರಶ್ನೆ ಮಾಡಬೇಕಾದ್ರೆ ಅದಕ್ಕೆ ಚರ್ಚೆಗೆ ಅವಕಾಶ ಇಲ್ದಂಗೆ, ಗಲಾಟೆಗೆ ಅವಕಾಶ ಇಲ್ದಂಗೆ ಸಾಮಾನ್ಯ ಪ್ರಶ್ನೆಗಳನ್ನ ಕೇಳಿದ್ರು ಸಾಕು, ಜನ ಅಯ್ಯೋ ಕೇಳ್ತಾರಪ್ಪ ಅನ್ನೋ ಒಂದು ಇದಾದ್ರೂ ಬರುತ್ತೆ. ಆದರೆ ಪೂರ್ಣವಾಗಿ ಅದು ಪೊಲೀಸರು ಜವಾಬ್ದಾರಿ ಅಂತೇಳಿ 380 ಜನ ಕಾನ್ಸ್ಟೇಬಲ್ಸ್ಗಳ ಮೇಲೆ, ಆಫೀಸರ್ಸ್ಗಳ ಮೇಲೆ ಹಾಕಿ ಕೂತ್ಬಿಡೋದು. ಕೆಂಪೇಗೌಡ್ರೆ ಬಹುಶಃ ಈ ಥರ ನೀವು ಒಂದು ಒಳ್ಳೆ ಪ್ರಶ್ನೆ ಹೇಳಿದ್ರಿ, ಸಾರ್ವಜನಿಕವಾಗಿ ಒಂದು ಕೇಳಿದಿರಿ. ಸರ್, ಇವರು ಏನಾದ್ರು ಈ ಥರ ದೂರು ಕೊಡಬೇಕು ಅಂದಾಗ ನಂಬರ್ ತೊಗೊತಾರೆ, ಓಕೆ, ಯಾರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಸಾಮಾನ್ಯ ಜನ ಅವರು ಯಾವ ನಂಬರಿಗೆ ಕಾಲ್ ಮಾಡಿ ಹೇಳಬೇಕಾಗುತ್ತೆ ಈ ಥರದ ದೂರುಗಳನ್ನ? ನಮ್ಮಲ್ಲಿ ಕಂಟ್ರೋಲ್ ರೂಮ್ಗೆ ತಿಳಿಸ್ಬೋದು, ಆಫೀಸರ್ಸ್ಗಳ ನಂಬರ್ಗಳು ಎಲ್ಲ ಕಡೆ ಇದೆ, ಮತ್ತು ಸ್ಟೇಷನ್ ಖುದ್ದಾಗಿ ಹೋಗ್ಬೋದು. ನಮ್ಮಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಒಂದಿದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ನೀವು ದೂರನ್ನ ದಾಖಲು ಮಾಡಿದ್ರೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್, ಕಂಟ್ರೋಲ್ ಮುಖಾಂತರ ಆ್ಯಕ್ಷನ್ ಮಾಡ್ತೀವಿ. ಫೀಲ್ಡ್ ಆಫೀಸರ್ಸ್ಗಳಿಗೆ ಕಮ್ಯುನಿಕೇಷನ್ ಆಗುತ್ತೆ, ಅವ್ರು ಆ್ಯಕ್ಷನ್ ಮಾಡ್ಕೋತಾರೆ. ಅವ್ರಿಗೆಲ್ಲ ಅವಕಾಶಗಳಿದೆ. ಒಂದು ಕಂಟ್ರೋಲ್ ರೂಮ್ಗಾದ್ರೂ ತಿಳಿಸ್ಬೋದು, ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡ್ಬೋದು, ವಾಟ್ಸ್ಆ್ಯಪ್ ಮುಖಾಂತರ ಆಫೀಸರ್ಸ್ಗಳ ಮೊಬೈಲ್ ನಂಬರ್ಗೆ ಕಳಿಸ್ಕೊಡ್ಬೋದು. ಎಲ್ಲ ಅವಕಾಶಗಳು ಅವ್ರಿಗೆ ಇರುತ್ತೆ. ಎಸ್ ಕೆಂಪೇಗೌಡ್ರೆ. ಸರ್, ಇನ್ನೊಂದು ರಿಕ್ವೆಸ್ಟ್, ಹಿಂದೆ ಒಂದು ಕಾರ್ಡ್ ಮಾಡಿಸಿದ್ರು, ಕಂಪ್ಲೇಂಟ್ ಕಾರ್ಡ್ ಅಂತ ಟ್ರಾಫಿಕ್ಗೋಸ್ಕರ. ಅದೆಲ್ಲ ಟ್ರಾಫಿಕ್ ಪೊಲೀಸ್ನವ್ರ ಕೈಲಿರ್ತಿತ್ತು. ಯಾರ ಹತ್ತಿರದಲ್ಲಿ ರೆಫ್ಯೂಸ್ ಮಾಡಿ ಕಾಣ್ತಾರೆ ಆ ಕಾರ್ಡ್ ಕೊಟ್ರೆ ಅದ್ರಲ್ಲಿ ಫಿಲ್ಅಪ್ ಮಾಡ್ಕೊಡ್ತಿದ್ರು. ಫಿಲ್ಅಪ್ ಮಾಡ್ಕೊಟ್ಬಿಟ್ಟು ಆ ಟ್ರಾಫಿಕ್ ಪೊಲೀಸ್ನವ್ರ ಕೈಲಿ ಕೊಟ್ರೆ ಅದು ಆಕ್ಷನ್ ತಗೊಳ್ಳೋ ತರ ಮಾಡಿದ್ರು ಹಿಂದೆ 83, 84, 90ರವರೆಗೆ. ಈಗಲೂ ಇದೆ ಅದು ಟ್ರಾಫಿಕ್ ಪೊಲೀಸ್ನವ್ರ ಹತ್ರ ಪೊಲೀಸ್ನವ್ರ ಹತ್ರ ಒಂದು ಕಾರ್ಡ್ ಇಸ್ಕೊಂಡು ಆಟೋ ನಂಬರ್ ಬರದಿ ಅಲ್ಲೇ ಕೊಟ್ಬಿಡ್ಬೋದು ಸರ್ ಕಂಪ್ಲೇಂಟ್. ಸ್ಟೇಷನ್
ಅಲ್ಲ, ಒಳ್ಳೇದು ಒಳ್ಳೇದು. ಬಹುಶಃ ಈಗಲೂ ಇದು ಚಾಲ್ತಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನ ಇಲ್ಲಿ ಹೇಗೆ ತಗೋಬಹುದು ಸರ್? ಅದು ಅಲ್ಲೇ ಈಗ ಅವ್ರ ಹತ್ರ ಸಿಗುತ್ತೆ ಅವ್ರಿಗೆ ಎಲ್ಲಿ ಅಫೆನ್ಸ್ ಆಗುತ್ತೆ ಅಥವಾ ಎಲ್ಲಿ ಅವ್ರಿಗೆ ಸಮಸ್ಯೆ ಆಗುತ್ತೆ ಆ ಜಾಗದಲ್ಲಿ ನಿಮಗೆ ಸಿಬ್ಬಂದಿ ಸಿಗದೇ ಇರ್ಬೋದು. ಬಟ್ ಆ ಜಾಗದಲ್ಲಿ ಆಯ್ತು, ಆ ಜಾಗದಲ್ಲಿ ಕಾನ್ಸ್ಟೇಬಲ್ ಇದೆ, ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಅವ್ರ ಹತ್ರ ಇರುತ್ತೆ, ಅದು ಈಗಲೂ ಇರುತ್ತೆ. ಬಟ್ ಇಲ್ಲಿ ಎಲ್ಲಿ ಎಲ್ಲಾ ಜಾಗದಲ್ಲೂ ಕಾನ್ಸ್ಟೇಬಲ್ ಇಲ್ಲದ ಕಾರಣಕ್ಕೋಸ್ಕರ ಅವ್ರಿಗೆ ಅಲ್ಲಿ ಕಾನ್ಸ್ಟೇಬಲ್ ಸಿಗದೇ ಇರ್ಬೋದು. ಬಟ್ ಮುಖ್ಯವಾದ ಸ್ಥಳಗಳಲ್ಲಿ, ಪ್ರಮುಖವಾದ ಜಂಕ್ಷನ್ಸ್ಗಳಲ್ಲಿ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವ್ರ ಹತ್ರ ಈಗಲೂ ಆ ವ್ಯವಸ್ಥೆ ಇದೆ. ಓಕೆ, ಕೆಂಪೇಗೌಡರು, ಬಹುಶಃ ಮತ್ತೊಮ್ಮೆ ನೆನಪಿಸಿದ್ದು ಒಳ್ಳೇದಾಯ್ತು. ಬೇರೆ ಸ್ಟೇಷನ್ಗಳು ಇದರಲ್ಲೂ ಕೂಡ ಅವ್ರಿಗೆ ಇದನ್ನ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ತಮ್ಮಂತವ್ರಿಗೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಪ್ರತಿಯೊಬ್ರು ಪೊಲೀಸ್ನವ್ರ ಕೈಲಿತ್ತು, ಅದು ಹಿಡ್ಕೊಂಡಿದ್ರೆ ಸಾಕು, ಎಷ್ಟು ಜನ ಹೆದರ್ಕೊತಿದ್ರು. ಇವಾಗ್ಲೂ ಇದೆ ಅಂತ ಹೇಳ್ತಿದ್ದಾರೆ. ಬಹುಶಃ ಒಂದು ವೇಳೆ ಅದು ಇಲ್ಲ ಅಂದ್ರೆ ಖಂಡಿತ ಅದು ಮತ್ತೆ ಚಾಲ್ತಿ ತರುವಂತ ಯೋಜನೆ ಕೂಡ ಮಾಡ್ತಾರೆ. ಇನ್ನೊಂದು ವಿಷಯ ಸರ್, ದಯಮಾಡಿ ಪೊಲೀಸ್ನವರು ಕಂಪ್ಲೇಂಟ್ ಮಾಡೋದು ನಮ್ಗೆ ಧರ್ಮವಲ್ಲ. ಆದ್ರೆ ಎಲ್ಲಾ ಟ್ರಾಫಿಕ್ ಪೊಲೀಸ್ನವರು ಪಾಯಿಂಟ್ಗಳಲ್ಲಿ ಬರೀ ಮೊಬೈಲ್ ಫೋನ್ ನೋಡ್ಕೊಂಡು ಗಾಡಿ ಮೇಲೆ ಕೂತಿರ್ತಾರೆ ಹೊರತು ಟ್ರಾಫಿಕ್ ರೆಗ್ಯುಲೇಷನ್ ಮಾಡೋದಿಲ್ಲ. ಅಟ್ಲೀಸ್ಟ್ ಕ್ಯಾಪ್ ಹಾಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಅರ್ಧ ಜನ ಹೆದರ್ಕೋತಾರೆ. ಕೆಂಪೇಗೌಡ್ರೆ, ಆ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ಕಳೆದ 2 ತಿಂಗಳಿಂದ ನಾನು ಈ ಅಧಿಕಾರಕ್ಕೆ ಇಲ್ಲಿ ಬಂದ ನಂತರ ಕಳೆದ 2 ತಿಂಗಳಿಂದ ನಾನು ಕಾನ್ಸ್ಟೇಬಲ್ಸ್ಗಳು ಹ್ಯೂಮನ್ ಬೀಯಿಂಗ್ ನೇಚರ್ನ ನಾನು ಸ್ಟಡಿ ಮಾಡಿದ್ದೀನಿ. ಯಾವುದೇ ಒಬ್ಬ ಕಾನ್ಸ್ಟೇಬಲು ಒಂದು 8 ಗಂಟೆಗಳ ಕಾಲ ಒಂದು ಜಂಕ್ಷನಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಅವನು ಸಾಮಾನ್ಯವಾಗಿ ಯಾವುದೋ ಒಂದು ಅವನಿಗೆ ಅರಿವಿಲ್ಲದೆ ಯಾವುದೋ ಒಂದು ಗಳಿಗೆನಲ್ಲಿ ಮೊಬೈಲ್ ಕಡೆ ಗಮನ ಸೆಳೆದುಬಿಡ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ನಾವೀಗ ಅದನ್ನು ಅನಲೈಸ್ ಮಾಡಿ ಅಥವಾ ಅದನ್ನು ಪರಿಶೀಲನೆ ಮಾಡಿ ಅವರು ಆಲ್ 7 to 8 hours ಏನು ಜಂಕ್ಷನ್ಸ್ಗಳಲ್ಲಿ ಇರ್ತಾರೆ, ಆ ಅವಧಿನಲ್ಲಿ ಏನು ಮಾಡಬೇಕು ಅವ್ರಿಗೆ, ನಾವು ವಾಟ್ ನಾಟ್ ಟು ಡೂ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಟ್ ಟು ಡೂ ಅನ್ನೋದನ್ನು ಅವ್ರಿಗೆ ಹೇಳಿದ್ದೀವಿ. ಈಗ ಬಹುಶಃ ಈಗ ಆ ಸಮಸ್ಯೆ ಕಡಿಮೆ ಆಗಿದೆ ಅಂತ ಬಹುಶಃ ನೀವು ಗಮನಿಸಿ. ಈಗ ಇವತ್ತಿನಿಂದ ಗಮನಿಸಿ, ಬಹುಶಃ ಆ ಸಮಸ್ಯೆ ನಮ್ಮಲ್ಲಿ ಕಡಿಮೆ, ಆಲ್ಮೋಸ್ಟ್ 90% ಕಡಿಮೆ ಆಗಿದೆ. ಮತ್ತು ಈಗ ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಿಂದ ಕೂಡ ಕಾನ್ಸ್ಟೇಬಲ್ಸ್ಗಳನ್ನ ವಾಚ್ ಮಾಡ್ತಾ ಇದ್ದೀವಿ. ಯಾರು ಮೊಬೈಲ್ಸ್ಗಳನ್ನ ಬಳಕೆ ಮಾಡ್ತಾರೆ ಅಂಥವ್ರ ಬಗ್ಗೆ ಶಿಸ್ತಿನ ಕ್ರಮ ಕೈಗೊಳ್ತಾ ಇದ್ದೀವಿ. ಮತ್ತು 6 ಗಂಟೆ 7 ಗಂಟೆ ಟೈಮ್ ಮನುಷ್ಯ ನಿಂತ್ಕೊಂಡು ಏನು ಕೆಲಸ ಮಾಡಬೇಕು, ಅದೇ ಒಂದು ಕಾರಣಕ್ಕೋಸ್ಕರ ಜಂಕ್ಷನ್ಸ್ಗಳಲ್ಲಿ ನಾವು ವಿತೌಟ್ ಹೆಲ್ಮೆಟ್ಟು ಅಥವಾ ಸೀಟ್ ಬೆಲ್ಟ್ ಹಾಕದೆ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರಿಗೆ ಸುಮ್ಮನೆ ಎಚ್ಚರಿಕೆ ಕೊಡಿ, ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಸ್ಟಾಪ್ ಲೈನಿಂದ ಮುಂದೆ ಬಂದಿದ್ದರೆ ದಯವಿಟ್ಟು ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳಿ, ಮತ್ತು ಒಂದು ಜಂಕ್ಷನಿಂದ ಇನ್ನೊಂದು ಜಂಕ್ಷನ್ಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಈ ಥರ ಎಲ್ಲ ಒಂದು ಸಜೆಷನ್ಸ್ಗಳನ್ನ ಕೊಟ್ಟು ಹೌ ಟು ಸ್ಪೆಂಡ್ ಟೈಮ್ ಇನ್ ಒನ್ ಜಂಕ್ಷನ್ ಅನ್ನೋದನ್ನು ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ಈಗ ಆ ಒಂದು ಸಮಸ್ಯೆ ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಅದನ್ನು ಗಮನಿಸಿ. ಮತ್ತೆ ಆ ಥರ ಸಮಸ್ಯೆಗಳಿದ್ದರೆ ಬಹುಶಃ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಗಮನಕ್ಕೆ ನೀವು ಒಂದು ಫೋಟೋ ಹೊಡೆದು ಕಳಿಸ್ಬೋದು. ಇನ್ನೊಂದು ರಿಕ್ವೆಸ್ಟ್ ಸರ್, ಈಗ 8 hours ಕೆಳಗಡೆ ತಾರ್ ರೋಡ್ ಸುಡ್ತಾ ಇರ್ತದೆ, ಮೇಲ್ಗಡೆ ಬಿಸಿಲು ಟ್ರಸ್ ಇರ್ತದೆ. ಅದಕ್ಕೆ 4 hours ಒಂದು 10 ನಿಮಿಷ ಸಬ್ಸ್ಟಿಟ್ಯೂಟ್ ಮಾಡಿ ಏನಾದ್ರು ಟೀ ಕಾಫಿಗೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಕ್ಕಾಯ್ತದ ಅಂತ, ಬೇರೆ ಕಡೆ ಹೋಗಿ ಅವ್ರು ಮಾಡ್ಕೊಬರೋವಾಗಿ. ಇಲ್ಲ, ಅದು ಅದೇ ಒಂದು ಕಾರಣಕ್ಕೋಸ್ಕರ ಇಂಟರ್ಸೆಕ್ಷನ್ ಅಂದರೆ ಒಂದು ಜಂಕ್ಷನಿಂದ ಇನ್ನೊಂದು ಜಂಕ್ಷನ್ ಕಡೆ ಅವರು ಇಂಟರ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಒಂದು ಸಾಮಾನ್ಯವಾಗಿ ಅವ್ರು ರೆಸ್ಟ್ ಮಾಡ್ತಾರೆ, ಒಂದು ನೆರಳಿನಲ್ಲಿ ಕೂತ್ಕೊಳ್ಳೋದು, ಒಂದಷ್ಟು ರೆಸ್ಟ್ ಮಾಡೋದು ಮಾಡ್ತಾರೆ. ಬಟ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊಬೈಲ್ ಬಳಕೆ ಮಾಡಿದ್ರೆ ಏನಾಗ್ತದೆ, ಅವ್ರ ಗಮನ ಬೇರೆ ಕಡೆ ಹೊರಟೋಗುತ್ತೆ. ಅಲ್ಲಾಗ್ತಕ್ಕಂಥ ವೈಲೇಷನ್ಸ್ಗಳು ಅಥವಾ ಅಲ್ಲಾಗ್ತಿರ್ತಕ್ಕಂಥ ಬದಲಾವಣೆಗಳು ಅಥವಾ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೆ ಅವರು ಬೇರೆ ಕಡೆ ಗಮನ ಹೊರಟೋಗುತ್ತೆ. ಆ ಒಂದು ಕಾರಣಕ್ಕೆ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ತಿಳಿಸಿದ್ದೀವಿ. ಅದು ಸಾಮಾನ್ಯವಾಗಿ 7 to 8 hours ಕೆಲಸ ಮಾಡಲಿಕ್ಕೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ. 4 hours ಕೆಲಸ ಮಾಡಲಿಕ್ಕೆ ಏನಾಗುತ್ತೆ, 3 ಸೆಕ್ಷನ್ಸ್ನ ಮಾಡಬೇಕಾಗುತ್ತೆ. ಅಷ್ಟು ಸಿಬ್ಬಂದಿಗಳು ನಮ್ಮ ಹತ್ರ ಇಲ್ಲ. 3 ಸೆಕ್ಷನ್ಸ್ಗಳು ಡ್ಯೂಟಿ ಒಂದು ಸ್ಪೇರ್ ಮ್ಯಾನ್ ಇಟ್ಕೊಂಡು ಒಂದು 10 ನಿಮಿಷ ಅವ್ರಿಗೆ ಹೋಗಿ ಬಿಡುವು ಕೊಡೋದು ಸಾಕಷ್ಟು ಕೆಲಸಗಳು. ಏನಾದ್ರೂ ಆಗ್ಲಿ, ತಮ್ಮ ಕಾಳಜಿಗೆ ಖಂಡಿತ ಸಂತೋಷ ಆಗುತ್ತೆ. ಆಲೋಚನೆಯನ್ನೇ ಮಾಡಿ ಒಂದಷ್ಟು ಮಾಡ್ತಿದ್ರು ಸರ್. ಹಿಂದೆ ಆ ತರ ಮಾಡ್ತಿದ್ರು, ಅವಾಗ ಸಿಗ್ನಲ್ಗಳು ಇರಲಿಲ್ಲ. ಈಗಲೂ ನೇಚರ್ ಕಾಲ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಕಂಟ್ರೋಲ್ ರೂಮ್ಗೆ ಲಾಗ್ ಮಾಡಿ ಅಥವಾ ಅವರ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿ ಹೋಗ್ತಾರೆ. ಈಗಲೂ ಅದು ಹೋಗ್ಬೋದು, ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನ ಕೇಳಿ ಇದು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಎಸ್ ಸರ್. ಇವನ್ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಪೊಲೀಸರ ಮೇಲೆ ಕಾಳಜಿ ಇರುವಂತಹ ಜನರು ಇದ್ದಾರೆ, ಅಥವಾ ಕೆಲವರು ಅವ್ರದ್ದು ಡ್ಯೂಟಿ ಅಲ್ವಾ ಅನ್ನೋರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ. ಬಟ್ ಒಟ್ಟಾರೆ
ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜವಾಬ್ದಾರಿ ಏನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಅಥವಾ ಒಬ್ಬ ಪಬ್ಲಿಕ್ ಆಗಿ ನನ್ನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದು ಅರ್ಥ ಮಾಡ್ಕೊಳ್ಳೋದು ಬಂದ್ಬಿಟ್ರೆ ಬಹುಶಃ ಇಂಥ ಸಮಸ್ಯೆಗಳನ್ನು ಕಡಿಮೆ ಮಾಡೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಸರ್. ಅದ್ರ ಬಗ್ಗೆ ಮುಂದುವರಿಸ್ತೀನಿ, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ಹಲೋ, ಒಂಟಿಕಪಲ್ ಪೊಲೀಸ್ ಸ್ಟೇಷನ್ ಇದೆಲ್ಲ ಸರ್? ಹೇಳಿ ಸರ್. ಅದು ಒಂಟಿಕಪಲ್ ಪೊಲೀಸ್ ಪಕ್ಕದಲ್ಲಿ ಕ್ಲಬ್ ಇದೆಯಲ್ಲ ಸರ್, ಅಲ್ಲಿಂದ ಇದು ಇಲ್ಲಿ ಸಾಪಾ ಬೇಕರಿ ಅಂತ ಇದೆ ಸರ್, ಅಲ್ಲಿವರೆಗೂನು 2 ಕಡೆನೂ ಕಾರ್ ಪಾರ್ಕಿಂಗ್ ಮಾಡ್ತಾರೆ ಸರ್, ಇನ್ಕ್ಲೂಡಿಂಗ್ ಫುಟ್ಪಾತ್ ಅಲ್ಲಿ. ಆಮೇಲೆ ಅದು ಓಡಾಡಕ್ ಪೆಡೆಸ್ಟ್ರಿಯನ್ಸ್ ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದು 2 ವೇ ಪಾರ್ಕಿಂಗ್ ಮಾಡಿದ್ದಾರೆ. ಎಲ್ಲರೂ ಒಂದ್ ಕಡೆ ನಿಲ್ಸಿದ್ರೆ ಸ್ವಲ್ಪ ಪೆಡೆಸ್ಟ್ರಿಯನ್ಸ್ ಓಡಾಡಕ್ಕೆ, ಮತ್ತೆ ಮೇನ್ ರೋಡ್ ಸರ್, ಈಗ ದೊಡ್ಡ ಬಸ್ ಬಂದ್ಬಿಟ್ರೆ ಇನ್ನೊಂದು ವೆಹಿಕಲ್ ನೆಗೋಷಿಯೇಟ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಅದು ಇಲ್ಲಿ ತುಂಬಾ ಇದು ಹೋಟೆಲ್ಸ್, ಟ್ರಾವೆಲ್ಸ್ ಮತ್ತೆ ಇದು ಎಲ್ಲ ಇದೆ, ಬೇಕರೀಸ್ ಎಲ್ಲ ಇದೆ. ಏನ್ ಮಾಡ್ತಾರೆ, ಎಲ್ಲರೂ ಬಂದ್ ಸೈಡ್ ಆಫ್ ದ ರೋಡ್ ಹಾಕ್ಬಿಡ್ತಾರೆ. ಆ ಕ್ರಾಸಿಂಗ್ಸ್ ಅಲ್ಲಿ ಅಲ್ಲೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಯಾವ ರಸ್ತೆ ನನಗೆ ರಸ್ತೆ ಗೊತ್ತಾಯ್ತು. ಅಲ್ಲಿ ಸಾಕಷ್ಟು ಹೋಟೆಲ್ಗಳು, ಕಮರ್ಷಿಯಲ್. ಆಕ್ಚುಲಿ ಈಗ ನೋಡಿ ಏನಾಗಿದೆ, ಅವೆಲ್ಲ ರೆಸಿಡೆನ್ಷಿಯಲ್ ಏರಿಯಾಗಳು ಈಗ ಕಮರ್ಷಿಯಲ್ ಏರಿಯಾಗಳನ್ನ ಕನ್ವರ್ಟ್ ಆಗಿದೆ. ನಮ್ಮಲ್ಲಿ ಈ ಬ್ಯಾಂಗ್ಳೂರು ನಗರ ಥರ ಕಮರ್ಷಿಯಲ್, ಸೆಮಿ ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಏರಿಯಾ ಅಂತೇಳಿ ಕ್ಲಾಸಿಫಿಕೇಶನ್ ಪ್ರತಿ ಸಿಟಿಲಿ ಇರುತ್ತೆ. ಬಟ್ ಇಲ್ಲಿ ನಮ್ಮ ಮೈಸೂರಿನಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳು ಕಮರ್ಷಿಯಲ್ ಕನ್ವರ್ಟ್ ಆಗ್ತಿರೋದ್ರಿಂದ ಆ ಸಮಸ್ಯೆಗಳು ಬರ್ತಾ ಇದ್ದಾವೆ. ಆಕ್ಚುಲಿ ಹೌದೌದು, ಮೇನ್ ರೋಡ್ ಸಾಕಷ್ಟು ಹೆಂಗೆ ಕಂಪೇರ್ ಮಾಡೋಕೆ ಹೋದರೆ ಸಾಕಷ್ಟು ಅಗಲವಾಗಿದೆ. ಬಟ್ ಅಲ್ಲಿ ಇತ್ತೀಚೆಗೆ ಅಲ್ಲಿ ಹೋಟೆಲ್ಸ್ಗಳು ಜಾಸ್ತಿ ಆದ್ರಿಂದ ಪಾರ್ಕಿಂಗ್ ಸಮಸ್ಯೆ ಕಾಡ್ತಾ ಇದೆ. ಅದನ್ನು ತಾವು ಹೇಳ್ದಂಗೆ ಅದನ್ನು ಒನ್ ಸೈಡ್ ಪಾರ್ಕಿಂಗ್ ಅಥವಾ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಬೋದು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಪ್ರಾಬ್ಲಮ್ ಏನಂದ್ರೆ ಪೂರ್ತಿ ಫುಟ್ಪಾತ್ ಕಾರ್ಸ್ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಸರ್. ಅಂದ್ರೆ ಒಂದ್ ಚೂರು ಓಡಾಡಕ್ಕೆ ಏಜ್ ಆಗಿರೋರ್ಗೆ ಮತ್ತೆ ಇವ್ರಿಗೆಲ್ಲ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ವೆರಿ ಡಿಫಿಕಲ್ಟ್ ಸರ್. ಅಲ್ಲೇ ವಯಸ್ಸಾಗಿರೋ ನಮ್ಮ ತಂದೆ ಎಲ್ಲ ವಯಸ್ಸಾಗಿರೋರು ಅಲ್ಲಿ ಸ್ವಲ್ಪ ನಡ್ಕೊಂಡು ಓಡಾಡ್ಬೇಕು ಅಂದ್ರೂ ಮೇನ್ ರೋಡ್ಗೆ ಬರ್ಬೇಕು. ಮೇನ್ ರೋಡ್ ಅಲ್ಲೂ ಕಾರ್ ನಿಲ್ಸ್ಕೊಂಡ್ಬಿಡ್ತಾರೆ. ಅದು ತುಂಬಾ ಅದು ಹೆವಿ ವೆಹಿಕಲ್ ಓಡಾಡ್ತಾ ಇರುತ್ತೆ. ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಅದು ಸ್ವಲ್ಪ ಏನಾದ್ರು ಈಸಿ ಮಾಡ್ಕೊಟ್ರೆ ದಯವಿಟ್ಟು ತುಂಬಾ ಇದು ಖಂಡಿತವಾಗ್ಲೂ ಅದನ್ನ ಅಟೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ ಸರ್. ನಮಸ್ತೆ, ಮಹೇಂದ್ರ ಅಂತ ಸರ್. ಮಹೇಂದ್ರ ಅವರು ಎಲ್ಲಿಂದ? ಸರ್, ಮೈಸೂರಿಂದ ಆಟೋ ಯೂನಿಯನ್ ಅಧ್ಯಕ್ಷರು ಸರ್ ನಾವು. ಮಹೇಂದ್ರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ಏನಂತಂದ್ರೆ ಈಗ ದಿನನಿತ್ಯ ಪರ್ಮನೆಂಟ್ ಮಿತಿ ಮೀರಿ ಮೈಸೂರಲ್ಲಿ ಆಟೋ ಚಲನೆ ಜಾಸ್ತಿ ಆಗ್ತಾ ಇದೆ. ಸೊ ಆಟೋದಲ್ಲಿ ಮಿತಿ ಮೀರಿ ಟ್ರಾಫಿಕ್ ಉಲ್ಲಂಘನೆ ಮಾಡ್ತಾರೆ ಅದನ್ನ ಮಾತಾಡೋರು ಆಲ್ಮೋಸ್ಟ್. ಮುಂದೆ ಎಕ್ಸ್ಟ್ರಾ ಕಂಡೈನ್ಸರ್ಸ್ ಕೂರ್ಸ್ಕೊಳ್ಳೋದು, ಇಷ್ಟ ಬಂದಂಗೆ ಸಾಂಗ್ ಹಾಕೊಂಡು ಎಲ್ಲಿ ಬೇಕಲ್ಲಿ ರೋಡಲ್ಲಿ 2 ಗಾಡಿ, ಒಂದು ರೋಡಲ್ಲಿ 2 ಗಾಡಿನ ನಿಲ್ಸ್ಕೊಳ್ಳೋದು. ಸೊ ಈ ತರ ತುಂಬಾ ನಿಯಮ ಉಲ್ಲಂಘನೆ ಮಾಡ್ತಾ ಇದಾರೆ. ಒಂದಲ್ಲಿ ಯಾವಾಗ ಬೇಕೋ ಅವಾಗ ಗಾಡಿಗಳನ್ನ ತಿರ್ಸ್ಕೊಡೋದು. ಅದರಿಂದ ಈಗ ದಿನನಿತ್ಯ ಟ್ರಾಫಿಕ್ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಬ್ಯಾರಿಗೇಡ್ ರೂಟ್ ನೆಲ್ಲ ಚೇಂಜ್ ಮಾಡ್ತಾ ಇದಾರೆ ಟ್ರಾಫಿಕ್ ಕಮ್ಮಿ ಆಗ್ಲಿ ಅಂತ. ಬಟ್ ನಮ್ಮ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲೇ ಆಗ್ಲಿ, ರೈಲ್ವೆ ಸ್ಟೇಷನ್ ಅಲ್ಲೇ ಆಗ್ಲಿ ಅಡ್ಡಾದಿಡ್ಡಿ ಆಟೋಗಳನ್ನ ನಿಲ್ಸೋದು. ಇದೇ ತರ ದಿನನಿತ್ಯ ಹೇಳಿದ್ರೇನೆ ಒಂದ್ ಸ್ವಲ್ಪನೂ ತಲೆಗೆ ಹಾಕೋತಾ ಇಲ್ಲ. ಈಗ ಬರೋ ಡ್ರೈವರ್ಗಳು 18 ವರ್ಷದ ಕೆಳಪಟ್ಟ ಡ್ರೈವರ್ಗಳು ತುಂಬಾ ಹೆಚ್ಚಾಗ್ಬಿಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ಪಾರ್ಟ್ ಟೈಮ್ ತರ ಜಾಬ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಸರ್. ತುಂಬಾ ಯಾಕಂದ್ರೆ ಒಂದು ಸತಿ ಟ್ರಾಫಿಕ್ ಅಲ್ಲಿ ಗಾಡಿ ಹಿಡಿತಲ್ಲ ಅನ್ನೋ ಮೈಂಡ್ ಅಲ್ಲಿ ಕುತ್ಕೊಂಡಿರೋ ಡ್ರೈವರ್ಗಳಿಗೆ ಯಾವ್ದಕ್ಕೂ ತಲೆಗೆ ಹಾಕೋತಾ ಇಲ್ಲ ಸರ್. ಗಾಂಜಾ ಸೇವನೆ ಮಾಡ್ತಾ ಇದಾರೆ, ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದಾರೆ. ಕಂಡಕ್ಟರ್ನಂತೂ ಎಕ್ಸ್ಟ್ರಾ ಚಿಕ್ಕ ಹುಡುಗರು ಒಂದು ಹುಡುಗಿ ಕುಣಿಸ್ಕೊಂಡು ಆತರ ದಿನನಿತ್ಯ ಡ್ರೈವಿಂಗ್ ಮಾಡ್ತಾ ಇರೋದು ಸರ್. ದಿನ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಗಾಡಿಗಳು ಆಕ್ಸಿಡೆಂಟ್ ಆಗಿ ಆಟೋಗಳು ಸೇರ್ತಾನೆ ಇದೆ. ನಮ್ಮ ಗ್ರೂಪ್ ಗಳಲ್ಲಿ ಕಮ್ಮಿ ಅಂದ್ರೆ 800 ಇಂದ 900 ಜನ ಇದ್ದಾರೆ. ಅದ್ರಲ್ಲಿ ದಿನನಿತ್ಯ ಆಟೋ ಫೋಟೋಗಳು ಬರ್ತಾನೆ ಇದೆ. ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಅಕ್ಕಪಕ್ಕ ಒಂದು ಬಸ್ ಹೋಗಷ್ಟು ಜಾಗ ಬಿಟ್ಟು ಇಷ್ಟ ಬಂದಾಗ ಆಟೋಗಳನ್ನ ನಿಲ್ಸ್ತಾರೆ. ಆಟೋನ ಎಲ್ಲೋ ನಿಲ್ಸ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ ಹತ್ರ ಬಂದು ಆನ್ಲೈನ್ಗೆ ನಿಲ್ಸ್ಕೊಳ್ಳೋದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಸರ್. ಹೇಳಿದ್ರೆ ಒಂದು ಸಂಚಾರ ನಿಯಮ ಕಾಪಾಡಿ, ಉಲ್ಲಂಘನೆ ಮಾಡಬೇಡಿ ಅಂತ ಹೇಳಿದ್ರು ಯಾರು ತಲೆಗೆ ಹಾಕೋತಾ ಇಲ್ಲ ಸರ್. ದಯವಿಟ್ಟು ನಮ್ಗೆ ಒಂದು ದಿನ ಸಮಾಧಾನಕ್ಕೆ ಇಲ್ಲ ಒಂದು ವಾರ ಸಮಾಧಾನಕ್ಕೆ ಗಾಡಿ ಚೆಕಿಂಗ್ ಮಾಡ್ಬೇಡಿ ಸರ್. ಎಂದಿನಂತೆ ಈಗ ಸ್ಕೂಟ್ರು, ಕಾರು, ಬೈಕ್ ಎಂದಿನಂತೆ ನೀವು ಚೆಕ್ ಮಾಡ್ತೀರಾ? ದಯವಿಟ್ಟು ನಮ್ಮ ಆಟೋನು ಎಂದಿನಂತೆ ನೀವು ಗಾಡಿ ವಾಹನ ತಪಾಸಣೆ ಮಾಡಲೇಬೇಕು ಅಂತ ಸರ್ ದಯವಿಟ್ಟು ಕೇಳ್ಕೊತಾ ಇದೀವಿ ಸರ್. ಇದು ಖಂಡಿತವಾಗಿ ನಮ್ಮ ಜವಾಬ್ದಾರಿ ಆಗಿರ್ತದೆ. ತಾವು ಹೇಳಿದಾಗೆ ಸಾಕಷ್ಟು ಕಂಪ್ಲೇಂಟ್ಗಳು ಆಟೋ ರಿಕ್ಷಾ ಚಾಲಕರ ಮೇಲೆ ಬರ್ತಾ ಇರುತ್ತೆ. ಅದು ಆಟೋ ರಿಕ್ಷಾ ಚಾಲಕರದು ಒಂದು ವರ್ತನೆ ಏನಿದೆ, ಆ ವರ್ತನೆ ಬದಲಾವಣೆಗೋಸ್ಕರ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಲಿಕ್ಕೆ ನಾನು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ.
ಮತ್ತು ಅವರ ಜವಾಬ್ದಾರಿಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಸಾಕಷ್ಟು ಇದು. ಅದ್ರ ಜೊತೆಗೆ ನಾವು ಕಾನೂನು ಉಲ್ಲಂಘನೆ ಮಾಡಿದಾಗ ಅಥವಾ ಅವರು ತಪ್ಪುಗಳನ್ನ ಮಾಡಿದಾಗ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅದನ್ನು ಕೂಡ ಯಥೇಚ್ಛವಾಗಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸ್ಪೆಷಲ್ ಡ್ರೈವ್ಸ್ಗಳನ್ನ ಕಂಡಕ್ಟ್ ಮಾಡಿ ಅವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೀವಿ ಅಂತೇಳಿ ನಿಮಗೆ ನಾನು ಮಾಡ್ಕೊಡ್ತೀನಿ. ದಯವಿಟ್ಟು ನಾವು ರಿಕ್ವೆಸ್ಟ್ ಈಗಾಗಲೇ ನಾವೆಲ್ಲ ಅಧ್ಯಕ್ಷರುಗಳು ಬಂದು ನನ್ನ ಕಚೇರಿಯಲ್ಲಿ ತಾವು ಬಂದು ಭೇಟಿ ಮಾಡ್ಬೋದು, ನನ್ನನ್ನು ಆ ವಿಷಯದ ಬಗ್ಗೆ ವಿಶದವಾಗಿ ಚರ್ಚೆ ಮಾಡ್ಬೋದು. ಮಹೇಂದ್ರ ಅವರೇ, ತಮಗೆ ಅಭಿನಂದನೆಗಳು. ಯಾಕೆಂದರೆ ಮಕ್ಕಳನ್ನ ಮೈಗೆ ಹಾಕೊಂಡಂಗೆ ಕೆಲವರೆಲ್ಲ ವಹಿಸ್ಕೊಂಡು ಮಾತನಾಡೋರನ್ನ ಕೇಳಿದ್ದೀನಿ. ತಾವು ಅಧ್ಯಕ್ಷರು ಅಂತ ಹೇಳ್ತಿದ್ರಿ, ತಾವು ಅಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನದಲ್ಲಿ ಮಾತನಾಡ್ತಿದ್ರಲ್ಲ, ಇದು ಒಂದು ಉತ್ತಮ ಬೆಳವಣಿಗೆ ಖಂಡಿತವಾಗ್ಲೂ. ನಾವು ಮೈಸೂರು ಯೂನಿವರ್ಸಿಟಿಲಿ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಜಾನ್ವಿ ಮೇಡಮ್ ಅವರು ಇದೇ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದ್ರು. ಸೊ ಅವಾಗ ಹೋದಾಗ್ಲೂ ಅಲ್ಲಿಂದ ಡ್ರೈವರ್ ಗಳಿಗೆ ಒಬ್ಬ ನಾನು ನಿಂತ್ಕೊಂಡು ಅವ್ರ ಹತ್ರ ಮಾತಾಡಿದೆ. ಆಲ್ಮೋಸ್ಟ್ ಮಹೇಂದ್ರ ಯೂನಿಯನ್ ಅಂತಂದ್ರೆ ಮೇಡಮ್ಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸರ್, ಜಾನ್ವಿ ಮೇಡಮ್ ಅವ್ರಿಗೂ. ಥ್ಯಾಂಕ್ ಯು. ಖಂಡಿತವಾಗ್ಲೂ ತಮ್ಮ ವಿಶೇಷವಾದ ಒಂದು ಕಾರ್ಯಾಗಾರವನ್ನ ಅಥವಾ ತರಬೇತಿಯನ್ನು ಮಹೇಂದ್ರ ನೀವು ಬಂದು ನನ್ನ ಕಚೇರಿನಲ್ಲಿ ಭೇಟಿ ಮಾಡ್ಬೋದು. ಭೇಟಿ ಮಾಡಿ ಆ ಥರ ಒಂದು ಕಾರ್ಯಕ್ರಮಗಳ ಯೋಜನೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಸರಿ ಸರ್, ನಾಳೆ ಬರ್ತೀವಿ ಸರ್. ಬನ್ನಿ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು ಮಹೇಂದ್ರ. ಥ್ಯಾಂಕ್ ಯು. ಎಸ್, ಮತ್ತೊಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರಿ? ರವಿ ಪ್ರಕಾಶ್ ಅಂತ, ಆದರ್ಶ ಆಟೋ ಟ್ಯಾಕ್ಸಿ ಯೂನಿಯನ್ ಅಧ್ಯಕ್ಷರು ನಾವು. ರವಿ ಪ್ರಕಾಶ್, ಮೈಸೂರು ಸಿಟಿ. ಹೌದು, ಮಾತನಾಡಿ ತಮ್ಮ ಪ್ರಶ್ನೆ. ಏಕೆಂದ್ರೆ ನಾವು ಪ್ರೀಪೇಡ್ ಅಲ್ಲಿ ನಾವು ಹೆಚ್ಚು ಕಡೆ ಹೋದ 15-16 ವರ್ಷದಿಂದ ಪ್ರೀಪೇಡ್ ಅಲ್ಲೇ ಬಾಡಿಗೆ ಹೊಡಿತಾ ಇದ್ದೇವೆ ಸರ್, ರೈಲ್ವೆ ಸ್ಟೇಷನ್ ಅಲ್ಲಿ. ಪ್ರೀಪೇಡ್ ಸುತ್ತಮುತ್ತ ಓಲೋ ಗಾಡಿಗಳು ಅದು ಇದು ಸೈಡ್ ಪಿಕಪ್ ಗೆ ಅದು ಬಸ್ ಸ್ಟ್ಯಾಂಡ್ ಹತ್ರ ರೋಡ್ ಬ್ಲಾಕ್ ಆಗುತ್ತೆ, ಈ ಕಡೆ ಓಲೋ ಗಾಡಿಗಳು ಬಂದು ಬ್ಲಾಕ್ ಆಗುತ್ತೆ. ಪ್ರೀಪೇಡ್ ಗೆ ನಮ್ಮ ಪ್ರೀಪೇಡ್ ಅಲ್ಲಿ ಡ್ರೈವರ್ ಗಳೆಲ್ಲ ಯಾವ್ದೋ ಓಲೋ ಒಬ್ಬರು ಯೂಸ್ ಮಾಡೋರು ಬರಲ್ಲ. ಯಾವ ಪ್ರೀಪೇಡ್? ಹಂಗಾಗಿ ಪ್ರೀಪೇಡ್ ರೈಲ್ವೆ ಸ್ಟೇಷನ್ ಹೊರಗಡೆ, ರೈಲ್ವೆ ಸ್ಟೇಷನ್ ಸರ್. ರೈಲ್ವೆ ಸ್ಟೇಷನ್ ಪ್ರೀಪೇಡ್ ಅಲ್ಲಿ ಎಲ್ಲ ವಯಸ್ಸಾದವರು ಪ್ಲಸ್ ಓಲೋ ಊಬರ್ ಮೊಬೈಲ್ ಯೂಸ್ ಮಾಡಕ್ ಬರ್ದೇ ಇರೋರೆ ಆಲ್ಮೋಸ್ಟ್ ಅಲ್ಲಿ ಪ್ರೀಪೇಡ್ ಅಲ್ಲಿ ರನ್ ಮಾಡ್ತಾ ಇರೋದು. ಹಂಗಾಗಿ ಪ್ರೀಪೇಡ್ ಗೆ ಜನನೇ ಬರ್ತಾ ಇಲ್ಲ. ಈಗ ಎದುರುಗಡೆನೆ ಓಲೋ ಗಾಡಿಗೆ ಅಷ್ಟೊಂದು ನಿಂತ್ಕೊಳ್ಳುತ್ತೆ, ಪ್ಲಸ್ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಆ ಕಡೆ ಒಂದಷ್ಟು ಗಾಡಿಗಳು ನಿಂತ್ಕೊಳ್ಳುತ್ತೆ. ಜನಗಳು ಅಲ್ಲೇ ಡಿವೈಡ್ ಆಗಿ ಹೋಗ್ತಾ ಇದಾರೆ. ಪ್ರೀಪೇಡ್ ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪ್ಲಸ್ ಆ ಕಡೆ ಎಷ್ಟು ಕಂಟ್ರೋಲ್ ಮಾಡಿದ್ರು ಪೊಲೀಸ್ ಅವ್ರಿಗೂ ಎಷ್ಟು ಕಂಟ್ರೋಲ್ ಮಾಡಿದ್ರು ಮತ್ತೆ ಬರ್ತಾರೆ, ಮತ್ತೆ ನಿಂತ್ಕೋತಾರೆ. ಒಂದು ಸರ್ಕಲ್ ಎನ್ಆರ್ ಸ್ಟೇಷನ್ ಸೇರುತ್ತೆ, ಇನ್ನೊಂದು ಕೆಳಗಡೆ JBL ರೋಡು ದೇವರಾಜ ಸ್ಟೇಷನ್ ಸೇರುತ್ತೆ. ಹಂಗೆ ಎರಡು ಡಿವೈಡ್ ಆಗೋದ್ರಿಂದ ಆ ಕಡೆ ಪೊಲೀಸರು ಬಂದು ಒಂದ್ಸತಿ ಕಳಿಸ್ತಾರೆ, ಈ ಕಡೆ ಇನ್ಚಾರ್ಜರ್ ಯಾರಿದ್ದಾರೆ ಅವ್ರು ಕಳಿಸ್ತಾರೆ. ಆದ್ರೂ ಯಾವ್ದು ಕಂಟ್ರೋಲ್ ಆಗ್ತಾ ಇಲ್ಲ. ಪ್ರೀಪೇಡ್ ಅಲ್ಲಿ ತುಂಬಾ ತೊಂದರೆಗಳಿದೆ. ಸರ್ವೆ ಆಗಿಲ್ಲ ಇನ್ನೂ, ಸುಮಾರು 12-13 ವರ್ಷ ಆಯ್ತು ಸರ್ವೆ ಆಗಿ. ಅದಾದ್ಮೇಲೆ RTA ಮೀಟಿಂಗ್ ನಡೆದಿತ್ತು DC ಆಫೀಸ್ ಅಲ್ಲಿ. RTA ಮೀಟಿಂಗ್ ಅಟೆಂಡ್ ಮಾಡಿದ್ವಿ, ಅದು ಸರ್ವೆ ಮಾಡ್ಕೊಡಿ ಅಂತ ಹೇಳಿದ್ರು. ಅದನ್ನು RTO ಮೀಟಿಂಗ್ ಹೇಳಿದ್ರು, ಇನ್ನು ಮಾಡಿಲ್ಲ. ದರ ಪರಿಶೀಲನೆ ಸರ್, ದರ ಪರಿಶೀಲನೆ ಮಾಡ್ಕೊಡಿ. ಹೊಸ ಏರಿಯಾಗಳಾಗಿದೆ, ಮೈಸೂರು ಸಿಟಿ ಬೆಳೀತಾ ಇದೆ. ಅದು ತಮ್ಮ ಗಮನಕ್ಕೆ ಹೇಳಿದೆ, ಅದು ಖಂಡಿತವಾಗ್ಲೂ ಒಳ್ಳೆ ಸಲಹೆ ಕೊಟ್ರಿ. ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಯಾವ ಹಂತದಲ್ಲಿದೆ ಅದು ದರ ಪರಿಷ್ಕರಣೆ ಅಂತೇಳಿ. ಯಾಕಂದರೆ ನಾವು ಬಸ್ ಸ್ಟ್ಯಾಂಡ್ ಸಭಾ ಬಸ್ ಸ್ಟ್ಯಾಂಡಲ್ಲಿ ಆಟೋ ರಿಕ್ಷಾ ಪ್ರೀಪೇಡ್ನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಟೆಂಡ್ ಮಾಡಲಿಕ್ಕೆ ನಾನು ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಅದನ್ನು ತಿಳಿಸಿದ್ದೀನಿ. ರೈಲ್ವೆ ಸ್ಟೇಷನಲ್ಲಿ 24/7 ಪ್ರೀಪೇಡ್ ರನ್ ಆಗಬೇಕು ಅಂತೇಳಿ ರಿಕ್ವೆಸ್ಟ್ ಬಂದಿತ್ತು. ಅದನ್ನ ಈಗ ನಿನ್ನೆಯಿಂದ ಚಾಲ್ತಿಯಲ್ಲಿ ಮಾಡ್ತಾ ಇದೀವಿ. ಹೌದು ಸರ್, ನಿನ್ನೆಯಿಂದ ಓಪನ್ ಆಗಿದೆ ಸರ್. ಇನ್ನೊಂದು ರಿಕ್ವೆಸ್ಟ್, ಈಗ ಹೊಸದಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಾರ್ನರ್ ಆರ್ಚ್ ಹತ್ರ ಈ ಆಟೋಗಳನ್ನ ನಾವು ಬಸ್ ಸ್ಟ್ಯಾಂಡ್ 30 ರೂಪೀಸ್ ಕರ್ಕೋಗ್ಬಿಟ್ರೆ ನಾವು ಬಳಸ್ಕೊಬರ್ಬೇಕು, ನಾವು ಹೋಗಕ್ಕಾಗಲ್ಲ ಅಲ್ಲಿ ಅಂತ ಸ್ವಲ್ಪ ಡ್ರೈವರ್ಗಳು ಇದ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಯೂಟರ್ನ್ ನೋಡ್ಕೊ ಬರಕ್ಕೆ ನಮ್ಗೆ ಜಾಗ ಸಿಗ್ತಾ ಇಲ್ಲ ಈಗ 3 days ಇಂದ. ಇಲ್ಲ ಅದನ್ನೇ ನಾವು ಅದರಲ್ಲಿ ಯೂಟರ್ನಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡಿ ನಾವು ಆ ಕ್ರಮವನ್ನು ತಗೊಂಡಿದ್ದೀವಿ. ಈಗ ಏನ್ರಿ ರೆಸ್ಪಾನ್ಸಿಬಲ್ ಆಗಿ ನೀವು ಯೂಟರ್ನ್ ತಗೋತೀವಿ ಅಂತಂದರೆ ನಮ್ದೇನು ಸಮಸ್ಯೆ ಇರಲಿಲ್ಲ. ಈಗ ಅಲ್ಲಿ ಯೂಟರ್ನ್ ತಗೋಬೇಕಾದ್ರೆ ಯಾರಿಗೋ ಅಪಘಾತ ಆಗಿ ಒಬ್ಬ ಮೃತಪಟ್ಟಾಗ ನಾವು ಒಂದು ಆ್ಯಕ್ಷನ್ಸ್ಗಳನ್ನ ಮಾಡಬೇಕಾಗತ್ತಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಬೇಕಾಗುತ್ತೆ. ಇಂಟರ್ಸೆಕ್ಷನ್ ಆಗ್ತಾ ಇದೆ ಅಲ್ಲಿ, ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ದೀವಿ. ಅದರಿಂದ ಆಗ್ತಕ್ಕಂಥ ಲಾಭ ನಷ್ಟಗಳನ್ನು ನಾವು ಇನ್ನೂ ಒಂದು 15 ತಿಂಗಳ ಕಾಲ ನೋಡಿ ಆ ನಂತರ ನಾವು ಅದನ್ನು ಪರ್ಮನೆಂಟಾಗಿ ಮಾಡಬೇಕಾ ಬೇಡವಾ ಅಂತೇಳಿ ಇದು ಮಾಡ್ತೀವಿ. ಪ್ರಾಯೋಗಿಕವಾಗಿ ಮಾಡುವಾಗ ಸ್ವಲ್ಪ ಏನೇನು ನಿಮ್ಮಂಥವ್ರ ಸಲಹೆಗಳು ಬರ್ತವೆ ಅಥವಾ ಜನಗಳು ಹೇಳ್ತಾರೆ, ಅನಾನುಕೂಲಗಳೇನಾಗುತ್ತೆ ಅಂತ ಅಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಪೊಲೀಸರಿಗೂ ತಾವು ಹೇಳ್ಬೋದು. ಅದನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ತೀವಿ. ನಂತರ ಏಕಾಏಕಿಯಾಗಿ ಅದನ್ನು ಪರ್ಮನೆಂಟ್ ಶಾಶ್ವತವಾಗಿ ಆ ಕ್ರಮಗಳು ಜಾರಿ ಇರಲ್ಲ. ಅದರಿಂದ ಅನುಕೂಲ ಆಗುತ್ತೆ ಅಂದರೆ ಅದನ್ನು ಪರ್ಮನೆಂಟ್ ಮಾಡ್ತೀವಿ ನಾವು. ಅದಕ್ಕೆ ಈಗ ನಡೀತಿರೋದು ಪ್ರಾಯೋಗಿಕವಾದ ಒಂದು ಅಷ್ಟೇ, ಪ್ರಾಯೋಗಿಕವಾಗಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ.
ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡ್ತಾ ಇದೀವಿ. ಅದೊಂದು ಪ್ರೀಪೇಡ್ ಒಂಚೂರು ಸರ್ವೆ ಮಾಡ್ಕೊಡಕ್ಕೆ ಒಂಚೂರು ಅನುಕೂಲ ಮಾಡ್ಕೊಡಿ ಸರ್. ಖಂಡಿತವಾಗ್ಲೂ ಮಾಡ್ತೀವಿ. ಎಲ್ಲ ಇದ್ ಮಾಡ್ಕೊಟ್ಟಿದೀವಿ, ಅದಕ್ಕೋಸ್ಕರ ಓಕೆ, ಸ್ವಲ್ಪ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಡ್ರೈವರ್ಗಳು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ವೆಂಕಟೇಶ್ ಅವರೇ. ಸರ್, ಈ ನಗರ ಬೆಳೀತಿದ್ದಂಗೆ ಈ ಥರದೊಂದು ಪ್ರಯೋಗಗಳು ಬೇಕಾಗುತ್ತೆ. ಅಂದರೆ ಮೊದಲು ಇದ್ದಂಥ ಮೈಸೂರಿಗೂ ಇವಾಗಿರುವಂಥ ಮೈಸೂರಿಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ಮುಂದೆ ಆಗ್ಬೋದಾದಂಥ ಬೆಳಿಬೋದಾದಂಥ ದೃಷ್ಟಿಯಲ್ಲಿ ನೀವು ಈ ಥರದೊಂದು ಪ್ರಾಯೋಗಿಕವಾಗಿ ಮಾಡಲೇಬೇಕಾಗತ್ತೆ. ಸೊ ನಾವು ಈಗ ಬೆಂಗಳೂರಂತಹ ರಸ್ತೆಗಳನ್ನು ನೋಡುವಾಗ ಅದು ಕಿಲೋಮೀಟರ್ ಗಟ್ಟಲೆ ನಾವು ಬಳಸ್ಕೊಂಡು ಬರಬೇಕಾಗುತ್ತೆ. ನಾವು ಮೈಸೂರಿನಲ್ಲಿ ಅಭ್ಯಾಸ ಇಲ್ಲದೇ ಇರೋದಕ್ಕಿಂತ ದೂರ ಅಂತ ಸರ್, ಸಾಕಷ್ಟು ಕರೆಗಳನ್ನು ತಗೊಂಡಿದ್ವಿ, ತುಂಬ ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಮಿತಿಯಿಂದ ಕರೆಗಳನ್ನು ಹಾಗೆ ನಿಲ್ಲಿಸಲಿದ್ವಿ. ಸಾಕಷ್ಟು ಕರೆಗಳಿಗೆ ತಾವು ಬಹಳ ಉತ್ತಮವಾಗಿ ಪ್ರತಿಕ್ರಿಯಿಸಿದಿರಿ, ಖಂಡಿತವಾಗಿ ಸ್ಪಂದಿಸಿದಿರಿ. ಸೊ ಇಲ್ಲಿ ಒಂದು ಇಲಾಖೆಯ, ಪೊಲೀಸ್ ಇಲಾಖೆಯ ಒಂದು ಸಹಕಾರ ಅಥವಾ ಜವಾಬ್ದಾರಿ ಒಂದು ಭಾಗ ಆದರೆ ಮತ್ತೊಂದು ದೊಡ್ಡ ಭಾಗ ಸಾರ್ವಜನಿಕರ ಸಹಕಾರ ಮತ್ತು ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಒಂದು ಇಲಾಖೆಗಳಲ್ಲೂ ಅಂದರೆ ತಮ್ಮ ಜೊತೆ ಇರುವಂತಹ ಇಲಾಖೆಗಳಲ್ಲಿ ನೋಡುವಾಗ ಸರ್, ಇವತ್ತು ನಾವು DL ಇಲ್ದೇ ಗಾಡಿ ಓಡಿಸೋದು ನೋಡ್ತೀವಿ, ಅಥವಾ ಸಿಂಬಲ್ಗಳನ್ನು ಅಥವಾ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಅರಿವು ಇಲ್ದೇ ಓಡಿಸ್ತಾ ಇರೋದು ನೋಡ್ತಾ ಇದ್ವಿ, ಓವರ್ ಸ್ಪೀಡ್ ನೋಡ್ತಾ ಇದ್ದೀವಿ, ಮತ್ತು ಒನ್ ವೇ ಎಲ್ಲವನ್ನ ನೋಡ್ತಾ ಇದ್ದೀವಿ. ಇದಕ್ಕೆ ಬಹುಮುಖ್ಯ ಕಡಿವಾಣ ಹಾಕೋದು ಅಥವಾ ಜಾಗೃತಿ ಮೂಡಿಸುವ ಜಾಗ ಅಂದರೆ ಬಹುಶಃ DL ವಿತರಿಸುವಂತಹ, ಪರವಾನಗಿ ನೀಡುವಂತಹ ಏರಿಯಾ ಏನಿದೆ, ಇಲಾಖೆ ಇದೆ. ಸೊ ಅಲ್ಲಿ ಒಂದು DL ನೀಡುವಾಗ, LLR ನೀಡುವಾಗ ಅವರಿಗೆ ನೀಡಬೇಕಾದಂಥ ಅವೇರ್ನೆಸ್ ಅಥವಾ ಜಾಗೃತಿಯ ಕೊರತೆ ಆಗಿದೆ ಅಂತ ಅನಿಸುತ್ತಾ, ಅಥವಾ ಇನ್ನೂ ಅದನ್ನು ಅಭಿವೃದ್ಧಿಪಡಿಸ್ಬೇಕಂದ್ರೆ ಹೇಗೆ? ಇಲ್ಲ, ಏನಾಗುತ್ತೆ, ಅವೇರ್ನೆಸ್ ಅನ್ನೋ ವಿಷಯ ಬಂದಾಗ ಈ ಅಡಾಲ್ಟ್ಸ್ಗಳಲ್ಲಿ ಆಲ್ರೆಡಿ ಗ್ರೋನ್ ಅಪ್ ಪರ್ಸನಾಲಿಟೀಸ್ ಅಂತ ಕರಿತೀವಿ, ಇವರಲ್ಲಿ ಅರಿವು ಮೂಡಿಸೋದು ಬಹಳ ಕಷ್ಟ. ಎಕ್ಸಾಂಪಲ್, ಈಗ ಒಂದು DL ತಗೊಳಕ್ಕೆ ಹೋಗ್ತಾರೆ, DL ತಗೊಳ್ಳೋ ದಿನ ಪ್ರಿಪೇರ್ ಆಗಿ ಹೋಗ್ತಾರೆ, ಏನು ಸೈನೇಜ್ ಬೋರ್ಡ್ನ ತೋರಿಸ್ತಾರೆ, ಏನು ಅಂತ ತಿಳ್ಕೊಂಡು ಹೋಗ್ತಾರೆ, ನಂತರ ಮರ್ತು ಬಿಡ್ತಾರೆ. ಅದು ಹ್ಯಾಬಿಟ್ ಆಗಿರಲ್ಲ ಅವ್ರಿಗೆ. ಒಂದು ವ್ಯಕ್ತಿಯಲ್ಲಿ, ನಾಗರಿಕ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಬೆಳಿಬೇಕು ಅಂತಂದರೆ ಚೈಲ್ಡ್ಹುಡ್ ಡೇಸಿಂದ ಅವ್ರಿಗೆ ಒಂದು ಈ ಟ್ರಾಫಿಕ್ ಅವೇರ್ನೆಸ್ನ ಕೊಡಬೇಕು ನಾವು. ನೋಡಿ, ಯಾವುದೇ ಒಂದು ದೇಶದಲ್ಲಿ, ಯಾವುದೇ ಒಂದು ರಾಜ್ಯದಲ್ಲಿ ನಾಗರಿಕ ಸಮಾಜ ಅಂತ ನಾವು ಗುರುತಿಸೋದೇ ನಾವು ಹೊರಗಡೆ ಪ್ರಪಂಚದಲ್ಲಿ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಎಸ್ಪೆಷಲಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋದು ನಾಗರಿಕ ಜವಾಬ್ದಾರಿ ಮತ್ತು ಅದರ ಒಂದು ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ನಾವು ಈ ಗ್ರೋನಪ್ ಅಡಲ್ಟ್ನಲ್ಲಿ ಜವಾಬ್ದಾರಿ ಮೂಡಿಸೋದಕ್ಕಿಂತ ಹೆಚ್ಚಾಗಿ ನಾವೇನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಈಗ ಚೈಲ್ಡ್ಹುಡ್ ಡೇಸಿಂದ ಸ್ಕೂಲ್ಸ್ಗಳು, ಕಾಲೇಜುಗಳಲ್ಲಿ ನಾವು ಆ ಮಕ್ಕಳಲ್ಲಿ ಅರಿವುಗಳನ್ನ ಮೂಡಿಸ್ತಾ ಇದ್ದೀವಿ. ಎಕ್ಸಾಂಪಲ್, ಸ್ಕೂಲ್ಸ್ಗಳಲ್ಲೇ ಒಂದು ಪ್ರಾಜೆಕ್ಟ್ ತಯಾರು ಮಾಡೋದು ಕೊಡೋದು, ಸಂಚಾರಿ ನಿಯಮ ಪಾಲನೆ ಬಗ್ಗೆ ಅಥವಾ ರಸ್ತೆ ರೋಡ್ ಯೂಸಿಂಗ್ ಬಗ್ಗೆ ಆ ಮಕ್ಕಳಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿಕೊಡಿ ಅಂತ ಹೇಳೋದು, ಅಥವಾ ಆ ಹಂತದಲ್ಲೇ ಅವರಿಗೆ ಒಂದು ಅರಿವಿನ ಮೂಡಿಸೋದು, ಆ ಮಕ್ಕಳ ಮುಖಾಂತರ ನಮ್ಮ ದೊಡ್ಡವ್ರಿಗೆ ತಿಳುವಳಿಕೆ ತಿಳಿಸೋದು, ಇದನ್ನ ನಾವು ಮಾಡ್ತಾ ಇದ್ದೀವಿ. ಅದು ಚಿಕ್ಕದ್ರಿಂದನೇ ಅವ್ರಿಗೆ ಆ ಸಂಚಾರಿ ಅರಿವು ಬಗ್ಗೆ ನಾವು ಹೇಳ್ತಾ ಬಂದಾಗ ಅದೊಂದು ಹ್ಯಾಬಿಟ್ ಆಗುತ್ತೆ ಅವ್ರಿಗೆ. ಕರೆಕ್ಟ್, ಹ್ಯಾಬಿಟ್ ಆಗಬೇಕು. ಸಂಚಾರ ನಿಯಮ ಪಾಲನೆ ಮಾಡೋದು ಹ್ಯಾಬಿಟ್ ಆಗಬೇಕು. ನಿಜ. ಪೊಲೀಸ್ನವ್ರು ಇದ್ದಾರೆ, ಪೊಲೀಸರಿಗೋಸ್ಕರ ಮಾಡ್ತೀವಿ ಅಂತ. ನಮ್ಮ ಹಿಂದೆ ಒಬ್ಬರು ಹಿರಿಯ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು, ಒಂದು ಸಾಮಾನ್ಯವಾದ ಒಂದು ಜೋಕ್ ಅದು ಅಂತ ಹೇಳ್ತಾರೆ. ಒಬ್ಬ ಟ್ರಾಫಿಕ್ ಸಿಗ್ನಲ್ನ ಜಂಪನ್ನು ಮಾಡಿ ಹೋಗ್ತಾ ಇರ್ತಾನೆ, ಅದನ್ನು ನಿಲ್ಲಿಸ್ಬಿಟ್ಟು ಟ್ರಾಫಿಕ್ ಪೊಲೀಸ್ನವರು ಕೇಳ್ತಾರೆ ಅವನಿಗೆ, ಏನ್ರಿ ರೆಡ್ ಸಿಗ್ನಲ್ ಲೈಟ್ ಇರೋದು ಕಾಣ್ತಾ ಇಲ್ವ ನಿಮಗೆ ಅಂತ. ರೆಡ್ ಸಿಗ್ನಲ್ ಕಾಣ್ತು ಸರ್, ನೀವಿರೋದು ಕಾಣಲಿಲ್ಲ ಅಂತ. ಅಂದರೆ ಜನ ಏನು ತಿಳ್ಕೊಂಡಿದ್ದಾರೆ, ಪೊಲೀಸರಿಗೋಸ್ಕರ ಕಾನೂನನ್ನ ಪಾಲನೆ ಮಾಡ್ತಾ ಇದೀವಿ ಅನ್ನೋ ಒಂದು ಮೆಂಟಾಲಿಟಿನ ಬಿಡಬೇಕು. ಪೊಲೀಸರಿಗೋಸ್ಕರ ಮಾಡಬೇಡಿ, ದಯವಿಟ್ಟು ಪೊಲೀಸರಿಗೋಸ್ಕರ ಹೆಲ್ಮೆಟ್ ಹಾಕಬೇಡಿ, ಪೊಲೀಸರಿಗೋಸ್ಕರ ಸೀಟ್ ಬೆಲ್ಟನ್ನು ಹಾಕಬೇಡಿ. ನೀವು ನಿಮ್ಮ ರಕ್ಷಣೆಗೋಸ್ಕರ ಒಂದು ನಾಗರಿಕ ಸಮಾಜ, ಈಗ ಮೈಸೂರಿನಲ್ಲಿ ಒಂದು ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಬೇರೆ ದೇಶಗಳಲ್ಲಿ ಹೋಗ್ತೀರಿ ನೀವು, ನಮ್ಮ ಬಡ ರಾಷ್ಟ್ರಗಳಲ್ಲಿ ಹೋದರೂ ಕೂಡ ಕೆಲವು ದೇಶಗಳಲ್ಲಿ ಸಂಚಾರ ಪಾಲನೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ನೋಡಿ ಅಲ್ಲಿ ಆ ದೇಶದಲ್ಲಿ ಆ ರಾಜ್ಯದಲ್ಲಿ ಇಷ್ಟು ಚೆನ್ನಾಗಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅಂತೇಳಿ. ಆ ಸಂಚಾರ ಪಾಲನೆ ಹೆಂಗೆ ಮಾಡ್ತಾ ಇದ್ದಾರೆ ಆ ಒಂದು ಸಿಟಿಯವರು, ಆ ಒಂದು ಪ್ರದೇಶದವರು ಅನ್ನೋದ್ರ ಮೇಲೆ ನಮ್ಮ ನಾಗರಿಕತೆ ನಿಂತಿರುತ್ತೆ. ಹೌದು.
ಸಿವಿಲೈಸೇಷನ್, ಎಷ್ಟು ಸಿವಿಲೈಸ್ಡ್ ಸೊಸೈಟಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸಂಚಾರ ನಿಯಮಗಳನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬರಬೇಕು ಹೊರತು ಪೊಲೀಸರ ಸಲುವಾಗಿ ಅವರು ಸಂಚಾರ ನಿಯಮ ಪಾಲನೆ ಮಾಡೋದನ್ನು ಬಿಡಬೇಕು. ಮೊನ್ನೆ ಯಾವುದೋ ಒಂದು ಜನಸಂಪರ್ಕ ಸಭೆಯಲ್ಲಿ ಒಬ್ರು ಕೇಳ್ತಾ ಇದ್ರು, ಸೊ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ರೆ ನೀವು ಚೇಸ್ ಮಾಡ್ಕೊಂಡು ಹಿಡಿತೀರಿ. ನಾವು ಚೇಸ್ ಮಾಡ್ಕೊಂಡು ಪರಿಹಾರ ಏನು ಸರ್ ಅಂತ ಕೇಳ್ತಾರೆ. ಅದಕ್ಕೆ ಪರಿಹಾರ ಟ್ರಿಬಲ್ ರೈಡಿಂಗ್ ಮಾಡದೇ ಇರೋದೇ ಪರಿಹಾರ, ಅಷ್ಟೇ ಅದು ಸಿಂಪಲ್. ಆದರೆ ಜನ ಏನು ತಿಳ್ಕೊಂಡಿದ್ದಾರೆ, ಟ್ರಿಬಲ್ ರೈಡಿಂಗು ನಾನು ಪೊಲೀಸರ ಮುಂದೆ ಮಾಡಬಾರ್ದು, ಅದು ತಪ್ಪು. ಪೊಲೀಸರು ಬಂದಾಗ ಸೀಟ್ ಬೆಲ್ಟ್ ಹಾಕೊಳ್ಳೋದು ತಪ್ಪು. ಅಥವಾ ಅಲ್ಲಿ ಒಂದು ಬಜರ್ ಬರ್ತಾ ಇರುತ್ತೆ, ಕೀ 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 ಅಂತ ಸೌಂಡ್ ಬರ್ತಾ ಇರುತ್ತೆ ಸೀಟ್ ಬೆಲ್ಟ್ ಹಾಕ್ತಾರೆ, ಅದನ್ನು ಬೆನ್ನಿಂದೆ ಹಾಕಬಾರ್ದು. ಯಾವ ಪರ್ಪಸ್ಗೋಸ್ಕರ ಸೀಟ್ ಬೆಲ್ಟ್ ಮಾಡಿದ್ದಾರೆ ಅನ್ನೋದನ್ನ ಜನ ಮರ್ತಿದ್ದಾರೆ. ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ. ಈ ಒಂದು ಮನೋಭಾವನೆಯನ್ನು ಜನಗಳಲ್ಲಿ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಸಂಚಾರ ನಿಯಮಗಳು ಮತ್ತು ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನ ನಾವು ಖಂಡಿತ. ಈಗ ಇನ್ನೊಂದು ಹೆಲ್ಮೆಟ್ ವಿಷಯಕ್ಕೆ ಬನ್ನಿ. ಹೆಲ್ಮೆಟನ್ನು ಪೊಲೀಸರ ಸಲುವಾಗಿ ಹಾಕ್ತಾರೆ, ಹೌದು. ಆದರೆ ಚಿನ್ ಸ್ಟ್ರಿಪ್ಪನ್ನು ಹಾಕಲ್ಲ. ಏನೋ ಎರಡು ತೊಡೆಗಳ ಮಧ್ಯೆ ಇಟ್ಕೊಂಡಿರ್ತಾರೆ, ಪೊಲೀಸರು ಮುಂದೆ ನೋಡ್ತಿದ್ದಂಗೆ ಎತ್ತಿ ಹೆಲ್ಮೆಟ್ನ ಹಾಕ್ಸ್ಕೋತಾರೆ, ಅದ್ರ ಚಿನ್ ಸ್ಟ್ರಿಪ್ ಹಾಕಲ್ಲ. ಈಗ ಮೊನ್ನೆ ನಮ್ಮ ವಾಲ್ಮೀಕಿ ಜಂಕ್ಷನಲ್ಲಿ ಒಂದು ಅಪಘಾತ ಆಯಿತು. ಅವರು ಅದೇ ಥರ ಚಿನ್ ಸ್ಟ್ರಿಪ್ ಹಾಕಿರಲಿಲ್ಲ. ಕೆಳಗಡೆ ಬಿದ್ದ ತಕ್ಷಣ ಹೆಲ್ಮೆಟ್ ಹಾರೋಗುತ್ತೆ, ಹೆಲ್ಮೆಟ್ ಹಾರೋಗಿರುತ್ತೆ. ಅದು ಲ್ಯಾಂಡ್ ಆಗುತ್ತೆ, ಹೆಡ್ ಆನ್ ಕೊಲಿಷನ್, ಹೆಡ್ ಹೋಗಿ ತಲೆಗೆ ರಸ್ತೆಗೆ ತಗಲಿದಾಗ ಅವರು ಬ್ಲೀಡಿಂಗಿಂದನೋ ಅಥವಾ ಇನ್ನೊಂದು ಕಾರಣಕ್ಕೋಸ್ಕರ ಸಾಯ್ತಾರೆ. ಹೆಚ್ಚಾಗಿ ಯುವಕರು ಸಾಯ್ತಾರೆ. ಆ ಸಾವು ಎಷ್ಟು ಕ್ರೂರವಾಗಿರುತ್ತೆ ಅಂತ ಹೇಳಿದ್ರೆ ಮನೆಯವರಿಗೆ ಗೊತ್ತೇ ಇರಲ್ಲ. ಈಗ ಯಾವುದೋ ಒಂದು ದ್ವೇಷ, ಅಸೂಹೆ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೋಸ್ಕರ ಕೊಲೆಗಳಾಗ್ತವೆ. ಆದರೆ ಇಲ್ಲಿ ಏನೂ ಇರೋದಿಲ್ಲ, ಕಾರಣನೇ ಇರೋದಿಲ್ಲ. ಮನೆಗೆ ಎಲ್ಲ ಹೋಗಿದ್ದಾನೆ, ಆಚೆ ಬರ್ತಾನೆ ವಾಪಸ್. ಒಂದು ಮನೆಯವ್ರು ಕಾಯ್ತಾ ಇರ್ತಾರೆ, ಮಕ್ಕಳು ಕಾಯ್ತಾ ಇರ್ತವೆ, ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ, ಹೆಂಡತಿ ಕಾಯ್ತಾ ಇರ್ತಾರೆ, ಬಂಧು ಬಳಗದವ್ರು ಕಾಯ್ತಾ ಇರ್ತಾರೆ. ಆಚೆ ಹೋದವನು ಮತ್ತೆ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳೋದು ಎಷ್ಟು ಕ್ರೂರ ಅದು. ಎಂಥ ಮಾನಸಿಕ ನೋವನ್ನು ಕೊಡುತ್ತೆ ಕುಟುಂಬಕ್ಕೆ, ಎಂಥ ಆಘಾತವನ್ನು ಕೊಡುತ್ತೆ. ಹಾಗಾಗಿ ಯಾವ ಒಂದು ಕಾರಣಕ್ಕೋಸ್ಕರ ಹೆಲ್ಮೆಟ್ನ ಹಾಕಬೇಕು, ಯಾವ ಒಂದು ಕಾರಣಕ್ಕೂ ಸೀಟ್ ಬೆಲ್ಟ್ನ ಹಾಕಬೇಕು, ಯಾವ ಕಾರಣಕ್ಕೋಸ್ಕರ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಜನ ಅರ್ಥಕೋಬೇಕು. ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕೆ ಹೊರತು ಪೊಲೀಸರ ಸಲುವಾಗಿ ಅಲ್ಲ. ಈಗ ನೀವೇ ಹೇಳಿದಂಗೆ 380 ಜನ ಪೊಲೀಸ್ನವರು 15 ಲಕ್ಷ ಜನರನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತಿಲ್ಲ. ಸೊ ಆದರೆ ಸುಲಭ ಅಂದರೆ ಒಂದೊಂದು ಕುಟುಂಬದವರು ಒಂದೊಂದು ಜವಾಬ್ದಾರಿ ತೊಗೊಂಡ್ಬಿಟ್ರೆ ತನ್ನ ಮಕ್ಕಳ ಬಗ್ಗೆ. ನೋಡಪ್ಪ, ನೀನು ಹೊರಗಡೆ ಹೋಯ್ತಿದ್ಯಾ, ಹೆಲ್ಮೆಟ್ ಧರಿಸ್ಬೇಕು, ಸೀಟ್ ಬೆಲ್ಟ್ ಹಾಕ್ಬೇಕು. ಇದನ್ನ ಅವರವರೇ ಜವಾಬ್ದಾರಿ ತೊಗೊಂಡ್ಬಿಟ್ರೆ ಬಹುಶಃ ಅವರ ಮನೇನೂ ಚೆನ್ನಾಗಿರುತ್ತೆ, ಸಮಾಜನೂ ಚೆನ್ನಾಗಿರುತ್ತೆ ಅಂತ. ಬಹುಶಃ ಈ ಜವಾಬ್ದಾರಿ, ಈ ಜಾಗೃತಿ ತಾವು ಹೇಳ್ದಂಗೆ ಸಿವಿಲೈಸೇಷನ್ ಅಂತ ಹೇಳಿದ್ರಲ್ಲ, ಇದು ಅಲ್ಲಿಂದನೇ ಶುರುವಾಗ್ಬಿಡ್ಬೇಕು ಅಂತ, ಮನೆಯಿಂದನೇ ಶುರುವಾಗಬೇಕು ಅಂತ. ಖಂಡಿತ ಸರ್, ತಾವು ಹೇಳೋದು ಸತ್ಯ. ಯಾವುದೋ ಪೊಲೀಸರಿಗೋಸ್ಕರ ಹೆಲ್ಮೆಟ್ಟು ಸೀಟ್ ಬೆಲ್ಟು ಹಾಕೋದಲ್ಲ, ನಿಮಗೋಸ್ಕರ. ಆಮೇಲೆ ಇನ್ನೊಂದು ಬಹಳ ಉತ್ತಮವಾಗಿ ಹೇಳಿದ್ರೆ, ಇಲ್ಲೇ ತಾನೇ ತರಕಾರಿ ತಂದ್ಬಿಡ್ತೀನಿ, ಸರ್ಕಲ್ ಇಲ್ಲೇ 1 ಕಿಲೋಮೀಟರ್ ಹೆಲ್ಮೆಟ್ ಹಾಕಿ. ಇದು ಮೈಸೂರು ಆಟಿಟ್ಯೂಡ್. ಇದು ಈ ಒಂದು ನಡವಳಿಕೆಯಿಂದ ಹೊರ ಬರಬೇಕು ನಾವು. ನಾನು ಗಾಡಿ ಹತ್ಕೊಳ್ತಿದ್ರಿ ಮೇಲೆ ಅಂತಂದ್ರೆ ಸೀಟ್, ನನ್ನ ಹೆಲ್ಮೆಟ್ ನನ್ನ ತಲೆ ಮೇಲೆ ಇರಬೇಕು ಅನ್ನೋ ಭಾವನೆಯಿಂದ. ಸೊ ಅದು ಕೂದಲು ಹಾಳಾಗುತ್ತಾ, ಹೇರ್ ಸ್ಟೈಲ್ ಹೋಗುತ್ತಾ, ಬಟ್ ತಲೆ ಇದ್ರೆ ನೀವು ಯಾವ್ದಾದ್ರು ವಿಗ್ ಆದ್ರೂ ಕಲ್ಪನೆ ಹೋಗೋದು ಇಲ್ಲ. ಹೌದು, ಅಲ್ಲ, ತಲೆ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಕೂದಲು ಬಗ್ಗೆ ಯೋಚನೆ ಅಂದ್ರೆ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು 1 ಲಕ್ಷ ದುಡ್ಡು ಕೊಟ್ಟು ಐಫೋನ್ಗಳು ತಗೋತಾರೆ, ಮೊಬೈಲ್ಸ್ಗಳನ್ನ ತಗೋತಾರೆ. ಅದು 2,000-3,000 ಕೊಟ್ಬಿಟ್ಟು ಹೆಲ್ಮೆಟ್ಗಳನ್ನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಈ ಒಂದು ಆಟಿಟ್ಯೂಡ್ಗಳೆಲ್ಲ ಬದಲಾವಣೆ ಆಗಬೇಕು ಸರ್. ಖಂಡಿತ ಸರ್, ಸಾಕಷ್ಟು ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದೀರಿ ಸರ್. ಮುಂದುವರೆದು ನಮ್ಮ ನಗರ ಅಭಿವೃದ್ಧಿ ಆಗ್ತಾ ಇದೆ, ಬಹುಶಃ ಬೆಂಗಳೂರಿನಂತ ಆಗ್ಬಿಡ್ಬೋದೇನೋ ಅಂತ ಭಾವನೆಗಳಿದೆ. ಇಂಥ ಸಂದರ್ಭವನ್ನು ನೋಡುವಾಗ ತಾವು ಈ ನಗರ ಸಂಚಾರ ನಿಯಮಕ್ಕೆ ಏನಾದರೂ ವಿಶೇಷವಾದ ಯೋಜನೆಗಳನ್ನು ಮಾಡ್ಕೊಂಡಿದ್ದೀರಾ? ಹೇಗೆ ನಗರ ನೀವು ಹೇಳಿದಾಗೆ ಈಗ ಇತ್ತೀಚೆಗೆ ನಮ್ಮ ಹೆರಿಟೇಜ್ ಸಿಟಿ, ಮೈಸೂರು ಸಿಟಿ ಮತ್ತು ಟೂರಿಸಂ ಪ್ಲೇಸ್ ಆದ್ದರಿಂದ, ಅಥವಾ ದಸರಾ ಅಂತ ದೊಡ್ಡ ದೊಡ್ಡ ಹಬ್ಬಗಳು ನಮ್ಮಲ್ಲಿ ನಡೆಯೋದ್ರಿಂದ ಸಾಕಷ್ಟು ವಿಶ್ವಾದ್ಯಂತ ಜನಗಳನ್ನ ಇದು ಆಕರ್ಷಣೆ ಮಾಡ್ತಾ ಇದೆ ಮೈಸೂರು ನಗರ. ಮತ್ತು ಇಲ್ಲಿ ಮೈಸೂರು ಬಗ್ಗೆ ಹೊರ ಪ್ರಪಂಚದಲ್ಲಿ ಒಂದು ಅದರದ್ದೇ ಆದೊಂದು ಕಲ್ಪನೆ ಇದೆ. ಭಾಳ ಶಾಂತಿಯುತವಾದ ನಗರ, ಸುಂದರವಾದ ನಗರ, ಮತ್ತು ಅರಮನೆಗಳ ನಗರ ಅಂತ ಹೇಳಿ ಜನಗಳು ಸಾಕಷ್ಟು ಬರ್ತಾ ಇದ್ದಾರೆ. ತುಂಬ ಕಡೆಯಿಂದ ಈಗ ಜನಗಳು ಬಂದು ವಲಸೆ ಬಂದು ಇಲ್ಲಿ ನಿಲ್ಲಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಾಗಾಗಿ ವೆಹಿಕಲ್ ಪಾಪ್ಯುಲೇಷನ್ನು, ಟೂರಿಸ್ಟ್ಗಳು ವಿಸಿಟಿಂಗು ಜಾಸ್ತಿ ಆಗ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ನಾವು ಕೆಲವು ಇರೋ ರಸ್ತೆನಲ್ಲಿ ಇರೋ ಒಂದು ಮೂಲಭೂತ ಸೌಕರ್ಯಗಳನ್ನ ಬಳಸ್ಕೊಂಡು ಹೇಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂಥೇಳಿ ನಾವು ಮಾಡ್ತಾಯಿದ್ದೀವಿ. ಈಗ ಇಂಟೆಲಿಜೆನ್ಸ್ ಟ್ರಾಫಿಕ್ ಸಿಗ್ನಲ್ ಸಿಸ್ಟಮ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಮತ್ತು ANPR ಕ್ಯಾಮ್ರಾಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, PTZ ಕ್ಯಾಮ್ರಾಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಕಾಂಟ್ಯಾಕ್ಟ್ಲೆಸ್
ಕ್ಯಾಮ್ರಾಗಳ ಮುಖಾಂತರ ಪ್ರಕರಣಗಳ ದಾಖಲು ಮಾಡಿ ವೈಲೇಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಮತ್ತು TMCನಲ್ಲಿ ಕೂತ್ಕೊಂಡು 205 ಸರ್ವೆಲೆನ್ಸ್ ಕ್ಯಾಮ್ರಾಗಳನ್ನ ನೋಡಿಕೊಂಡು ಏನಾಗ್ತಾಯಿದೆ ಸಿಟಿನಲ್ಲಿ, ಆ ಥರದ್ದು ಎಲ್ಲಿ ಟ್ರಾಫಿಕ್ ಕಂಜೆಷನ್ ಆಗ್ತಾಯಿದೆ ಅದನ್ನೆಲ್ಲ ನೋಡ್ಕೊಂಡು ಫೀಲ್ಡ್ ಆಫೀಸರ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ದೀವಿ. ಎಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗ ಮಾಡಿ ನಾವು ಟ್ರಾಫಿಕ್ನ ಕಂಟ್ರೋಲ್ ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಈಗಲೂ ನಡೀತಾ ಇದೆ ಅದು. ಇನ್ ಕಮಿಂಗ್ ಡೇಸ್ಗಳಲ್ಲಿ VMS ಬೋರ್ಡ್ ಅಂತ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. 7 VMS ಬೋರ್ಡ್ಸ್ಗಳನ್ನ ಶಾರ್ಟ್ಲಿ ನಾವು ಇನ್ಸ್ಟಾಲ್ ಮಾಡಲಿಕ್ಕೆ ಇದೆ. ಅದರಲ್ಲಿ ಜನಗಳಿಗೆ ನಾವು ಡಿಸ್ಪ್ಲೇ ಮಾಡ್ತೀವಿ, ಯಾವ ಜಾಗದಲ್ಲಿ ಕಂಜೆಷನ್ ಆಗ್ತಾ ಇದೆ, ಯಾವ ಜಾಗದಲ್ಲಿ ಏನು ಪ್ರೊಸೆಷನ್ ಹೋಗ್ತಾ ಇದೆ, ಎಲ್ಲಿ ನೀವು ಡೈವರ್ಷನ್ ತೊಗೋಬೇಕಾಗುತ್ತೆ, ಎಲ್ಲಿ ಅಪಘಾತಗಳಾಗಿ ರೋಡ್ ಅಬ್ಸ್ಟ್ರಕ್ಷನ್ ಆಗಿದೆ, ಈ ಥರ ಇನ್ಫಾರ್ಮೇಷನ್ಸ್ಗಳನ್ನ ಸಿಟಿ ಎಂಟ್ರಿ ಪ್ಲೇಸ್ಗಳಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇಂಥ ಒಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ನಾವು ಸಂಚಾರ ನಿರ್ವಹಣೆ ಮಾಡೋ ಒಂದು ಪ್ಲ್ಯಾನ್ನಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಟೇಕ್ ಹೋಮ್ ಮೆಸೇಜ್ ಅಥವಾ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೇವೆ, ವಿಶೇಷವಾಗಿ ನಮ್ಮ ಚಾಲಕರು ಮತ್ತು ಪೋಷಕರಿಗೆ? ಈಗಾಗಲೇ ನಾವು ನಿಮಗೆ ಹೇಳಿದೆ, ಹೆಚ್ಚಾಗಿ ನಾಗರಿಕ ಸಮಾಜದಲ್ಲಿ ರೋಡ್ ಯೂಸರ್ಸ್, ಈ ಎಕ್ಸಾಂಪಲ್ ರೋಡ್ ಯೂಸರ್ಸ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಪೆಡೆಸ್ಟ್ರಿಯನ್, ಪಾದಾಚಾರಿ ಕೂಡ ರಸ್ತೆಯಲ್ಲಿ ಅವನದೇ ಆದ ಹಕ್ಕಿರುತ್ತೆ. ಈ ವೆಹಿಕಲ್ನವ್ರು ಏನು ತಿಳ್ಕೊಂಡಿದ್ದಾರೆ, ಡ್ರೈವ್ ಮಾಡೋಂಥವ್ರು, ವೆಹಿಕಲ್ ರೈಡು ಅಥವಾ ರಸ್ತೆ ಇರೋದು ನನಗೋಸ್ಕರ ಅಂತನೂ. ದ ಕಿಂಗ್ ಆಫ್ ದಿ ರೋಡ್ ಈಸ್ ಎ ಪೆಡೆಸ್ಟ್ರಿಯನ್. ಪಾದಾಚಾರಿನೇ ರಾಜ. ಹೌದು, ಅವನಿಗೆ ಸಾಕಷ್ಟು ಮರ್ಯಾದೆ ಕೊಡಬೇಕು. ಯಾರಾದ್ರೂ ಒಬ್ಬ ಪಾದಾಚಾರಿ ಝೀಬ್ರಾ ಕ್ರಾಸಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಜೋರಾಗಿ ಹಾಂಕ್ ಮಾಡೋದು. ದಯವಿಟ್ಟು ಅದನ್ನು ಬಿಡಿ. ಪಾದಾಚಾರಿ ಅವನು ವಯಸ್ಸಾದವನು ಇರಲಿ, ಯುವಕ ಆಗಿರಲಿ, ಪಾದಾಚಾರಿಗೆ ಆದ್ಯತೆಯನ್ನು ಕೊಡಬೇಕು ನಾವು ಮೊದಲು. ಈಸ್ ಆಲ್ಸೋ ಆ್ಯಸ್ ಎ ರೈಟ್. ಪಾದಾಚಾರಿಗೂ ಕೂಡ ರೈಟ್ಸ್ ಇರುತ್ತೆ. ಹೌದು, ಆ ಒಂದು ಮನೋಭಾವನೆಗಳಲ್ಲಿ ಬದಲಾವಣೆ ಆಗಬೇಕು ಜನಗಳಲ್ಲಿ. ಪೊಲೀಸರಿಗೋಸ್ಕರ ಕಾನೂನನ್ನ ಪಾಲನೆ ಮಾಡೋದನ್ನು ಬಿಡಬೇಕು. ರಸ್ತೆನಲ್ಲಿ ಪಾದಾಚಾರಿಯಿಂದ ಹಿಡ್ಕೊಂಡು ಎಲ್ಲರದ್ದು ಕೂಡ ಹಕ್ಕಿರುತ್ತೆ. ನಮ್ಮಲ್ಲಿ ಇನ್ನೊಂದು ರೈಟ್ ಆಫ್ ವೇ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ಜನಗಳಿಗೆ ಅರಿವೇ ಇಲ್ಲ. ರೈಟ್ ಆಫ್ ವೇ ಅಂತ ಹೇಳಿದ್ರೆ, ಈಗ ಒಂದು ರಸ್ತೆಯಲ್ಲಿ ಅನ್ಮ್ಯಾನ್ಡ್ ಜಂಕ್ಷನ್ ಇರುತ್ತೆ, ಅಲ್ಲಿ ಯಾವುದೂ ಕಾನ್ಸ್ಟೇಬಲ್ಸ್ ಇರಲ್ಲ ಅಥವಾ ಯಾವುದೇ ಸಿಗ್ನಲ್ ಲೈಟ್ಸ್ ಇರಲ್ಲ. ಅಲ್ಲಿ ಒಂದು ಲೆಫ್ಟ್ ಟರ್ನ್ ಅಥವಾ ರೈಟ್ ಟರ್ನ್ ತೊಗೊಳೋದಕ್ಕಿರುತ್ತೆ. ಅವ್ರದ್ದು ಅದೇ ರಸ್ತೆನಲ್ಲಿ ಒಂದು ರೈಟ್ ಬಲಭಾಗದಲ್ಲಿ ಚಲನೆ ಮಾಡ್ತಾರೆ, ಎಡಭಾಗದಲ್ಲಿ ಚಲನೆ ಮಾಡಿದ್ರೆ ಅದು ಮಾತ್ರ ಅವ್ರ ಹಕ್ಕು. ಎದುರುಗಡೆಯಿಂದ ಬರೋ ವೆಹಿಕಲ್ಸ್ಗಳಿಗೆ ಅದರದೇ ಆದ ಹಕ್ಕಿರುತ್ತೆ. ರೋಡ್ ಡಿವೈಡ್ ಆಗುತ್ತೆ, ಎದುರುಗಡೆಯಿಂದ ಬರೋರಿಗೆ ಮತ್ತೆ ಮುಂದೆ ಚಲನೆ ಎರಡು ರೋಡ್ ಡಿವೈಡ್ ಆಗಿರುತ್ತೆ. ಬಟ್ ಅಲ್ಲಿ ಯಾವುದೋ ಡಿವೈಡರ್ ಇರಲ್ಲ, ಮೀಡಿಯನ್ಸ್ ಇರಲ್ಲ. ಅಂತ ಕಡೆ ಅವ್ರ ಹಕ್ಕು ಇವ್ರ ಹಕ್ಕು ಎರಡು ಸಮನಾಗಿ ತಿಳ್ಕೊಬೇಕು ಜನ. ಅದನ್ನ ಮುಂದೆ ಹೋಗಿ ನನ್ನ ಎಲ್ಲಿ ಜಾಗ ಇದೆ ಆ ಜಾಗದಲ್ಲಿ ಮಾತ್ರ ರೈಟ್ ಟರ್ನ್ ತಗೋಬೇಕು ಅಂತ ಅರಿವಿಲ್ಲ. ಹೆಂಗೆ ಅಬ್ರಪ್ಟ್ ಆಗಿ ಟರ್ನ್ ಮಾಡ್ಬಿಡ್ತಾರೆ. ಇಂಥ ಒಂದು ಮನೋಭಾವನೆ ಚೇಂಜ್ ಆದರೆ ಮಾತ್ರ ನಮ್ಮಲ್ಲಿ ಸಂಚಾರ ನಿಯಮಗಳನ್ನ ಮತ್ತೆ ಅಪಘಾತಗಳನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಈ ಜಾಗದಲ್ಲಿ ಒಂದು ಆಪೋಸಿಟ್ ರೋಡ್ ಒಂದು ಭಾಗ ಆದರೆ ಒಂದೇ ರೋಡಲ್ಲೇನೆ ಎರಡು ಭಾಗ ಇರುತ್ತೆ. ಅವನು ಸ್ಪೀಡಾಗಿ ಬಲಗಡೆ ಯಾರು ಹೋಗ್ಬೇಕು, ಎಡಗಡೆ ಯಾರು ಹೋಗ್ಬೇಕು ಅನ್ನೋ ಜ್ಞಾನ ಕೊರತೆ ಇದೆ ಸರ್. ಅಂದರೆ ಸ್ಪೀಡಾಗಿ ಹೋಗೋನು ರೈಟ್ ಸೈಡ್ ಹೋಗ್ಬೇಕಾ, ಸ್ಲೋ ಆಗಿ ಹೋಗೋನು ಲೆಫ್ಟ್ ಅಲ್ಲಿ ಹೋಗ್ಬೇಕಾ, ಅದ್ರ ಬಗ್ಗೆ ಒಂದು ಎಕ್ಸ್ಪ್ರೆಸ್ ಹೈವೇನಲ್ಲಿ ಆ ಥರ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ನಾರ್ಮಲ್ ಸಿಟಿ ಏರಿಯಾಗಳಲ್ಲಿ ನಿಮ್ಮ ಯಾವುದೋ ಒಂದು ನಿಮ್ಮ ಎಡಭಾಗದಲ್ಲಿ ನೀವು ಚಲನೆ ಮಾಡ್ತಿರ್ತೀರಿ, ಆ ಕಡೆ ಬರೋನು ಬಲಭಾಗದಲ್ಲಿ ಚಲನೆ ಮಾಡ್ಕೊಂಡು ಬರ್ತಿರ್ತಾನೆ. ಅದು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುತ್ತೆ, ಅದು ಆಗ್ತದೆ. ಬಟ್ ವೈಲೇಷನ್ಸ್ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಲೆಫ್ಟ್ ಆ್ಯಂಡ್ ರೈಟ್ ತೊಗೊಳ್ಬೇಕಾದ್ರೆ ವೈಲೇಷನ್ ಆಗುತ್ತೆ. ಮತ್ತು ಅದೇ ಕಾರಣಕ್ಕೋಸ್ಕರ ರೋಡ್ ಮಾರ್ಕಿಂಗ್ ಮಾಡಿರ್ತಾರೆ. ರೋಡ್ ಮಾರ್ಕಿಂಗನ್ನು ಯಾರೂ ಕನ್ಸಿಡರ್ ಮಾಡಲ್ಲ. ಎಕ್ಸಾಂಪಲ್ ವೈಟ್ ಲೈನ್ ಅಂತ ಸೆಂಟ್ರಲ್ ರೋಡಲ್ಲಿ ಹಾಕಿರ್ತೀವಿ, ಅಲ್ಲಿ ನಾವು ಬ್ಯಾರಿಕೇಡ್ ಹಾಕ್ಲಿಕ್ಕಾಗಲ್ಲ, ಮೀಡಿಯನ್ ಹಾಕ್ಲಿಕ್ಕಾಗಲ್ಲ, ಯಾಕಂದರೆ ರಸ್ತೆ ಕಿರಿದಾಗಿರುತ್ತೆ. ಅಂತ ಕಡೆ ರೋಡ್ ಮಾರ್ಕಿಂಗ್ ಅಂತ ಮಾಡಿರ್ತಾರೆ. ವೈಟ್ ಲೈನ್ ಇಂಡಿಕೇಟ್ಸ್ ರೋಡು ಎರಡು ಕಡೆಯಿಂದ ಸಂಚಾರ ಇರುತ್ತೆ. ಸೊ ಆ ಭಾಗ ನಿಂದು, ಈ ಭಾಗ ನಂದು ಅಂತೇಳಿ ಅದು ಮಾಹಿತಿಯನ್ನು ಕೊಡ್ತಾ ಇರುತ್ತೆ. ದಟ್ ಸ್ಪೀಕ್ಸ್ ವೈಟ್ ಲೈನ್. ಬ್ರೋಕನ್ ಲೈನ್ಸ್ ಇರುತ್ತೆ ಕೆಲವೊಂದು ಕಡೆ. ಆ ಬ್ರೋಕನ್ ಲೈನ್ಸು ಕೆಲವು ಸಂದರ್ಭದಲ್ಲಿ ನೀನು ಅದನ್ನ ಲೈನ್ನ ಕ್ರಾಸ್ ಮಾಡ್ಬೋದು, ವಿತ್ ಕಾಷನ್ ಮಾಡ್ಬೋದು. ಯೆಲ್ಲೋ ಲೈನ್ ಮಾರ್ಕಿಂಗ್ ಮಾಡಿರ್ತಾರೆ, ನೀವು ಯಾವುದೇ ಕಾರಣಕ್ಕೋಸ್ಕರ ನೀವು ಅದನ್ನ ಕ್ರಾಸ್ ಮಾಡೋಗಿಲ್ಲ. ಅಲ್ಲಿ ಮೀಡಿಯನ್ ಇರಬೇಕು, ಬ್ಯಾರಿಕೇಡ್ ಇರಬೇಕು ಅಂತಿಲ್ಲ. ರೋಡ್ ಮಾರ್ಕಿಂಗ್ ನ ಫಾಲೋ ಮಾಡಿದ್ರೆ ಸಾಕು. ಸ್ಟಾಪ್ ಲೈನ್ ಹಾಕಿರ್ತಾರೆ ಸಿಗ್ನಲ್ ಲೈನ್ ನಲ್ಲಿ, ಶುಡ್ ನಾಟ್ ಕ್ರಾಸ್ ದಿ ಸ್ಟಾಪ್ ಲೈನ್, ಅದ್ರ ಹಿಂದಕ್ಕೆ ನಿಲ್ಲಿಸಬೇಕು. ಝೀಬ್ರಾ ಕ್ರಾಸಿಂಗ್ ಇರುತ್ತೆ, ಅಲ್ಲಿ ಪಾದಚಾರಿಗಳು ಮಾತ್ರ ಹೋಗ್ಬೇಕು. ಝೀಬ್ರಾ ಕ್ರಾಸಿಂಗ್ ಮೇಲ್ ಬಂದು ಕಾರ್ಗಳು ಸ್ಕೂಟರ್ಗಳು ನಿಂತಿರ್ತವೆ. ಈ ತರದೆಲ್ಲ ರೋಡ್ ಸೈನೇಜಸ್ ಏನಿರ್ತದೆ ಅಂತ ತಿಳ್ಕೊಂಡು ಅದನ್ನ ಫಾಲೋ ಮಾಡಬೇಕು. ಫಾಲೋ ಮಾಡೋದ್ರಿಂದ ಅದು ಒಂದು ಪೊಲೀಸ್ ಅಂತ ತಿಳ್ಕೊಬೇಕು ನಾವು. ಅದು ಇನ್ಸ್ಟ್ರಕ್ಷನ್ ಎಲ್ಲರ ಕಡೆ ಪೊಲೀಸ್ ಇರಕ್ಕಾಗಲ್ಲ, ಬ್ಯಾರಿಕೇಡ್ ಇರಕ್ಕಾಗಲ್ಲ, ಅದಕ್ಕೆ ಅದನ್ನ ಇಟ್ಟಿರ್ತೀವಿ ಏನೋ ಒಂದು
ಅರಿವು ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರಬೇಕು ಸರ್. ಎಸ್ ಸರ್, ಭಾಳ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ. ಸಾಕಷ್ಟು ವಿಚಾರಗಳನ್ನು ಈ 1 ಗಂಟೆ ಸೀಮಿತ ಅವಧಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ, ಸಾಕಷ್ಟು ಕರೆಗಳಿಗೆ ಪ್ರತಿಕ್ರಿಯಿಸಿದಿರಿ. ಖಂಡಿತವಾಗಲೂ ಈ ನಿಮ್ಮ ಮಾಹಿತಿಯಿಂದ ಸಾಕಷ್ಟು ಸಾರ್ವಜನಿಕರಿಗೆ ಸಹಾಯ ಆಗಿರುತ್ತೆ, ಒಂದಷ್ಟು ಅರಿವು ಬಂದಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಇದೇ ರೀತಿಯ ಕಾರ್ಯಕ್ರಮಗಳು ಇನ್ನು ಮುಂದೇನೂ ಮುಂದುವರಿಸೋಣ ಅಂತ ನಾನು ಆಶಿಸ್ತೀನಿ ಸರ್. ಇವತ್ತು ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ತಾವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಸಂಚಾರಿ ನಿಯಮ ಪಾಲನೆ ಮತ್ತು ನಿಬಂಧನೆಗಳ ಕುರಿತ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಈ ದಿನ ನಮ್ಮ ಜೊತೆ ಮಾತನಾಡಿದವರು ಮೈಸೂರು ನಗರದ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಎಂ ಶಿವಶಂಕರ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಸೇತುವೆ ಸರ್ಕಾರಿ ಇಲಾಖೆಗಳು ಮತ್ತು ಸಮುದಾಯದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 11:30ರಿಂದ 12:30ರವರೆಗೆ. ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರು.